ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ನವಂಬರ್ ತಿಂಗಳಲ್ಲಿ ಅಲ್ಲಿ ಹಣಕಾಸಿನ ವಿಚಾರ ಉತ್ತಮ ಕಂಡು ಬಂದರೂ ಇತರ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಆಗಬಹುದಾಗಿದೆ. ಅಲ್ಲಿ ಗ್ರಹಗಳ ಬೆಂಬಲ ಗಮನಿಸಿದಾಗ ನಿಮಗೆ ಅಲ್ಲಿ 4 ಗ್ರಹಗಳ ಬೆಂಬಲ ಸಿಗಲಿದೆ ಮತ್ತು ಉಳಿದ 5 ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಂತ ಪ್ರಮೇಯಗಳು ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಈ ಗ್ರಹದ ಗೋಚಾರ ಅಂದರೆ ಅವೆಲ್ಲವೂ ನಿರಂತರವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಇವತ್ತಿದ್ದಂತೆ ನಾಳೆ ಇರೋದು, ನಾಳೆ ಇದ್ದಂತೆ ನಾಡಿದಿರೋದು. ಹಾಗಾಗಿ ನಿರಂತರವಾಗಿ ಗ್ರಹಗಳಲ್ಲಿ ಒಂದೊಂದಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಈ ನವಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅಲ್ಲಿ ಆಕಸ್ಮಿಕ ಧನಲಾಭವಿದೆ. ಸ್ವಯಂಕೃತ ಅಪರಾಧ ಎಚ್ಚರಿಕೆ ಅಂತ ಒಂದು ವಾಕ್ಯ ಬಂದಿದೆ. ಅಂದರೆ ಆಕಸ್ಮಿಕ ಧನಲಾಭ ಎಲ್ಲ ಆಗುತ್ತೆ, ಹಣಕಾಸು ಎಲ್ಲ ಬರುತ್ತೆ. ಅಂದರೆ ಅಲ್ಲಿ ಸ್ವಯಂಕೃತ ಅಪರಾಧ ನಿಮ್ಮದೇ ತಪ್ಪಿನಿಂದ ನೀವು ಕಷ್ಟಕ್ಕೆ ಸಿಲುಕೊಳ್ಳೋದು ಅಥವಾ ನಿಮ್ಮದೇ ಒಂದು ಅತಿರೇಕದ ವರ್ತನೆಯಿಂದ ಅಥವಾ ಯಾವುದೇ ರೀತಿಯ ಅಹಂನಿಂದ ನೀವು ಅಲ್ಲಿ ಕಷ್ಟಗಳಿಗೆ ಅಥವಾ ಆ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಒದಗಿ ಬರ್ಬೋದಾಗಿದೆ. ಯಾಕಂದರೆ ಕೆಲವೊಂದು ಗ್ರಹಗಳು ನಮ್ಮಲ್ಲಿ ವಿಶೇಷವಾದ ಒಂದು ಅಡ್ಡ ನಡವಳಿಕೆಯನ್ನು, ಅಹಮನ್ನು ಅಥವಾ ಇನ್ನಿತರ ವೈಚಿತ್ರ್ಯವನ್ನು ನಮಗೆ ಪ್ರೇರೇಪಣೆ ಮಾಡ್ತವೆ. ಅಂಥ ವೈಚಿತ್ರ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಸಂಕಷ್ಟಕ್ಕೆ ಸಿಲುಕೊಳ್ಳುವಂತೆ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಇಲ್ಲಿ ನವಗ್ರಹಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮ ಬೀರ್ತವೆ, ಯಾವ ಗ್ರಹಗಳು ವಿರುದ್ಧವಾಗಿವೆ, ಯಾರಿಂದ ಸ್ವಲ್ಪ ಎಚ್ಚರ ಇರಬೇಕು, ಜೊತೆಗೆ ಯಾವುದರಿಂದ ನಮಗೆ ಲಾಭ ಆದಾಯ ಬರ್ಬೋದು ಅನ್ನೋದನ್ನು ಗಮನಿಸೋಣ. ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳ ಪೂರ್ತಿ ಇರೋದಿಲ್ಲ. ಮೊದಲನಾಗಿ ಗಮನಿಸಿಕೊಳ್ಳಿ. ಯಾಕಂದರೆ ಗ್ರಹರಾಜ ಅಥವಾ ಆತ್ಮಸ್ವರೂಪನಾದಂಥ ಸೂರ್ಯನು ನಮಗೆ ವಿರುದ್ಧವಾಗಿದ್ದಾಗ ನಮ್ಮಿಂದ ಕೆಲವು ಅಪರಾಧಗಳು, ತೊಂದರೆಗಳು ಅಥವಾ ಸ್ವಯಂಕೃತ ಅಪರಾಧ ಅಂದರೆ ನಮ್ಮದೇ ಒಂದು ಅತಿರೇಕದಿಂದ, ನಮ್ಮದೇ ಅಹಂನಿಂದ ನಾವು ನಷ್ಟಕ್ಕೆ, ಕಷ್ಟಕ್ಕೆ, ಸಂಕಷ್ಟಕ್ಕೆ ಗುರಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಆಕಸ್ಮಿಕ ಧನಲಾಭವಿದೆ. ಸ್ವಯಂಕೃತ ಅಪರಾಧ ಎಚ್ಚರಿಕೆ ಅಂತ ಹೇಳಿ ರವಿಯ ವೈರುಧ್ಯ ನಿಮಗೆ ಆರಂಭದಲ್ಲಿ ರವಿಯು ನಿಮಗೆ ತುಲಾರಾಶಿಯಲ್ಲಿದ್ದಾಗ ನಿಮ್ಮ ಜನ್ಮರಾಶಿಗೂ, ಜೊತೆಗೆ 16ಕ್ಕೆ ರವಿಯ ಪರಿವರ್ತನೆ ಆಗುತ್ತೆ, ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಆವಾಗ ನಿಮಗೆ ಧನಸ್ಥಾನವು ಆ 2 ಸ್ಥಾನಗಳಲ್ಲಿ ಸಹ ನಿಮಗೆ ಆ ವೈಪರೀತ್ಯದ ಬುದ್ಧಿ ಬರುತ್ತೆ. ಯಾಕೆ ಏನಂದರೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಬರುವಂಥದ್ದು, ಯಾವುದೇ ತಪ್ಪನ್ನು ಸರಿ ಎಂದು ಹೇಳುವಂಥದ್ದು ಅಥವಾ ತಪ್ಪು ಮಾಹಿತಿಯಿಂದ ನೀವು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಅಲ್ಲಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಯಾವುದೇ ರೀತಿಯ ಒಂದು ದುಷ್ಟ ಪ್ರವೃತ್ತಿಗಳುಳ್ಳವರಾದ ಅನಾಚಾರಿಗಳ, ಭ್ರಷ್ಟಾಚಾರಿಗಳ ಜೊತೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನಿಮಗೂ ಅದರಿಂದ ತೊಂದರೆ ಅನುಭವಿಸುವಂಥದ್ದು, ಈ ರೀತಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಸೂರ್ಯನ ತೊಂದರೆಯಿಂದ ಆಗ್ಬೋದು. ಜೊತೆಗೆ ಆಕಸ್ಮಿಕ ನಷ್ಟ, ಹಣಕಾಸಿನ ಒಂದು ಕೊರತೆ ಎದುರಾಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದ್ರು ಅನಾರೋಗ್ಯ, ಅಲರ್ಜಿ, ತುರಿಕೆ ಇತ್ಯಾದಿಗಳು ಬರುವಂಥದ್ದು. ಇನ್ನು ಕೌಟುಂಬಿಕವಾಗಿ ಕಲಹ, ವಾಗ್ವಾದ ಸಹ ಬರುತ್ತೆ. ರವಿ ನಿಮಗೆ ವೈರುಧ್ಯವಾಗಿರೋ ಕಾರಣ ಅದರಲ್ಲೂ ವಿಶೇಷವಾಗಿ 16ರ ಬಳಿಕ ವೃಶ್ಚಿಕ ರಾಶಿಗೆ ಬಂದಾಗ ಕೌಟುಂಬಿಕ ಕಲಹ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ವಾಗ್ವಾದ, ಕಲಹಗಳು ಬರ್ಬೋದು. ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ನಾವು ಅದನ್ನು ಹಿಡಿದುಕೊಂಡು ಅದು ದೊಡ್ಡ ಒಂದು ಜಗಳವಾಗಿ, ಕಲಹವಾಗಿ ಪರಿವರ್ತನೆ ಆಗುವಂಥದ್ದು. ಇನ್ನು ಪದೇ ಖರ್ಚುಗಳು ಜಾಸ್ತಿ ಬರುತ್ತೆ, ಆದಾಯ ಕೊರತೆ ಆಗ್ಬೋದು. ಹಾಗಾಗಿ ಈ ಸೂರ್ಯನ ನಮಗೆ ವಿರುದ್ಧವಾದ ಪರಿಣಾಮ ಇರುವ ಕಾರಣ ಅದರ ಬಗ್ಗೆಯೂ ತನುಮನ ಧನದ ಎಚ್ಚರಿಕೆಯನ್ನು ನವೆಂಬರ್ನಲ್ಲಿ ಗಮನಿಸಬೇಕು. ಇನ್ನು ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗಲೂ ಮಂಗಳನು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಆತನ ಒಂದು ವೈರುಧ್ಯದಿಂದಾಗಿ ನಿಮಗೆ ಪದೇ ಹಣ ಖರ್ಚಾಗುತ್ತೆ, ಆಕಸ್ಮಿಕ ಖರ್ಚುಗಳು ಬರ್ತವೆ. ವ್ಯಾಪಾರ ಉದ್ಯಮದಲ್ಲಿ ಕಷ್ಟ ನಷ್ಟಗಳು ಬರುವಂಥದ್ದು. ನಿಮ್ಮದೇ ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ಒಂದು ಅನುಚರರು ನಿಮಗೆ ಯಾವುದೇ ತಪ್ಪು ಮಾಹಿತಿಯನ್ನು ಕೊಟ್ಟು ಅದರಿಂದಾಗಿ ನಿಮಗೆ ದೊಡ್ಡ ಮೊತ್ತದ ನಷ್ಟಕ್ಕೆ ನೀವು ಬೆಲೆ ತೆರಬೇಕಂತ ಘಟನೆಗಳು ಜರಬಹುದು. ಅದು ಯಾವುದೇ ರೀತಿಯ ಸ್ವಯಂಕೃತ ಅಪರಾಧದಿಂದಾಗಿ ನೀವು ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ದಾಖಲೆಗಳ ವಿಚಾರದಲ್ಲಿ ನಿಮಗೆ ಪರಿಣಾಮಗಳು ವಿರುದ್ಧ ಅಥವಾ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂಗಳನು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದ ಕೆಲವು ದಿನಗಳಷ್ಟೇ ಅಂದರೆ 9ನೇ ತಾರೀಕುವರೆಗೆ ಅಷ್ಟೇ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು. ರುಜುಗತಿಯ ಬುಧನು ನಿಮಗೆ 9ರವರೆಗೂ ಧನಸ್ಥಾನದ ಪ್ರಭಾವವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕಾಣಲಿದೆ. ಹಾಗಾಗಿ ಆರಂಭದ ಈ 9ನೇ ತಾರೀಕುವರೆಗೂ ಬುಧನ ಅನುಗ್ರಹದಿಂದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಸ್ವಂತ ಉದ್ಯಮ, ವ್ಯಾಪಾರ, ಕೈಗಾರಿಕೆ ಮಾಡೋರಿಗೆ ಅದ್ಭುತವಾದ ಅವಕಾಶಗಳು ಬರ್ಬೋದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಬರ್ಬೋದು. ಉದ್ಯೋಗದ ಪ್ರಯತ್ನಕ್ಕೆ ಸಹ ಬುಧನ ಅನುಗ್ರಹದಿಂದ ನಿಮಗೆ ಸಹಾಯಕ ಆಗಲಿದೆ. ಇನ್ನು ಗುರುಗ್ರಹದ ವಿಚಾರ ನಿಮಗೆ ಕಳೆದ ಅಕ್ಟೋಬರ್ 18ರವರೆಗೂ ಗುರುಬಲ ಇತ್ತು. ಆದರೆ ಅಕ್ಟೋಬರ್ 18ಕ್ಕೆ ಅಲ್ಲಿ ಗುರುವಿನ ಅತಿಚಾರ ಅಲ್ಲಿ ಕಟಕ ರಾಶಿಗೆ ಆದ ಬಳಿಕ ನಿಮಗೆ ಗುರುಬಲ ಈಗ ನಷ್ಟ ಆಗಿದೆ.
ನಿಮಗೆ ಗುರುವಿನಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ಮಾತಿನ ಚಕಮಕಿ, ವಾಗ್ವಾದ ಕಲಹಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಇತರರ ಜೊತೆಗೆ ಭಿನ್ನಾಭಿಪ್ರಾಯಗಳು ವೇಗವಾಗಿ ಮೂಡುವಂಥದ್ದು. ಅದು ನಿಮ್ಮದೇ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಅಡೆತಡೆಗಳನ್ನು, ನೀವು ಸವಾಲುಗಳನ್ನು ಎದುರಿಸುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಕೊರತೆ ಎದುರಾಗುವಂಥ ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನೀವು ಗುರುವಿನ ಒಂದು ಅಡ್ಡ ಪರಿಣಾಮದಿಂದ ಎದುರಿಸಬೇಕಾಗುತ್ತೆ. ಗುರು ನಿಮಗೆ ತಿಂಗಳ ಪೂರ್ತಿಯಾಗಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನಿಂದ ನಿಮಗೆ ಸಾಮಾನ್ಯ ಉತ್ತಮ ಫಲವಿದೆ. ಹಣಕಾಸಿಗೆ ಆದಾಯಕ್ಕೆ ಕೊರತೆ ಇಲ್ಲ. ಜೊತೆಗೆ ನಿರಂತರವಾದ ಹಣಕಾಸಿನ ಹರಿವು ಎಲ್ಲ ಚೆನ್ನಾಗಿರುತ್ತೆ. ವ್ಯಾಪಾರ, ಉದ್ಯಮ ಇರ್ಬೋದು, ಸ್ವಂತ ವೃತ್ತಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಹಣಕಾಸಿನ ಮೂಲಗಳಿಗೆ ಯಾವುದೇ ಕೊರತೆ ಇಲ್ಲ. ಆದರೆ ಇಲ್ಲಿ ಬಂದಂಥ ಹಣವನ್ನು ನೀವು ದುರುಪಯೋಗ, ದುಂದುವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ. ಯಾವುದೇ ರೀತಿಯ ಅನಪೇಕ್ಷಿತ ಖರ್ಚು ಮಾಡುವಂಥದ್ದೆಲ್ಲ ಬರುತ್ತೆ. ಜೊತೆಗೆ ಬಂದಂಥ ಹಣದಿಂದ ನಿಮಗೆ ಯಾವುದೇ ರೀತಿಯ ಇನ್ನಿತರ ಒಂದು ಸಲಹೆ, ಸೂಚನೆಯ ಮೂಲಕ ನೀವು ಅಲ್ಲಿ ತಪ್ಪು ದಾರಿಗೆ ಇಳಿಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಸ್ವಯಂಕೃತ ಅಪರಾಧಗಳು ಆಗದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅಥವಾ ಇತರರ ಪ್ರೇರಣೆಯಿಂದಲೂ ನೀವು ಅಪರಾಧ ಸ್ಥಾನಕ್ಕೆ ಹೋಗುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಶುಕ್ರನ ಅನುಗ್ರಹ ನಿಮಗೆ ಇದ್ದರೂ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು ಹಣದ ವಿಚಾರವನ್ನು. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ಶನಿ ಮಹಾರಾಜರು ತಿಂಗಳ 27ರವರೆಗೂ ವಕ್ರಗತಿಯಲ್ಲಿರ್ತಾರೆ. 28ರಿಂದ ರುಜುಗತಿಗೆ ಮರಳುತ್ತಾರೆ. ಅವರು ನಿಮಗೆ ಆರಂಭದಲ್ಲೂ ಯಾವುದೇ ರೀತಿ ತೊಂದರೆಗಳಿಲ್ಲ. ಅದರ ಹೊರತಾಗಿ ನಿಮಗೆ ಶನಿ ಮಹಾರಾಜರಿಂದ ಕೆಲವು ಪೂರಕವಾದ ಅಂಶಗಳು ಆಗ್ಬೋದು. ಹಣಕಾಸಿನ ಹರಿವಿಗೆ, ವ್ಯಾಪಾರ, ಉದ್ಯಮಕ್ಕೆ, ಸ್ವಯಂ ಉದ್ಯೋಗ ಮಾಡೋರಿಗೆ ಬಹಳಷ್ಟು ಶನಿ ಮಹಾರಾಜರ ಅನುಗ್ರಹಗಳು. ಅದರಲ್ಲೂ 28ರಿಂದ ನಿಮಗೆ ಶನಿ ಮಹಾರಾಜರು ವಿಶೇಷವಾದ ಜಯವನ್ನು, ಲಾಭವನ್ನು, ಸುಖವನ್ನು, ಯಶವನ್ನು ಕೊಳ್ಳಿದ್ದಾರೆ. ಹಾಗಾಗಿ ಶನಿ ಮಹಾರಾಜರಿಂದ ನಿಮಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುವ ಸಾಧ್ಯತೆ ಈ ತಿಂಗಳಲ್ಲಿ ಬಂದಿದೆ. ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಪಂಚಮದ ರಾಹುವಿನ ಕಾರಣವಾಗಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಅವಮಾನಕರವಾದ ಘಟನೆ, ಸರ್ಕಾರ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಮಿತ್ರರಿಂದ, ಬಂಧುಗಳು ನಿಮಗೆ ಮೋಸ, ವಂಚನೆ ಆಗುವಂಥದ್ದು, ಅದು ಯಾರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು ಅಂತಹ ವ್ಯಕ್ತಿಗಳು ನಿಮಗೆ ತೊಂದರೆಗೆ ಕೊಡುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ರಾಹುವಿನ ಅಡ್ಡ ಪರಿಣಾಮದಿಂದ ಆಗ್ಬೋದು. ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಲಾಭಸ್ಥಾನದಲ್ಲಿ ನಿರಂತರವಾಗಿ ಉತ್ತಮ ಸ್ಥಾನದಲ್ಲಿದ್ದಾರೆ. ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಲಾಭ, ಆಕಸ್ಮಿಕ ಧನಲಾಭ ಆಗ್ಬೋದು. ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶಿ ಸಂಸ್ಥೆಗಳಲ್ಲಿ ಉದ್ಯೋಗ, ಅಥವಾ ವಿದೇಶದ ವಿದ್ಯಾಭ್ಯಾಸದ ಅವಕಾಶ ಇತ್ಯಾದಿಗಳು ಒದಗಿ ಬರ್ಬೋದು. ಬಂಧು ಬಾಂಧವರ ಜೊತೆಗೆ ದಂಪತಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಯಂತ್ರ, ವಾಹನ, ಉಪಕರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ 8 ಗ್ರಹಗಳು ನಿಮಗೆ ಯಾವ ರೀತಿ ಪೂರಕ ಅಥವಾ ಯಾವ ರೀತಿ ವಿರುದ್ಧವಾಗಿ ಅನ್ನೋದರ ವಿಚಾರ ನೋಡಿದಾಯಿತು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತಕವಾದಂಥ ಚಂದ್ರನ ಬೆಂಬಲ ನಿಮಗೆ 2 ದಿನಕ್ಕೂ ಅದು ಬದಲಾಗ್ತಾ ಇರುತ್ತೆ. ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಗಮನಿಸೋಣ. ನವೆಂಬರ್ 1ರಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ನವೆಂಬರ್ 1ರಂದು ನಿಮಗೆ ಅಲ್ಲಿ ಮಾತಿನ ಚಕಮಕಿ, ಕಲಹವಾಗುವುದಾಗುವಂಥದ್ದು, ಹಣಕಾಸಿನ ಸಂಬಂಧಪಟ್ಟ ಗಲಾಟೆಗಳಾಗುವಂಥದ್ದು, ಜೊತೆಗೆ ಯಾರಾದರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ನವೆಂಬರ್ 1ರಂದು ಜರುಗಬಹುದು. ಇನ್ನು 2-3ನೇ ತಾರೀಕು ನಿಮಗೆ ಉತ್ತಮ ಇದೆ. ನವೆಂಬರ್ 2-3ರಲ್ಲಿ ಅದ್ಭುತವಾದ ಚಂದ್ರನ ವಿಶೇಷವಾದ ಬೆಂಬಲ, ಜಯ, ಸುಖ, ಲಾಭ, ಕೀರ್ತಿ ಇದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಇದೆ. ಅದೇ ರೀತಿ 4-5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ 4-5ರಲ್ಲಿ. 6, 7, 8, 9, 10 5 ದಿನಗಳು ವಿರುದ್ಧ ಫಲಗಳು ಆಗಲಿವೆ. ಈ 5 ದಿನಗಳಲ್ಲಿ ಕಲಹ, ವಾಗ್ವಾದ ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿ ಹೆಚ್ಚಳಾಗುವಂಥದ್ದು, ಇದು ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು, ದೂರ ಪ್ರಯಾಣ ಅಥವಾ ಇನ್ನಿತರ ವಿಚಾರಗಳು ನಿಮಗೆ ನಷ್ಟ ಕಷ್ಟಗಳಿಗೆ ಎದುರಾಗುವಂಥದ್ದು. ಇನ್ನು ಕೆಲವರಿಗೆ ಆಕಸ್ಮಿಕವಾದ ಖರ್ಚುಗಳು, ಅಂದರೆ ಆಸ್ಪತ್ರೆ ಖರ್ಚು, ಇನ್ನಿತರವಾದ ವೈದ್ಯಕೀಯ ಖರ್ಚು, ಅಥವಾ ಯಂತ್ರ, ವಾಹನ ರಿಪೇರಿ ಖರ್ಚು ಇತ್ಯಾದಿ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ 6, 7, 8, 9 ಅದರಲ್ಲಿ ಎಚ್ಚರಿಕೆಯಿಂದ ಜಾಗರೂಕರಾಗಿರಬೇಕು. ತನುಮನದಿಂದ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ. ಇನ್ನು 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ನಿಮಗೆ ಜಯ, ಲಾಭ, ಕೀರ್ತಿ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಶುಭ್ರ ಫಲಗಳು ಸಾಗಲಿವೆ. 13ನೇ ತಾರೀಕು, 14ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. 13, 14 ಸಹ ಇಷ್ಟ ಫಲಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ ಯುವಕರಿಗೆ ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದು. 15, 16, 17 ಮಿಶ್ರ ಫಲಗಳ ಸೂಚನೆ. 15, 16, 17ರಲ್ಲಿ ನಿಮಗೆ ಕಲಹ, ವಾಗ್ವಾದ ಆಗ್ಬೋದು, ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸಿನ ಅಪವ್ಯಯ ಆಗುವಂಥದ್ದು, ಸಕಾಲದಲ್ಲಿ ಹಣಕಾಸು ಬಾರದೇ ಇರುವಂಥದ್ದು, ಅದು ಯಾವುದೇ ಒಪ್ಪಂದಗಳು ಮುರಿದು ಬೀಳುವಂಥದ್ದು, ಮುಂತಾದ ಅನಪೇಕ್ಷಿತ ಮತ್ತು ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳು 15, 16, 17ರಲ್ಲಿ ಆಗ್ಬೋದು. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಜಯ, ಲಾಭ, ಸುಖವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಿರ್ತಾನೆ. ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯಕ್ಕೆ ಸಹಾಯ ಆಗ್ತಾನೆ ಚಂದ್ರದೇವನು. ಆ ಬಳಿಕ 20, 21, 22 ಮಿಶ್ರ ಫಲಗಳ ಸೂಚನೆ. 21, 22ರಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು, ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಜೊತೆಗೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರೋದಾಗಲಿ, ವಾಗ್ವಾದ, ಕಲಹಗಳು, ಭಿನ್ನಾಭಿಪ್ರಾಯಗಳು ಜರುಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯ ಅಥವಾ ನಿಧಾನಗತಿಯ ಫಲಿತಾಂಶಗಳು ನಿಮಗೆ ಬರಬಹುದಾಗಿದೆ. 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. 23, 24ರಲ್ಲಿ ಜಯ, ಸುಖ, ಲಾಭ ಇದೆ. ಮಾಡುವಂಥ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಇದೆ. ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಮೂಡಿ ಬರಲಿದೆ 20, 24ರಲ್ಲಿ.
25, 26, 27 ಮಿಶ್ರ ಫಲಗಳು, 28, 29 ಸಹ ಮಿಶ್ರ ಫಲ, 25ರಿಂದ 29ರವರೆಗೂ ಅಷ್ಟೇನು ಉತ್ತಮ ಇಲ್ಲ. 5 ದಿನಗಳಲ್ಲಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಹಣಕಾಸಿನ ಕೊರತೆ, ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು, ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಪ್ರಯತ್ನಕ್ಕೆ ಪ್ರತಿಭೆಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂಥದ್ದು, ಯಾವುದೇ ರೀತಿಯ ಪ್ರೋತ್ಸಾಹ ಜನಬೆಂಬಲ ನಿಮಗೆ ಸಿಗದೇ ಇರುವಂಥದ್ದು, ಮನಸ್ಸಿಗೆ ಹತಾಶೆ ಅಥವಾ ದುಃಖ ಆಗುವಂಥ ಘಟನೆಗಳು 25ರಿಂದ 29ರವರೆಗೆ ಜರುಗಬಹುದು. ಇನ್ನು ಕೊನೆಯ ದಿನ 30ನೇ ತಾರೀಕು ನಿಮ್ಮ ಬಳಿಗೆ ಅದ್ಭುತವಾದ ಶುಭಫಲ ಕೊಡುವಂಥ ದಿನ. 30ರಂದು ನಿಮಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಮಾಡುವಂಥ ಕೆಲಸ ಪ್ರಯತ್ನದಲ್ಲಿ ಸಫಲತೆ ಇದೆ. ಜೊತೆಗೆ ಹಿಂದೆ ಇದ್ದಂಥ ನಿಮಗೆ ಹಣಕಾಸಿನ ಕೊರತೆಗಳ ನಿವಾರಣೆಗೆ ಮಾಡಿದಂಥ ಸಾಲಗಳನ್ನು ತೀರಿಸುವಂಥದ್ದು, ಅಥವಾ ನೀವು ಕೊಟ್ಟಂಥ ಹಣವನ್ನು ಸಾಲದ ಹಣವು ಮರಳಿ ನಿಮಗೆ ಬರುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳು ಕೊನೆಯ ದಿನದ ನವೆಂಬರ್ 30ರಂದು ಆಗಲಿವೆ. ಇವೆಲ್ಲವೂ ಈ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಚಂದ್ರ ಬೆಂಬಲ ಕೊರತೆ ಇದೆ ಅನ್ನೋದನ್ನು ತುಲಾ ರಾಶಿಯವರು ಗಮನಿಸ್ತಾ ಇತ್ತು. ಒಟ್ಟಿನಲ್ಲಿ ಈ ನವಗ್ರಹಗಳಲ್ಲಿ 9 ಗ್ರಹಗಳ ವಿಚಾರ ಗಮನಿಸಿದಾಗ ಕೆಲವೊಂದು ಗ್ರಹಗಳು ನಿಮಗೆ ತಿಂಗಳಲ್ಲಿ ಆದಿಭಾಗದಲ್ಲಿ ಪೂರಕವಾಗಿದೆ. ಉದಾಹರಣೆಗೆ ಬುಧನು ನಿಮಗೆ 9ರವರೆಗೂ ಪೂರಕವಾಗಿರ್ತಾನೆ. ಆ ಬಳಿಕ ಈ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲ ಕೊಡ್ತಾನೆ. ಕೇತು ಸಹ ನಿಮಗೆ ಉತ್ತಮವಾದ ಫಲ ಕೊಡ್ಬೋದು. ಶನಿ ಮಹಾರಾಜರು ತಿಂಗಳ ಕೊನೆಯ ಭಾಗದಲ್ಲಿ ಸಹ ನಿಮಗೆ ಉತ್ತಮ ಫಲವನ್ನು ಕೊಡ್ಬೋದಾಗಿದೆ. ಹಾಗೆ ಆರಂಭದಲ್ಲಿ ಸ್ವಲ್ಪ ಅವರ ವಕ್ರಗತಿಯ ಕಾರಣ ಹೆಚ್ಚೇನು ಉತ್ತಮ ಫಲವನ್ನು ನಿರೀಕ್ಷಿರೋದಿಲ್ಲ. 27ರ ಬಳಿಕ ಅವರ ರುಜುಗತಿ ಆರಂಭ ಆಗುತ್ತೆ. ರುಜುಗತಿ ಬಂದಾಗ ಶನಿ ಮಹಾರಾಜರು ಸಹ ನಿಮಗೆ ತಿಂಗಳ ಹಂತದಲ್ಲಿ ಆಕಸ್ಮಿಕವಾದ ದೊಡ್ಡ ಮೊತ್ತದ ಧನ ಲಾಭದ ಅಥವಾ ದೊಡ್ಡ ಮೊತ್ತದ ಯಾವುದೇ ಕೆಲಸ ಕಾರ್ಯಗಳು ಆಗಲಿಕ್ಕೆ ಶನಿ ಮಹಾರಾಜರು ಸಹಾಯಕ ಆಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಇದು ಕೇತುವಿನ ಸಂಕೇತ. ಕೇತು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6, ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ಶುಕ್ರನ ಅನುಗ್ರಹ ವಿಚಾರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಬ್ಲೂ ಅಥವಾ ನೀಲಿ ಬಣ್ಣ ನಿಮಗೆ ಶನಿ ಮಹಾರಾಜರ ಅನುಗ್ರಹ ಇರಲಿದೆ. ಹಾಗೆ 27ರ ಬಳಿಕ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ಬಳಸ್ಕೊಳ್ಳಿ. ಇನ್ನು ಬುಧನ ಅನುಗ್ರಹ ವಿಚಾರ ಗಮನಿಸಿದಾಗ 9ನೇ ತಾರೀಕುವರೆಗೂ ರುಜುಗತಿಯಲ್ಲಿ ಬುಧನ ಇರ್ತಾನೆ. ಹಾಗಾಗಿ 9ನೇ ತಾರೀಕುವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಕೂಲ ಇರುವಂತಹ 16 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಬೆಂಬಲ ಇರುವಂತಹ ದಿನಾಂಕಗಳಲ್ಲಿ ನೀವು ಸ್ನೋ ವೈಟ್ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸಿ, ಜೊತೆಗೆ ಸಂಖ್ಯೆ 2 ನಂಬರ್ 2 ಸಹ ಆ ದಿನಗಳಲ್ಲಿ ಬಳಸಿಕೊಳ್ಳುವುದಾಗಿದೆ. ಇವೆಲ್ಲವೂ ಈ ತಿಂಗಳ ನವೆಂಬರ್ ತಿಂಗಳ ತುಲಾರಾಶಿಯ ಸಂಕ್ಷಿಪ್ತವಾದ ಭವಿಷ್ಯದ ವಿಶ್ಲೇಷಣೆ. ಇಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ವೈರುಧ್ಯವಾಗಿರುತ್ತೆ. ಉದಾಹರಣೆಗೆ ರವಿ ಮಂಗಳನು ನಿಮಗೆ ಪೂರಕವಾಗಿರೋದಿಲ್ಲ. ತಿಂಗಳ ಪೂರ್ತಿ ಮಂಗಳನ ವೈರುಧ್ಯ ಇದೆ. ತಿಂಗಳ ಪೂರ್ತಿ ನಿಮಗೆ ರಾಹುವಿನ ವೈರುಧ್ಯ ಇದೆ. ಇವೆಲ್ಲ ಎದುರಿಸುವಂಥ ಪ್ರೇಮ ಬರುತ್ತೆ. ಹಾಗಾಗಿ ಇಂತಹ ವೈರುಧ್ಯದ ನಿವಾರಣೆಗೆ ನೀವು ಗಣೇಶ, ದುರ್ಗಾದೇವಿ, ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ಭಕ್ತಿ ಮಾಡ್ಬೋದು. ವೀರಭದ್ರೇಶ್ವರ, ಕಾಲಭೈರವೇಶ್ವರ ಮುಂತಾದ ಭಕ್ತಿ ಮಾಡುವಂಥದ್ದು. ಅಮ್ಮನವರ ದೇವಾಲಯಗಳ, ವೀರಭದ್ರ ದೇವಾಲಯ ಮಂಗಳವಾರದ ಸಂದರ್ಶನ ಮಾಡುವಂಥದ್ದು. ಜೊತೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗೆ, ಸೇವಾ ಸಂಸ್ಥೆಗಳಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಹಲವಾರು ಮಾರ್ಗಗಳಿಂದ ನಿಮಗಿರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ನವೆಂಬರ್ ತಿಂಗಳಲ್ಲಿ ಆರಂಭದಲ್ಲಿ ಶುಭ ಸೂಚನೆ, ಮಧ್ಯದಲ್ಲಿ ಸಂಕಷ್ಟದ ಸೂಚನೆ ಅಂತ ಒಂದು ವಾಕ್ಯ ಬಂದಿದೆ. ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬಲಗಳು ಉತ್ತಮವಾಗಿರ್ತವೆ. ತಿಂಗಳ ಮಧ್ಯಭಾಗದ ಬಳಿಕ ಕೆಲವೊಂದು ಗ್ರಹಗಳ ಒಂದು ಚಲನೆ ಅಥವಾ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಇದ್ದಂತಹ ಒಂದು ಗ್ರಹಗಳ ಬಲ ಅಲ್ಲಿ ನಿವಾರಣೆಯಾಗಿ ಅಲ್ಲಿ ಅನೇಕ ರೀತಿಯ ಸಂಕಷ್ಟಗಳು, ಅನೇಕ ರೀತಿಯ ಏರುಪೇರುಗಳು ನೀವು ಎದುರಿಸಬೇಕಂತ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನೀವು ಮಿಶ್ರವಾದ ಫಲವನ್ನು ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರು. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ನವೆಂಬರ್ ತಿಂಗಳಲ್ಲಿ ಬೀರ್ಬೋದನ್ನು ಗಮನಿಸಿದಾಗ ನಿಮಗೆ ಸೂರ್ಯನ ಅನುಗ್ರಹ ಈ ತಿಂಗಳಲ್ಲಿ ಇರೋದಿಲ್ಲ. ಅಲ್ಲಿ ಆರಂಭದಲ್ಲಿ ತುಲಾರಾಶಿಯಲ್ಲಿ ಇದ್ದಾಗ ನಿಮಗೆ ನಷ್ಟದ ಸ್ಥಾನ, ಆ ಬಳಿಕ ಅವರು ವೃಶ್ಚಿಕ ರಾಶಿಗೆ 16ನೇ ತಾರೀಕಿಗೆ ಸೂರ್ಯನ ಪರಿವರ್ತನೆ ಆಗುತ್ತೆ. ಅದು ನಿಮಗೆ ಜನ್ಮ ರಾಶಿಯ ಸ್ಥಾನ. 2 ಸ್ಥಾನಗಳು ಸೂರ್ಯನು ವಿರುದ್ಧವಾದ ಫಲವನ್ನು ಕೊಡುವಂಥ ಸ್ಥಾನ ಆಗಿರುತ್ತೆ. ಹಾಗಾಗಿ ಕಷ್ಟ ನಷ್ಟಗಳ ಸೂಚನೆ, ಕಲಹ ವಾಗ್ವಾದಗಳು ಆಗುವಂಥದ್ದು, ವೈರತ್ವಗಳ ಹೆಚ್ಚಳ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಅಥವಾ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕೊಲೀಗ್ಸ್ಗಳು ಯಾರಿದ್ದಾರೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ನೀವು ಸರಿಯಾಗಿದ್ದರೂ ನಿಮ್ಮ ಮೇಲೆ ಇತರರು ಆರೋಪ ಮಾಡೋದಾಗಲಿ, ಅಥವಾ ಕಾಲು ಕೆರೆದು ನಿಮಗೆ ಜಗಳಕ್ಕೆ ಕರೆಯುವಂಥದ್ದು ಮುಂತಾದ ಘಟನೆಗಳು ಜರಬಹುದು. ಹಾಗಾಗಿ ವಿಶೇಷವಾಗಿ ಈ ರವಿಯ ಅನುಗ್ರಹದ ಕೊರತೆ ಇರೋ ಕಾರಣ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ನಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗ್ಬೋದು. ಇನ್ನು ಕೆಲವೊಬ್ಬರಿಗೆ 16ರ ಬಳಿಕ ಅಲ್ಲಿ ಆರೋಗ್ಯದ ಒಂದು ಪರಿಣಾಮದಲ್ಲಿ ಅಡ್ಡ ಪರಿಣಾಮ ಬರ್ಬೋದು. 16ಕ್ಕೆ ನಿಮ್ಮ ಜನ್ಮ ರಾಶಿಗೆ ರವಿಯ ಪ್ರವೇಶ ಆಗುತ್ತೆ.
ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಿನ ಘಟನೆ, ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದು, ಈ ಬೆನ್ನು ನೋವು ಅಥವಾ ಏನಾದರೂ ಇನ್ನಿತರವಾದ ನೋವುಗಳು ಅಥವಾ ಹೃದಯ ಸಂಬಂಧ ಕಾಯಿಲೆ, BP, ಶುಗರ್ ಎಲ್ಲ ಇದ್ದವರಿಗೆ ಅಂತಹ ಒಂದು ಸಮಸ್ಯೆ ಈ ನವೆಂಬರ್ 16ರ ಬಳಿಕ ಹೆಚ್ಚು ತೊಂದರೆ ಬರ್ಬೋದು. ಕೆಲವರಿಗೆ ಆಸ್ಪತ್ರೆ ವಾಸದ ಅವಕಾಶಗಳು ಸಹ ಬರ್ಬೋದು. ಈ ರೀತಿ ಅನೇಕ ರೀತಿಯ ಒಂದು ಆರೋಗ್ಯದ ಏರುಪೇರಿನ ಘಟನೆಗಳಾಗ್ಬೋದು. ಆರೋಗ್ಯವಂತರು ಸಹ ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಕೆಲವೊಮ್ಮೆ ಹವಾಮಾನದಿಂದ, ನೀರಿನಿಂದ ಆಗುವಂಥ ವೈಪರೀತ್ಯಗಳಿಗೆ ಸಾಕ್ಷಿ ಆಗ್ಬೋದು ವೃಶ್ಚಿಕ ರಾಶಿಯವರು. ಹಾಗಾಗಿ ಈ ರವಿ ನಿಮಗೆ ತಿಂಗಳಿಡೀ ವಿರುದ್ಧವಾಗಿರುವ ಕಾರಣ ತನುಮನ ಧನದ ಒಂದು ಸಂಯಮವನ್ನು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ. ರವಿಯ ಬಳಿಕ ನಾವು ಅಲ್ಲಿ ಮಂಗಳನ ವಿಚಾರ, ಈ ತಿಂಗಳಲ್ಲಿ ಮಂಗಳನು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಯಾವುದೇ ರೀತಿಯ ಮಂಗಳನ ಪರಿವರ್ತನೆ ಈ ತಿಂಗಳಲ್ಲಿ ಇರುವುದಿಲ್ಲ. ಹಾಗಾಗಿ ನಿಮಗೆ ಇರತಕ್ಕಂಥ ಜನ್ಮದಲ್ಲಿ ಮಂಗಳನು ಕೂತಿರೋ ಕಾರಣ ಅನಾರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಬೇಕು. ಕೆಲವೊಬ್ಬರಿಗೆ ಶಸ್ತ್ರಚಿಕಿತ್ಸೆಯ ಅನುಭವಗಳು ಬರ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಲ್ಸರ್ ಅಂಥ ಸಮಸ್ಯೆಗಳು ತಲೆದರ್ಬೋದು, ಆಸಿಡಿಟಿ ಅಂಥ ಸಮಸ್ಯೆಗಳು ತಲೆದರ್ಬೋದು. ಅಥವಾ ಹೀಗೆ ಯಾವುದೇ ರೀತಿಯ ಹಿಂದೆ ಕಾಡಿದ ನೋವು ಈಗ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಹೆಚ್ಚು ಇಂಟೆನ್ಸಿಟಿಯಲ್ಲಿ ನಿಮಗೆ ಆ ರೋಗದ ಒಂದು ಅನುಭವ ಆಗುವಂಥದ್ದು. ಈ ರೀತಿ ಆರೋಗ್ಯದ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮ, ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು. ಅನಪೇಕ್ಷಿತ ಖರ್ಚು ಮತ್ತು ಅನಿರೀಕ್ಷಿತ ಖರ್ಚುಗಳಿಂದ ನಿಮಗೆ ಮನಸ್ಸಿಗೆ ತುಂಬ ಆಘಾತ ಆಗುವಂಥದ್ದು. ಇನ್ನು ಪ್ರಯಾಣ ಕಾಲದಲ್ಲಿ ಅಥವಾ ರೈಡ್ ಮಾಡುವಾಗ, ಬೈಕ್ ಕಾರುಗಳನ್ನು ಓಡಿಸುವಾಗ, ಡ್ರೈವಿಂಗ್ ಮಾಡುವಾಗ ಸಹ ಎಚ್ಚರಿಕೆ ವಹಿಸಬೇಕು. ಸಣ್ಣ ಪುಟ್ಟ ಅವಘಡಗಳು ಅಥವಾ ಅಚಾತುರ್ಯದ ಘಟನೆಗಳು ಆಗ್ಬೋದು. ಮನಸ್ಸಿನಲ್ಲಿ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ. ಯಾವ ರೀತಿ ನಿಮಗೆ ಸೂರ್ಯನ ಬಲ, ಅಲ್ಲಿ ಮಂಗಳನ ಬಲ ಕಡಿಮೆ ಇರುತ್ತೋ ಅಂಥವರಿಗೆ ಮನಸ್ಸಲ್ಲಿ ತಾಳ್ಮೆ ಕಡಿಮೆ ಇರುತ್ತೆ. ಆ ತಾಳ್ಮೆ ತಪ್ಪಿದ್ರಿಂದ ಅವಘಡಗಳು, ಅಪಘಾತಗಳು ಆಗ್ಬೋದು. ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಸಂಚಾರದಲ್ಲೂ, ಪ್ರಯಾಣದಲ್ಲೂ ಅಥವಾ ಈ ವಾಹನ ಚಾಲನೆಯಲ್ಲೂ ತುಂಬ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಇನ್ನು ಮನಸ್ಸಿನಲ್ಲಿ ಆಗಾಗ ಕಲಹದ ವಾತಾವರಣ, ಅಶಾಂತಿಯ ವಾತಾವರಣ ಮೂಡಬಹುದಾಗಿದೆ ಮಂಗಳನಿಂದ. ಇನ್ನು ಬುಧನು ಸಹ ನಿಮ್ಮ ಜನ್ಮದಲ್ಲೇ ಇದ್ದಾನೆ. ಜನ್ಮದಲ್ಲೇ ಬುಧನು ಇದ್ದಿರುವ ಕಾರಣ ಆತನು ಆರಂಭದಲ್ಲಿ ರುಜುಗತಿಯಲ್ಲಿಯೂ 9ರ ಬಳಿಕ ವಕ್ರಗತಿಯಲ್ಲಿ ಇರ್ತಾನೆ. ಹಾಗಾಗಿ ರುಜುಗತಿಯಲ್ಲಿದ್ದಾಗ ಮಂಗಳನ ಅಡ್ಡ ಪರಿಣಾಮ ನಿಮಗೆ ಇನ್ನಷ್ಟು ಕಷ್ಟ ನಷ್ಟಗಳಿಗೆ ಅಥವಾ ಅನೇಕ ರೀತಿಯ ಏರುಪೇರುಗಳಿಗೆ, ಕಲಹಗಳಿಗೆ ಕಾರಣ ಆಗ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಅಥವಾ ವ್ಯಾಪಾರ ಸ್ವಲ್ಪ ಡಲ್ ಹೊಡೆಯುವಂಥದ್ದು, ನೀವು ಅಂದುಕೊಂಡಂತೆ ಯಾವುದೇ ರೀತಿಯ ಯೋಜನೆಗಳು ಕೆಲಸ ಮಾಡದೇ ಇರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಆಘಾತ, ಖಿನ್ನತೆ, ಬೇಜಾರು ಕಾಡುವಂಥ ಘಟನೆಗಳು, ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿಯ ಕೊರತೆ ಬರುವಂಥದ್ದು. ಆ ರೀತಿ ಬುಧನು ಸಹ ವಿರುದ್ಧವಾಗಿರುವಂಥದ್ದು. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ತಾತ್ಕಾಲಿಕ ಗುರುಬಲದ ರಕ್ಷಣೆ ಇದೆ. ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಥವಾ ಉತ್ತಮವಾದ ಯೋಜನೆ ಅಂತ ಹೇಳ್ಬೋದು. ಅಲ್ಲಿ ಆಗಲೇ ಸೂರ್ಯನಿಂದ ಉತ್ತಮ ಬಂದಿಲ್ಲ, ಮಂಗಳನು ಉತ್ತಮವಾಗಿಲ್ಲ, ಬುಧನು ಉತ್ತಮವಾಗಿಲ್ಲ. ಕೊನೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರುವಿನ ಅನುಗ್ರಹ 10ನೇ ತಾರೀಕುವರೆಗೂ ಸಿಗಲಿದೆ. ಯಾಕಂದರೆ ಅಲ್ಲಿ ರುಜುಗತಿಯಲ್ಲಿ ಇರ್ತಾನೆ. 10ರ ಬಳಿಕ ಗುರುವಿಗೆ ಸಹ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ ನಿಮಗೆ ಈ ನವೆಂಬರ್ 10ರವರೆಗೂ, ಆರಂಭದಿಂದ 10ರವರೆಗೂ ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಅಲ್ಲಿ ಆರೋಗ್ಯ, ವ್ಯಾಪಾರ, ಉದ್ಯಮದಲ್ಲಿ ಸಹಕಾರಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಹಕಾರಿಯಾಗಲಿದೆ. ಅದೃಷ್ಟವು ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆಗೆ ಕೈ ಜೋಡಿಸುವಂತಹ ಕೆಲಸ ಅದೃಷ್ಟದ ವಿಚಾರ ಆಗಲಿದೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಶುಭಫಲ ಅಥವಾ ವಿದ್ಯಾರ್ಥಿಗಳಿಗೆ ಅಪೇಕ್ಷಿತವಾದ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ಪ್ರೈಸ್, ಬಹುಮಾನಗಳು ಬರುವಂಥದ್ದು ಮುಂತಾದ ಕೆಲವು ಅನಿರೀಕ್ಷಿತವಾದ ಉತ್ತಮ ಫಲಗಳಿಗೆ ಗುರು ನಿಮಗೆ ಸಹಾಯಕ ಆಗಿದ್ದಾನೆ ಈ ನವೆಂಬರ್ 10ರವರೆಗೂ. ಇನ್ನು ಶುಕ್ರ ಗ್ರಹದ ವಿಚಾರ ಗಮನಿಸಿದಾಗ ಶುಕ್ರನಿಂದ ನಿಮಗೆ ತುಂಬ ಒಳಿತು ಇಲ್ಲ, ತುಂಬ ಕೆಡುಕು ಇಲ್ಲ. ಒಟ್ಟಿನಲ್ಲಿ ಮಧ್ಯೆ ಮಧ್ಯೆ ಹಣಕಾಸಿನ ಹರಿವು ಬರುತ್ತೆ, ಆದರೆ ಬಂದಷ್ಟೇ ಖರ್ಚಾಗುತ್ತೆ ಅಥವಾ ಬಂದದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಹಣವನ್ನು ದುರ್ವೆಚ್ಚ ಮಾಡುವಂಥದ್ದು, ದುರುಪಯೋಗ ಮಾಡುವಂಥದ್ದು ಅಥವಾ ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಅನುತ್ಪಾದಕವಾದ ಖರ್ಚುಗಳನ್ನು ಮಾಡುವಂಥದ್ದೆಲ್ಲ ಬುದ್ಧಿ ಬರುತ್ತೆ. ಹಾಗಾಗಿ ಶುಕ್ರನಿಂದ ನಿಮಗೆ ಹಣಕಾಸಿನ ಹರಿವು ಬರುತ್ತೆ, ಬಂದ ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡೋದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಶನಿ ಮಹಾರಾಜವರು ನಿಮಗೆ ಈ ಪಂಚಮದಲ್ಲೇ ಇದ್ದಾರೆ. ಅವರು ವಕ್ರಗತಿಯಲ್ಲಿ ಇರ್ತಾರೆ. ಆ ಬಳಿಕ 27ರಿಂದ ರುಜುಗತಿಗೆ ಬರ್ತಾರೆ. ಎರಡೂ ಅವಧಿಯಲ್ಲಿ ನಿಮಗೆ ಅಷ್ಟೇನು ಉತ್ತಮವಾದ ಫಲಗಳು ನಿರೀಕ್ಷೆಯಲ್ಲಿರೋದಿಲ್ಲ. ಅದರಲ್ಲೂ ತಿಂಗಳ ಕೊನೆಗೆ ಮತ್ತಷ್ಟು ಅವರು ರುಜುಗತಿಗೆ ಬಂದಾಗ ಅವರ ಪಂಚಮದ ಶನಿಯ ಅಡ್ಡ ಪರಿಣಾಮ ನಿಮಗೆ ಜಾಸ್ತಿ ಆಗುತ್ತೆ. ಆವಾಗ ವಾಗ್ವಾದ, ಕಲಹ ಬರ್ಬೋದು, ಕಿರಿಯರಲ್ಲಿ ಕಲಹ ಬರ್ಬೋದು, ಸ್ವಂತ ಮಕ್ಕಳಲ್ಲಿ ವಿರೋಧಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ದಾಯಾದಿ ಕಲಹಗಳು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಆಘಾತ ಅಥವಾ ಬೇಜಾರಾಗುವಂಥ ಘಟನೆಗಳು ತಿಂಗಳ ಕೊನೆ ಭಾಗದಲ್ಲಿ ಶನಿ ಮಹಾರಾಜರ ಅಡ್ಡ ಪರಿಣಾಮದಿಂದ ಜರಗಬಹುದಾಗಿದೆ. ಹಾಗಾಗಿ ಶನಿ ಪ್ರಭಾವ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ರಾಹು ಸಹ ನಿಮಗೆ ತಿಂಗಳಿಡೀ ವಿರುದ್ಧವಾಗಿರ್ತಾನೆ. ಅರ್ಧಾಷ್ಟಮದ ರಾಹುವಿನ ಕಾರಣವಾಗಿ ನಿಮಗೆ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಅಥವಾ ಹಿಂದೆ ಚೆನ್ನಾಗಿದ್ದಂಥ ಬಂಧುಗಳು, ಮಿತ್ರರೀಗ ಸಡನ್ನಾಗಿ ನಿಮಗೆ ವಿರುದ್ಧವಾಗಿ ಸಂಚಲನ ಮಾಡುವಂಥದ್ದು, ಹಣಕಾಸಿನ ನಷ್ಟ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ, ಸಾಲಗಳನ್ನು ತೀರಿಸುವಂಥ ಕಷ್ಟ ಅಥವಾ ಸಾಲಗಾರರಿಂದ ಕಿರುಕುಳ ಮುಂತಾದ ಅನಪೇಕ್ಷಿತ ಘಟನೆಗಳು ಜರಬಹುದು. ಜೊತೆಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಅಥವಾ ಮಾನಹಾನಿಯಾಗುವಂಥ ಯಾವುದೇ ರೀತಿಯ ಪ್ರಸಂಗಗಳು ಜರಗಬಹುದು. ಹಾಗಾಗಿ ಇಂತಹ ವಿಚಾರಗಳ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಹೊಸ ವ್ಯಕ್ತಿಗಳಲ್ಲಿ, ಅಪರಿಚಿತರಲ್ಲಿ ಏನಾದರೂ ಬಾಂಧವ್ಯ, ಸ್ನೇಹವನ್ನು ಮಾಡಬೇಕಂತೆ 2 ಬಾರಿ ಯೋಚನೆ ಮಾಡಿ. ಅದರಿಂದ ನಿಮಗೆ ದೊಡ್ಡ ಆಪತ್ತನ್ನು ನೀವೇ ಮೈ ಮೇಲೆ ಎಳೆದುಕೊಂಡಂತೆ ಆಗ್ಬೋದು.
ಇನ್ನು ವಿಶೇಷವಾಗಿ ಯಾರು ಈ ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳಿರ್ತಾರೆ ಅವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಪರೀಕ್ಷೆಗಳು ಜಾಸ್ತಿ ಇರ್ತವೆ. ಅನೇಕ ರೀತಿಯ ಒತ್ತಡದ ಘಟನೆಗಳು ಜರುಗಬಹುದು ಅಥವಾ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಅಥವಾ ಕುತ್ತು ಬರುವಂತಹ ಘಟನೆಗಳು ಈ ತಿಂಗಳಲ್ಲಿ ಆಗ್ಬೋದು. ಯಾಕಂದರೆ ಅಲ್ಲಿ ಗುರುವಿನ ಹೊರತುಪಡಿಸಿ ಯಾವುದೇ ಗ್ರಹಗಳು ನಿಮ್ಮ ಅಷ್ಟೊಂದು ಪರವಾಗಿಲ್ಲ. ಅದರಲ್ಲೂ ಗುರುವಿನ ಬೆಂಬಲ ನಿಮಗೆ 10ನೇ ತಾರೀಕು ಪರೀಕ್ಷೆ ಇರುತ್ತೆ. ಆ ಬಳಿಕ 11ರಿಂದ ನಿಮಗೆ ಗುರುವಿಗೆ ಸಹ ವಕ್ರಗತಿ ಪ್ರಾಪ್ತವಾಗೋ ಕಾರಣ ಅಲ್ಲಿ ಗ್ರಹಗಳ ಒಂದು ವೈಪರೀತ್ಯವು ನಿಮಗೆ ಅನೇಕ ರೀತಿಯ ಏರುಪೇರುಗಳಿಗೆ ಇರುಸುಮುರುಸುಗಳಿಗೆ ಜೊತೆಗೆ ಅಭದ್ರತೆಗೆ ಕಾರಣ ಆಗ್ಬೋದಾಗಿದೆ. ಕೇತು ಸಹ ಸ್ವಲ್ಪ ಮಟ್ಟಿಗೆ ಬೆಂಬಲಕ್ಕಿದ್ದಾನೆ. ಕೇತುವಿನ ಸ್ವಲ್ಪ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಕೆಲವೊಂದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಕೆಲವೊಬ್ಬರಿಗೆ ವಿಶೇಷವಾದ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶ ಶಿಕ್ಷಣ ಅವಕಾಶ, ವಿಶೇಷವಾಗಿ ಯುವಕರು ಸಾಧಕರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಕೇತುವಿನಿಂದ ಅನೇಕ ರೀತಿಯ ಬೆಂಬಲಗಳು ಸಿಗಲಿವೆ. ಉದ್ಯೋಗ ಸಿಗಲಿಕ್ಕೂ ಅಥವಾ ಅವಕಾಶ ಸಿಗಲಿಕ್ಕೂ ಸಾಧ್ಯತೆ ಆಗ್ಬೋದು. ಇವೆಲ್ಲವೂ ಈ ರವಿಯಿಂದ ಕೇತುವಿನವರೆಗೆ ನಿಮಗೆ ಯಾವೆಲ್ಲ ಗ್ರಹಗಳು ಈ ನವೆಂಬರ್ನಲ್ಲಿ ಪೂರಕವಾಗಿವೆ, ಯಾವ ಗ್ರಹಗಳು ವಿರುದ್ಧವಾಗಿ ಅನ್ನೋದರ ಸಂಕ್ಷಿಪ್ತ ನೋಟವನ್ನು ನೋಡಿದಾಗಿದೆ. ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಚಂದ್ರನು ಯಾವ ದಿನಗಳು ನಿಮಗೆ ಪೂರಕವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ನೋಡೋಣ. ಆರಂಭದ 3 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 1, 2, 3 ನವೆಂಬರ್ 1, 2, 3ರಲ್ಲಿ ಚಂದ್ರನ ವೈರುಧ್ಯ ಇದೆ. ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ, ಮಾತಿನ ಚಕಮಕಿ ಬರುತ್ತೆ, ಬಂಧುಗಳಲ್ಲಿ ಮಿತ್ರರಲ್ಲಿ ವಿರೋಧದ ವಿಚಾರಗಳು ಬರ್ತವೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಅಂದರೆ ಫೇಲಿಯರ್ಗಳು ಆಗುವಂಥ ಸಾಧ್ಯತೆ 1, 2, 3ರಲ್ಲಿ ಬರ್ಬೋದು. 4, 5, 6, 7 ನಿರಂತರವಾಗಿ 4 ದಿನಗಳು ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ. ಜಯ, ಲಾಭ, ಕೀರ್ತಿ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಯಾವುದೇ ಪ್ರಯತ್ನದಲ್ಲಿ ನಿಮಗೆ ನೀವು ಅಂದುಕೊಂಡಂತೆ ಸಮಯದಲ್ಲಿ ಸಕಾಲದಲ್ಲಿ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರು, ಮಹಿಳೆಯರು, ಗೃಹಿಣಿಯರಿಗೆ ಎಲ್ಲ ವರ್ಗದವರೆಗೂ 4, 5, 6 ಅದ್ಭುತವಾದ ಶುಭಫಲಗಳು ಆಗಲಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. 8, 9, 10, 11, 12 8ರಿಂದ 12ರವರೆಗೆ 5 ದಿನಗಳು ಸಹ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಆ 5 ದಿನಗಳಲ್ಲಿ ಮಾತಿನ ಚಕಮಕಿ, ಕಲಹ ವಾಗುವುದಾಗುವಂಥದ್ದು, ಹಿರಿಯರಲ್ಲೂ ಕಲಹ ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು, ತಲೆನೋವು, ಮಂಡಿ ನೋವು, ಬೆನ್ನು ನೋವು ಮುಂತಾದ ಯಾವುದೇ ನೋವುಗಳು ಕಾಣುವಂಥದ್ದು ಅಥವಾ ಹವಾಮಾನ ವೈಪರೀತ್ಯದಿಂದ ಜ್ವರ, ಶೀತ, ನೆಗಡಿಗಳು ಕೆಲವರಿಗೆ ಬರ್ಬೋದು. ಇನ್ನು ಹಣಕಾಸಿನ ಖರ್ಚು ಜಾಸ್ತಿ, ಅನಪೇಕ್ಷಿತ ಖರ್ಚು, ಅನಿರೀಕ್ಷಿತ ಖರ್ಚು, ಆಸ್ಪತ್ರೆಗೆ ರಿಪೇರಿಯಂತಹ ಖರ್ಚುಗಳೆಲ್ಲ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆ 8ರಿಂದ 12ರ ಅವಧಿಯಲ್ಲಿ ಆಗ್ಬೋದು. ಚಂದ್ರನ ಬೆಂಬಲ ಏನೂ ಇರೋದಿಲ್ಲ. ಆಮೇಲೆ 13ರಿಂದ 17ರವರೆಗೆ ಮತ್ತೆ 5 ದಿನಗಳು ಚಂದ್ರನ ಬೆಂಬಲ ನಿಮಗೆ ಬರ್ತಾ ಇರುತ್ತೆ. 13, 14, 15, 16, 17 5 ದಿನಗಳಲ್ಲಿ ಜಯ, ಲಾಭ, ಕೀರ್ತಿ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಈ 5 ದಿನಗಳಲ್ಲಿ ಮಾಡಿಕೊಳ್ಳಿ. ಅಥವಾ ಪ್ರಮುಖವಾದ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳ ಸಂಗ್ರಹ ಮಾಡೋದಾಗಲಿ, ಯಾವುದೇ ಒಪ್ಪಂದ ಮಾಡೋದಾಗಲಿ, ಯಾವುದೇ ವಿಶೇಷವಾದ ಕೊಡುಕೊಳ್ಳುವಿಕೆ ವಿಚಾರವಾಗಲಿ ಅಥವಾ ಯಾವುದೇ ರೀತಿಯ ಆರಂಭ ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ 13ರಿಂದ 17ರವರೆಗೆ ಅದ್ಭುತವಾದ ಶುಭಫಲಗಳು ಆಗಲಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿದ್ಯಾರ್ಥಿ ಯುವಕರಿಗೂ ಶುಭವಿದೆ. 18, 19 ಮಿಶ್ರ ಫಲಗಳ ಸೂಚನೆ. 20, 21, 22 ಇರಲಿ ಉತ್ತಮ ಇದೆ. 18, 19ರಲ್ಲಿ ಮಿಶ್ರ ಫಲ ಬಂದರೆ 20, 21, 22 ಉತ್ತಮ ಫಲಗಳು ಬಂದಿವೆ. 20ರಿಂದ 22ರವರೆಗೂ 3 ದಿನಗಳು ಶುಭ, ಲಾಭ, ಜಯ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. 23, 24 ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳ ಸಾಧ್ಯತೆ ಇದೆ. 25, 26, 27 ನಿರಂತರವಾಗಿ 3 ದಿನ ಮತ್ತೊಮ್ಮೆ 3 ದಿನಗಳು ಚಂದ್ರನ ಬೆಂಬಲ 25, 26, 27ರಲ್ಲಿ ಬರಲಿದೆ. ಜಯ, ಲಾಭ, ಕೀರ್ತಿ ಇದೆ ಅಂತ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ ಯುವಕರಿಗೂ ಮತ್ತು ಮಹಿಳೆಯರು, ಗೃಹಿಣಿಯರಿಗೂ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ. ಹಿಂದೆ ಯಾವುದು ಆಸೆ ಬಿಟ್ಟಂತಹ ಒಂದು ಯಾವುದೇ ರೀತಿಯ ವಿವಾದದ ಒಂದು ವಿಚಾರವು ಈಗ ಮತ್ತೆ ನಿಮ್ಮ ಆಸೆ ಚಿಗುರಿ ಅದು ಸಫಲ ಆಗುವಂಥ ಅಂದರೆ ಸಕ್ಸಸ್ ಆಗುವಂಥ, ಹಿಂದೆ ಫೇಲಿಯರ್ ಆಗಿದ್ದ ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಈಗ ನಿಮಗೆ ಮತ್ತೆ ಅದರಲ್ಲಿ ಜಯ ಅಥವಾ ಲಾಭಗಳು ಆಗುವಂಥ ಘಟನೆ 25, 26, 22ರಲ್ಲಿ ಆಗಲಿದೆ. ಇನ್ನು 28, 29 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗ್ಬೋದು, ಚಿಂತೆ ಹೆಚ್ಚಳ ಆಗ್ಬೋದು. ಇನ್ನು ಕೊನೆಯ ದಿನ 30ನೇ ತಾರೀಕು ಸಹ ಅಷ್ಟೇ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಹಾಗಾಗಿ ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಚಂದ್ರನು ಈ ತಿಂಗಳಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾನೆ. ಆ 16 ದಿನಾಂಕಗಳನ್ನು ಗಮನದಲ್ಲಿಟ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಆ ದಿನಗಳನ್ನು ಮಾಡ್ಕೋಬೋದಾಗಿದೆ. ಒಟ್ಟಿನಲ್ಲಿ ಈ 9 ಗ್ರಹಗಳು, ನವಗ್ರಹಗಳು ನವೆಂಬರ್ನಲ್ಲಿ ನಿಮಗೆ ಯಾವ ರೀತಿ ಎಲ್ಲ ಸಹಾಯ ಮಾಡಲಿವೆ, ಯಾವ ಗ್ರಹಗಳು ವಿರುದ್ಧವಾಗಿ ಏನೆಲ್ಲ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ಒಟ್ಟಿನಲ್ಲಿ ಮಿಶ್ರ ಫಲಗಳ ಸೂಚಕವಾಗಿರೋ ಕಾರಣ ನೀವು ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ, ಎಲ್ಲ ವಿಚಾರ ತನುಮನಧನದ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ವೃಶ್ಚಿಕದವರಿಗೆ. ಇನ್ನು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸೂರ್ಯ ನಿಮಗೆ ಈ ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇದೆ. ಹಾಗೆ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ಮತ್ತು ವೈಟ್ ಕಲರನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಮಾಸ ಪೂರ್ತಿ ನಿಮಗೆ ಇರುವಂತಹ ಕೇತುವಿನ ರಕ್ಷಣೆಯಿಂದಾಗಿ ನೀವು ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಈ ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ ವಿಶೇಷವಾಗಿ 10ನೇ ತಾರೀಕುವರೆಗೆ ಇರುತ್ತೆ. ಹಾಗಾಗಿ 10ನೇ ತಾರೀಕಿನ ಒಳಗೆ ನೀವು ಎಲ್ಲ ಹಳದಿ ಬಣ್ಣ ಸಂಖ್ಯೆ 3ನಲ್ಲಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ 16 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನೀವು ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ಅಂತ ಹೇಳಿದ್ದೇನೆ. ಆಗಲೇ ಸೂರ್ಯ, ಮಂಗಳ, ಬುಧ
ಅಥವಾ ಒಂದು ಹಂತದಲ್ಲಿ ಗುರುವಿನ ಬೆಂಬಲ ಇರದಾಗುತ್ತೆ. ಜೊತೆಗೆ ಶನಿ ಮಹಾರಾಜರು, ರಾಹು ಇವೆಲ್ಲ ವಿರುದ್ಧವಾಗಿರ್ತಾರೆ. ಆ ದೋಷದ ನಿವಾರಣೆಯಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡಿ ಗಣೇಶ, ಸುಬ್ರಹ್ಮಣ್ಯ ಅಥವಾ ಮುನೇಶ್ವರ, ಕಾಲಭೈರೇಶ್ವರ, ವೀರಭದ್ರೇಶ್ವರ ಅಥವಾ ಮನೆಯ ನಿಮ್ಮ ಕುಲ ದೇವಿ, ಹೆಣ್ಣು ದೇವರು ಅಂತ ಹೇಳ್ತಾರೆ. ಹಾಗಾಗಿ ದೇವಿ, ದುರ್ಗಾದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು ಅಥವಾ ಇಂಥ ದೇವರುಗಳ ಸಂದರ್ಶನ ಮಾಡುವಂಥದ್ದು, ಗುರು ದತ್ತಾತ್ರೇಯರು ಅಥವಾ ಸಾಯಿಬಾಬಾ, ರಾಘವೇಂದ್ರ ಮುಂತಾದ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಈ ರೀತಿ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳಿಂದ ನಿಮ್ಮ ಈ ದೋಷವನ್ನು ಕಳೆದುಕೊಳ್ಬೋದು. ಆಸಕ್ತಿ ಉಳ್ಳಂಥರು ದಾನ ಧರ್ಮದ ಮಾರ್ಗವನ್ನು ಸಹ ಅನುಷ್ಠಾನ ಮಾಡ್ಬೋದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಇದೇ ನವೆಂಬರ್ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನು ರಾಶಿಗೆ ನವೆಂಬರ್ ತಿಂಗಳು ಸ್ವಲ್ಪ ಸವಾಲುಗಳು ಇರುವಂತಹ ತಿಂಗಳಾಗಿರುತ್ತೆ. ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಧನ, ಉದ್ಯೋಗ ಉತ್ತಮ, ಬಾಂಧವ್ಯ, ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಬಂದಿದೆ. ಅದರಲ್ಲಿ ಹಣಕಾಸು, ನಿಮ್ಮ ವೃತ್ತಿ, ಉದ್ಯೋಗ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ, ಅದರಲ್ಲೇನು ಕೊರತೆ ಇಲ್ಲ. ಆದರೆ ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಶಿಪ್ಗಳು, ಅದು ಮನೆಯ ಸದಸ್ಯರ ಜೊತೆಗಿರ್ಬೋದು, ಪತಿ ಪತ್ನಿಯರದು, ತಂದೆ ಮಕ್ಕಳದು, ಇಲ್ಲ ಸಹೋದ್ಯೋಗಿಗಳ ಜೊತೆಗೋ ಯಾವುದಿರ್ಬೋದು, ಅಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದು, ಕೊರತೆ ಬರುವಂಥದ್ದು. ಜೊತೆಗೆ ಆರೋಗ್ಯದ ಸಹ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯದ ಯಾವುದಾದ್ರೂ ನಿಮಗೆ ಹಿನ್ನೆಲೆ ಇದ್ದರೆ ಅಂತಹ ಒಂದು ಅನಾರೋಗ್ಯವೀಗ ಮತ್ತೆ ಮರುಕಳಿಸುವಂಥದ್ದು ಇವೆಲ್ಲ ಸಾಧ್ಯತೆ ಈ ನವೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಆಗುವಂತಹ ಕೆಲವು ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಅಲ್ಲಿ ಗುರುಬಲ ನಿಮಗೆ ಇಷ್ಟು ದಿನ ಇದ್ದ ಗುರುಬಲ ನಷ್ಟ ಆಗಿದೆ. ಈಗ ಗುರು ನಿಮಗೆ ಅಷ್ಟಮದಲ್ಲಿದ್ದಾನೆ. ಗುರುವಿನ ಅತಿಚಾರದಿಂದ ಗುರು ಈಗ ಕಟಕ ರಾಶಿಯಲ್ಲಿದ್ದಾನೆ. ಅದು ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ವಿಶದವಾಗಿ ವಿವರಣೆ ಮಾಡಿದ್ದೇನೆ, ಗುರುವಿನ ಅತಿಚಾರದ ವಿಡಿಯೋಗಳು, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಗುರು ಈಗ ನಿಮಗೆ ಇದ್ದಂತಹ ಗುರುಬಲ ನಷ್ಟ ಆದ ಅದರ ಒಂದು ಅಡ್ಡ ಪರಿಣಾಮ. ಜೊತೆಗೆ ಇತರ ಗ್ರಹಗಳಾದ ಉದಾಹರಣೆಗೆ ಅಲ್ಲಿ ಶನಿಯ ಅಡ್ಡ ಪ್ರಭಾವ ಇರುತ್ತೆ, ನಿಮಗೆ ಕೇತುವಿನ ಅಡ್ಡ ಪ್ರಭಾವ ಇರುತ್ತೆ, ಮಂಗಳನು ಈಗ ಪೂರಕವಾಗಿರೋದಿಲ್ಲ, ಬುಧನು ನಿಮಗೆ ನಷ್ಟದಲ್ಲಿ ಇರುವಂಥದ್ದು ಮುಂತಾದ ಹಲವಾರು ಗ್ರಹಗಳ ಒಂದು ವೈರುಧ್ಯದಿಂದ ಈ ತಿಂಗಳಲ್ಲಿ ನೀವು ಕೆಲವು ಮಿಶ್ರ ಫಲವನ್ನು ಅನುಭವಿಸುವಂಥ ಒಂದು ಸಾಧ್ಯತೆ ಬರುತ್ತೆ. ಈಗ ಒಂದೊಂದಾಗಿ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಲಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸಿ ನೋಡಿದರೆ, ಮೊದಲನೇದಾಗಿ ಗ್ರಹರಾಜ ಅಥವಾ ಗ್ರಹ ಅಧಿಪತಿಯಾದಂತಹ ಜಗದಾತ್ಮ ಸ್ವರೂಪ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 15ರವರೆಗೆ ಇರುತ್ತೆ. ಸೂರ್ಯ ಭಗವಂತರು ತುಲಾರಾಶಿಯಲ್ಲಿ ಇರುವವರೆಗೆ ನವೆಂಬರ್ 15ರವರೆಗೆ ತುಲಾರಾಶಿಯಲ್ಲಿ ಇರ್ತಾರೆ. ಆ ತುಲಾರಾಶಿಯಲ್ಲಿ ಇರುವಷ್ಟು ದಿನವೂ ನಿಮಗೆ ಲಾಭ ಸ್ಥಾನದ ಸೂರ್ಯನ ಒಂದು ರಕ್ಷಣೆ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಖಂಡಿತ ಆಗಲಿವೆ. ಹಾಗಾಗಿ ಹೇಳಿದ್ದೇನೆ ನಿಮಗೆ ಧನ, ಉದ್ಯೋಗ ಉತ್ತಮ, ಅಂದರೆ ಅಲ್ಲಿ ಧನದ ಒಂದು ಹರಿವಿಗಾಗಿ, ಉದ್ಯೋಗದ ವಿಚಾರವಾಗಿ, ಜೊತೆಗೆ ನಿಮಗೆ ಮಾಡುವಂಥ ವೃತ್ತಿನೋ, ನಿಮ್ಮ ವ್ಯಾಪಾರನೋ, ಉದ್ಯಮನೋ ಅದೆಲ್ಲ ಚೆನ್ನಾಗಿ ನಾರ್ಮಲಾಗಿ ಹೋಗಲಿಕ್ಕೆ 15ರವರೆಗೂ ನಿಮಗೆ ರವಿಯ ವಿಶೇಷವಾದ ಆಶೀರ್ವಾದ ಲಾಭ ಸ್ಥಾನದಿಂದ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಆಗಲಿವೆ. ಜೊತೆಗೆ ಕೌಟುಂಬಿಕ ಜೀವನದಲ್ಲೂ, ಆರೋಗ್ಯದ ವಿಚಾರದಲ್ಲೂ, ಹಣಕಾಸಿನ ವಿಚಾರದಲ್ಲೂ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಸಹಕಾರಿಯಾಗಲಿದೆ. ಇದೊಂದು ಭಾಳ ಉತ್ತಮ ವಿಚಾರ. ಯಾಕಂದರೆ ನಿಮಗೆ ಗುರುಬಲ ನಷ್ಟ ಆಗಿದ್ದರೂ ಅಲ್ಲಿ 15ನೇ ತಾರೀಕು ನವೆಂಬರ್ 15ರವರೆಗೂ ವಿಶೇಷವಾಗಿ ಸೂರ್ಯನ ಒಂದು ರವಿಯ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಂಬಂಧಿತ ಕೆಲಸಗಳು, ಅದು ಭೂಮಿ ಸಂಬಂಧಿತ ಯಾವುದಾದ್ರು ಕೆಲಸ ಕಾರ್ಯಗಳು, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿದ್ದರೆ ನೀವು ನವೆಂಬರ್ 15ರ ಒಳಗೆ ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಆ ಬಳಿಕ ನಿಮಗೆ ಇನ್ನಷ್ಟು ಗ್ರಹ ಬಲ ಕ್ಷೀಣ ಆಗ್ತಾ ಬರುತ್ತೆ. ಹಾಗೆ ಅದನ್ನು ಗಮನದಲ್ಲಿಟ್ಕೊಂಡು ಸೂರ್ಯನ ಅನುಗ್ರಹ ಇರುವಂಥದ್ದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನವೆಂಬರ್ 15ರವರೆಗೆ ಲಾಭ ಸ್ಥಾನದ ಸೂರ್ಯ ಅನುಗ್ರಹ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ, ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಮಂಗಳನ ಅನುಗ್ರಹ ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ನಷ್ಟದಲ್ಲ ರಾಶಿಯಲ್ಲಿರುವಂಥ ನಷ್ಟ ಭಾವದಲ್ಲಿ, ಅಂದರೆ ವೃಶ್ಚಿಕದಲ್ಲಿ ಇರುವಂಥ ಮಂಗಳನು ನಿಮಗೆ ಅನೇಕ ನಷ್ಟ ಕಷ್ಟಗಳಿಗೆ ಕಾಲ ಆಗ್ಬೋದು. ಕಲಹ ವ್ಯಾಗ್ವಾದಗಳಿಗೆ, ಆಗಲೇ ಹೇಳಿದ್ದೀನಿ ಬಾಂಧವ್ಯದಲ್ಲಿ ಬಾಂಧವ್ಯದ ಕೊರತೆ ಬರಲಿಕ್ಕೆ ಅಲ್ಲಿ ಮಂಗಳನು ಸಹ ಕಾರಣ ಆಗ್ತಾನೆ. ನಿಮಗೆ ಅಲ್ಲಿ ಪತಿಪತ್ನಿಯರ ಬಾಂಧವ್ಯ ಇರ್ಬೋದು, ಸಹೋದರ ಸಹೋದರಿಯರ, ದಾಯಾದಿಗಳ ಬಾಂಧವ್ಯ ಅಥವಾ ಮಿತ್ರರ ಜೊತೆಗೆ ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅಲ್ಲಿ ಹುಳಿ ಹಿಂಡುವಂಥ ಘಟನೆ ಅಥವಾ ವಾಗ್ವಾದ ಬರುವಂಥದ್ದು, ಕಲಹ ಬರುವಂಥದ್ದು. ಜೊತೆಗೆ ನಿಮಗೆ ಇದ್ದಕ್ಕಿದ್ದಂತೆ ಸ್ವಲ್ಪ ತಾಳ್ಮೆ ಕಡಿಮೆಯಾಗಿ ಸಿಟ್ಟು ಜಾಸ್ತಿ ಬರುವಂಥದ್ದು, ಸಿಟ್ಟಿನ ಭರದಲ್ಲಿ ಯಾವುದೇ ರೀತಿಯ ಅವಾಚ್ಯ ಪದಗಳು ಬರುವಂಥದ್ದು ಇತ್ಯಾದಿ ಆ ಮಂಗಳನ ಅಡ್ಡ ಪರಿಣಾಮದಿಂದ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿಗಳಲ್ಲಿ ನಿಮಗೆ 15ರ ಬಳಿಕ 15ರವರೆಗೂ ಸೂರ್ಯ ಅನುಗ್ರಹ ಇರುತ್ತೆ. ಆದರೆ 15ರ ಬಳಿಕ ಇನ್ನಷ್ಟು ಮಂಗಳನ ಅಡ್ಡ ಪರಿಣಾಮವಾಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಸೂರ್ಯನ ರಕ್ಷಣೆ ಇದ್ದಾಗ ಇತರ ಗ್ರಹಗಳ ಅಡ್ಡ ಪರಿಣಾಮ ಕಡಿಮೆ ಆಗುತ್ತೆ. ಆದರೆ ಯಾವಾಗ ಸೂರ್ಯನ ಬಲ ಸಹ ನಿಮಗೆ ನಷ್ಟ ಭಾವದಲ್ಲಿ ಸೂರ್ಯನ ಬಂದಾಗ ಅಲ್ಲಿ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳಾಗ್ಬೋದು. ಹಾಗಾಗಿ ಮಂಗಳನಿಂದಾಗಿ ನಿಮಗೆ ಇಂತಹ ಒಂದು ನಷ್ಟದ ಪರಿಣಾಮ ಅಥವಾ ಯಾವುದೇ ರೀತಿಯ ಮೋಸ ಹೋಗುವಂಥ ಪರಿಣಾಮ, ಕಲಹ ವಾಗ್ವಾದಗಳ ಪರಿಣಾಮ ಮಂಗಳನು ಮಾಡ್ಬೋದಾಗಿದೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ, ಬುಧನು ನಿಮಗೆ
ಈ ಆರಂಭದಿಂದಲೂ ತಿಂಗಳ ಕೊನೆಯವರೆಗೂ ಬುಧನು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿನೂ ಆತನು ಸಹ ವೃಶ್ಚಿಕದಲ್ಲಿರುವ ಕಾರಣ ಅದೂ ನಿಮ್ಮ ರಾಶಿಗೆ ನಷ್ಟದ ಪರಿಣಾಮವನ್ನು ಉಂಟು ಮಾಡುತ್ತದೆ. ವ್ಯಾಪಾರ ಉದ್ಯಮಿಯಲ್ಲಿ ನಷ್ಟ ಆಗ್ಬೋದು, ಜೊತೆಗೆ ಯಾವುದೇ ರೀತಿಯ ಅಪರಿಚಿತರ ಒಂದಿಗೆ ಮಾತು ನಂಬಿ ನಿಮಗೆ ನಷ್ಟ ಒಳಗಾಗ್ಬೋದು, ಅಥವಾ ನಿಮ್ಮ ರಿಲೇಟಿವ್ಗಳೇ ಯಾವುದೇ ರೀತಿಯ ಒಂದು ರಾಂಗ್ ಐಡಿಯಾಗಳನ್ನು ನಿಮಗೆ ಕೊಟ್ಟು ಅವರನ್ನು ನೀವು ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಅದರಿಂದ ನೀವು ಮತ್ತೆ ನಷ್ಟಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಅಡೆತಡೆಗಳು ನಿಮಗೆ ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು. ಬುಧನ ವೈಪರೀತ್ಯದಿಂದ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ಅಥವಾ ಏನಾದರೂ ಆಹಾರ ದೋಷ ಅಥವಾ ಫುಡ್ ಪಾಯ್ಸನಿಂಗ್ ಮುಂತಾದವೆಲ್ಲ ಕಾಣಿಸ್ಬೋದು. ಹಾಗಾಗಿ ಈ ವಿಚಾರದಲ್ಲಿ ಧನುರಾಶಿಯವರು ಈ ಬುಧನ ಸಹ ವೈರುಧ್ಯವಾಗಿರೋ ಕಾರಣ ಅಲ್ಲಿ ತನುಮನ ಧನದ ಒಂದು ಎಚ್ಚರಿಕೆ ಬೇಕು. ಇನ್ನು ಗುರು ಗ್ರಹದ ವಿಚಾರ ಆಗಲೇ ಹೇಳಿದ್ದೇನೆ, ಗುರುಬಲ ನಿಮಗೆ ಈಗ ನಷ್ಟ ಆಗಿದೆ. ಇಷ್ಟು ದಿನ ಇದ್ದಂತಹ ಗುರು, ಸಪ್ತಮದ ಗುರು, ಈಗ ಆತನ ಅತಿಚಾರ ಅಂದರೆ ಆತನು ಮಿಥುನದಿಂದ ಒಂದು ಹಠಾತ್ತಾಗಿ ಅಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿರ್ತಾನೆ. ಆ ಅತಿಚಾರದ ಪರಿಣಾಮವಾಗಿ ನಿಮಗೆ ಅದರಿಂದ ತೊಂದರೆ, ಅಂದರೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ಕೌಟುಂಬಿಕ ಜೀವನದಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು, ಆಕಸ್ಮಿಕವಾದ ಯಾರಾದರೂ ನಷ್ಟಗಳು ಆಗೋದು, ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಾದರೂ ನಿಮ್ಮ ವಸ್ತುನೋ ಒಡವೆನೋ ಅಥವಾ ಏನಾದರೂ ಅಮೂಲ್ಯವಾದ ದಾಖಲೆನೋ ಅದು ಕಳೆದು ಹೋಗ್ಬೋದು ಅಥವಾ ಕಳ್ಳತನ ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರುವ ಕಾರಣ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂತಹ ಒಂದು ಎಚ್ಚರಿಕೆ ನವಂಬರಲ್ಲಿ ನಿಮಗೆ ಬೇಕಾಗುತ್ತೆ. ಯಾವುದನ್ನು ಅಷ್ಟೊಂದು ಈಸಿಯಾಗಿ ತೆಗೆದುಕೊಳ್ಳುವಂಥದ್ದಿಲ್ಲ. ಎಲ್ಲ ವಿಚಾರಕ್ಕೂ ಸ್ವಲ್ಪ ಜಾಗರೂಕರಾಗಿರುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಪೂರಕವಾಗಿ ಇದ್ದಾನೆ. 25ರವರೆಗೂ ಆತನು ಲಾಭ ಸ್ಥಾನದಲ್ಲೇ ಇರುವ ಕಾರಣ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಅದೇ ನಿಮಗೆ ಹೇಳುವಂಥದ್ದು ಆರಂಭದಲ್ಲಿ ಬಂದಂಥ ವಾಕ್ಯ, ಧನ ಉದ್ಯೋಗ ಉತ್ತಮ. ಧನ ಅಂದರೆ ಹಣಕಾಸಿನ ಹರಿವು ಎಲ್ಲ ಉತ್ತಮ ಇರುತ್ತೆ, ಅಂದರೆ ಶುಕ್ರನ ಅನುಗ್ರಹ ಉತ್ತಮ ಇದೆ ಅಂತ ಅದರ ಅರ್ಥ. ನಿಮಗೆ ಶುಕ್ರನ ಅನುಗ್ರಹ 25ನೇ ತಾರೀಕುವರೆಗೂ ವಿಶೇಷವಾದ ಶುಕ್ರನ ಅನುಗ್ರಹ ಇರೋ ಕಾರಣ ಹಣಕಾಸು ಯಾವುದೇ ಕೊರತೆ ಇರೋದಿಲ್ಲ, ಆದಾಯಗಳು ಚೆನ್ನಾಗಿರ್ತವೆ. ಜೊತೆಗೆ ವ್ಯಾಪಾರ ಉದ್ಯಮ ನಿಮ್ಮ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಶುಕ್ರ ಅನುಗ್ರಹದಿಂದ. ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ಈಗ ವಕ್ರತ್ಯಾಗ ಮಾಡ್ತಾರೆ. ವಕ್ರತ್ಯಾಗ ಮಾಡಿದ ಬಳಿಕ ರುಜುಗತಿಗೆ 28ನೇ ತಾರೀಕು ಬರ್ತಾರೆ. ಆದರೆ ವಕ್ರಗತಿಯಲ್ಲಿದ್ದ ಕಾರಣ ಅವರ ಅಡ್ಡ ಪರಿಣಾಮ ಹೆಚ್ಚಿಗಿಲ್ಲ. ಆದರೂ ನಿಮಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಶನಿ ಮಹಾರಾಜರಿಂದ ನಿಮಗೆ ಯಾವುದೇ ರೀತಿಯ ಲಾಭದಾಯಕ ಅಥವಾ ಸಹಾಯಕವಾದ ಅಂಶಗಳಿರೋದಿಲ್ಲ. ಕೆಲವೊಮ್ಮೆ ವಿಳಂಬಗಳು ಆಗುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಇತರ ಜೊತೆ ಕಲಹವಾಗುವುದುಗಳಾಗುವಂಥದ್ದು, ನಿಮ್ಮ ಮೇಲೆ ಆರೋಪ ಬರುವಂತಹ ಘಟನೆಗಳು ಶನಿಯ ವೈಪರೀತ್ಯದಿಂದ ಆಗ್ಬೋದು. ಇನ್ನು ರಾಹು ಗ್ರಹ ನಿಮಗೆ ಪೂರಕವಾಗೇ ಇದೆ. ರಾಹುವಿನ ಚಲನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕುಂಭರಾಶಿಯಲ್ಲಿ ಇರುವಂತಹ ರಾಹುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ಆದಾಯಕ್ಕೆ ಸಹಾಯ ಆಗುತ್ತೆ, ಆಕಸ್ಮಿಕ ಲಾಭಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಇತರರಿಂದ ಕೆಲವೊಂದು ಸಲಹೆ ಸೂಚನೆ ಮಾರ್ಗದರ್ಶನ ಬರ್ಬೋದು. ವಿದೇಶ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಫಲತೆ ಬರ್ಬೋದು. ದೂರ ಪ್ರಯಾಣ ಮಾಡುವಂಥ ಯೋಗ ಇವೆಲ್ಲ ರಾಹು ಅನುಕೂಲ ಮಾಡಿ ಕೊಡ್ಬೋದು. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು, ಬಾಂಧವರು, ಮಿತ್ರರು ನಿಮಗೆ ಯಾವುದೇ ಒಂದು ಉತ್ತಮ ಕೊಡುಗೆಯನ್ನು ಬಹುಮಾನವನ್ನು ಕೊಡುವಂಥ ಸಾಧ್ಯತೆ ಕಂಡುಬರುತ್ತೆ ರಾಹುವಿನಿಂದಾಗಿ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರೋದಿಲ್ಲ, ವಿರುದ್ಧವಾಗಿ ಇರ್ತಾನೆ. ಕೇತು ವಿರುದ್ಧವಾಗಿರುವ ಕಾರಣ ಕೆಲವೊಮ್ಮೆ ಅದೇ ರೀತಿ ಬಾಂಧವ್ಯದ ಕೊರತೆಗೆ ಅಂತ ಹೇಳಿದ್ನಲ್ಲ, ಆ ಬಾಂಧವ್ಯದ ಕೊರತೆಗೆ ಕೇತುವಿನ ಒಂದು ಕೊಡುಗೆ ಸಹ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಸಹೋದರರ ಬಾಂಧವ್ಯ ಅಥವಾ ಅತ್ತೆ ಸೊಸೆ, ಅತ್ತೆ ಮಾವ ಇತ್ಯಾದಿಗಳ ಬಾಂಧವ್ಯಗಳಲ್ಲಿ ಏನಾದರೂ ಅಲ್ಲಿ ಜಗಳ ಮನಸ್ತಾಪಗಳು ಬರುವಂಥದ್ದು, ಹಣದ ವಿಚಾರನೋ ಆಸ್ತಿ ವಿಚಾರ, ಭೂಮಿ ವಿವಾದಗಳು, ವಾಗ್ವಿವಾದಗಳು ಹೇಳುವಂಥದ್ದು, ಅಥವಾ ಕೋರ್ಟ್ನಲ್ಲಿ ಕೆಲವೊಂದು ಕೇಸುಗಳು ದಾಖಲಾಗುವಂಥದ್ದು. ಜೊತೆಗೆ ಯಾರದೇ ಒಂದು ಮೂರನೆಯ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಏನೋ ಒಂದು ಅಡ್ಡ ಪ್ರವೇಶ ಮಾಡುವಂತಹ ಘಟನೆ ಇವೆಲ್ಲ ಜರಗಬಹುದು. ಇವೆಲ್ಲ ಸಾಧ್ಯತೆ ಆ ಕೇತುವಿನಿಂದ ಬರುತ್ತೆ. ಜೊತೆಗೆ ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ ಕೇತುವಿನ ಅಡ್ಡ ಪರಿಣಾಮದಿಂದ ಕಾಡ್ಬೋದಾಗಿದೆ. ಹಾಗಾಗಿ ಅಲ್ಲಿ ಒಟ್ಟಾರೆಯಾಗಿ ಗಮನಿಸಿದಾಗ 6 ಅಥವಾ 7 ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಎದುರಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಅಲ್ಲಿ ಆರಂಭದಲ್ಲಿ ಕೇವಲ ಸೂರ್ಯನ ಅನುಗ್ರಹ, ಆ ಬಳಿಕ ಒಂದು ನಿಮಗೆ ನಿರಂತರವಾಗಿ ಸ್ವಲ್ಪ ಶುಕ್ರನ ಅನುಗ್ರಹ, ಜೊತೆಗೆ ತಿಂಗಳು ಪೂರ್ತಿ ರಾಹು ಮಾತ್ರ ನಿಮಗೆ ತಿಂಗಳು ಪೂರ್ತಿಯಾಗಿ ನಿರಂತರವಾಗಿ ಉತ್ತಮ ಫಲನ ಕೊಡ್ತಾನೆ. ಉಳಿದ ಗ್ರಹಗಳು ಮಧ್ಯದಲ್ಲಿ ಅಥವಾ ಕೆಲವೊಮ್ಮೆ ಅವುಗಳ ಫಲಗಳ ಒಂದು ಪರಿಣಾಮಗಳು ಕಡಿಮೆ ಆಗ್ತಾ ಬರ್ತವೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಕೆಲವೊಂದು ದಿನಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಉತ್ತಮವಾಗಿರುತ್ತೆ. ಆ ಚಂದ್ರನ ಅನುಕೂಲಗಳು ಉತ್ತಮವಾಗಿರೋ ದಿನಗಳನ್ನು ಆಯಾ ಡೇಟ್ಗಳನ್ನು ಗಮನಿಸಿದಾಗ ನವಂಬರ್ 1ರಂದು ನಿಮಗೆ ಚಂದ್ರನು ವಿಶೇಷವಾಗಿ ಲಾಭವನ್ನು ಜಯವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ. ನಿಮ್ಮ ಜನ್ಮದ ಇರುವಂಥ 3ನೇ ರಾಶಿಯಲ್ಲಿ ಅಂದರೆ ಕುಂಭದಲ್ಲಿ ಇರುವಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಎಲ್ಲ ಕೊಡ್ತಾನೆ. 2, 3, 4, 5 ನಿಮಗೆ ಆ 4 ದಿನಗಳಲ್ಲಿ ಚಂದ್ರನ ಬೆಂಬಲ ಇರೋದಿಲ್ಲ. ಆ 4 ದಿನಗಳಲ್ಲಿ ನಿಮಗೆ ಕಷ್ಟ ನಷ್ಟ, ಅಲ್ಲಿ ಬಾಂಧವ್ಯದ ಕೊರತೆ, ಆಗಲೇ ಹಿಂದೆ ಹೇಳಿದಂತೆ ಬಾಂಧವ್ಯದಲ್ಲಿ ಕೊರತೆ ಅಂತ ಹೇಳಿದ್ನಲ್ಲ, ಅಂತಹ ಒಂದು ಘಟನೆಗಳು ಜರುಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಕಿರಿಯರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆ ವಿವಾದಗಳು ಏರ್ಪಡುವಂಥದ್ದು, ಇತರರು ನಿಮ್ಮನ್ನು ನಿಂದಿಸುವಂಥದ್ದು, ಅವಹೇಳನ ಮಾಡುವಂಥ ಘಟನೆಗಳು 2, 3, 4, 5 ಈ 4 ದಿನಗಳಲ್ಲಿ ಜರುಗುವಂಥ ಸಾಧ್ಯತೆ ಚಂದ್ರನ ಅನಾನುಕೂಲದಿಂದ ಆಗ್ಬೋದು. ಆ ಬಳಿಕ 6, 7, 8, 9, 10 ಮತ್ತು ನಿಮಗೆ 5 ದಿನಗಳಲ್ಲಿ ಚಂದ್ರನ ಒಂದು ವಿಶೇಷವಾದ ಬೆಂಬಲ ಬರುತ್ತೆ.
ಯಾಕಂದರೆ ಕ್ಷಿಪ್ರಾಚಾರ್ಯರ ಚಂದ್ರನು ಕೆಲವೊಂದು ಸ್ಥಾನಗಳಲ್ಲಿ ಉತ್ತಮ ಫಲ ಕೊಡ್ತಾನೆ, ಕೆಲವೊಂದು ಸ್ಥಾನಗಳಲ್ಲಿ ಈಗ ವಿರುದ್ಧ ಫಲ ಕೊಡ್ತಾನೆ. ಉದಾಹರಣೆಗೆ 6, 7, 8, 9 ಹತ್ತರಲ್ಲಿ ನಿಮಗೆ ಆತನು ಷಷ್ಠ ಸಪ್ತ ಅಂದರೆ 6, 7ರ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಅನೇಕ ರೀತಿ ನಿಮಗೆ ಜಯ, ಲಾಭ, ಸುಖ, ಸಿದ್ಧಿಗಳಾಗ್ತವೆ, ಇಷ್ಟಾರ್ಥಗಳು ಅಂದುಕೊಂಡಂತೆ ಕೆಲಸ ಆಗುತ್ತೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. 6, 7, 8, 9, 10 ನೀವು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಮೂಲದ ಕೆಲಸ, ಭೇಟಿಯಾಗುವಂಥದ್ದು, ದಾಖಲೆ ಪತ್ರಗಳ ಸಂಗ್ರಹ, ಒಪ್ಪಂದ, ರಿಜಿಸ್ಟ್ರೇಷನ್ ಮಾಡುವಂಥದ್ದು ಇತ್ಯಾದಿ ಈ 5 ದಿನಗಳಲ್ಲಿ ಮಾಡ್ಬೋದು. ಚಂದ್ರ ಮತ್ತು ಸೂರ್ಯರ ಅನುಗ್ರಹ ಏಕಕಾಲದಲ್ಲಿ ಇರುವಂತಹದ್ದು ಶುಭ ದಿನ ಆಗಿರುತ್ತೆ. 6, 7, 8, 9 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 11, 12 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕಲಹ, ವಾಗ್ವಾದದ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಬರುವಂತಹ ಸಾಧ್ಯತೆ ಬರುತ್ತೆ. 12, 13, 14 ನಿಮಗೆ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುವಂಥದ್ದು, ಪರಿಣಾಮಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತದೆ. ಮತ್ತು ನಿಮಗೆ ಈ 15, 16, 17 3 ದಿನಗಳು ಉತ್ತಮ ಫಲ ಬರ್ತಾ ಇರ್ತವೆ. 15, 16, 17ರಲ್ಲಿ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರ್ತಿದ್ದಂತೆ ಲಾಭ, ಜಯ, ಸುಖ ಇದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಎಲ್ಲ ಬಾಂಧವ್ಯ ಉತ್ತಮವಾಗಿ ಇರುವಂಥದ್ದು. ಆಮೇಲೆ ಬರುವಂಥದ್ದು 18, 19 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನ ಲಾಭ ಆಗ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಪರಿಣಾಮಗಳು ಬರುವಂಥದ್ದು. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಇನ್ನು 20, 21, 22 ಸಾಮಾನ್ಯ ದಿನ. ಅಷ್ಟೇನು ಬದಲಾವಣೆಗಳಿಲ್ಲ, ಎಲ್ಲವೂ ನಾರ್ಮಲಾಗಿ ನಡೀತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಹಿಂದೆ ಮಿತ್ರರಾಗಿದ್ದವರು ನಿಮಗೆ ವಿರುದ್ಧವಾದ ಮಾತನಾಡುವಂಥದ್ದು ಇವೆಲ್ಲ ಜರಗ್ಬೋದು. ಹಾಗಾಗಿ ಕೆಲವೊಂದು ವೈಚಿತ್ರ್ಯಗಳು 20, 21, 22ರಲ್ಲಿ ಜರಗ್ಬೋದು. 23, 24 ಉತ್ತಮ ಫಲಗಳು ನಿರೀಕ್ಷೆ ಇದೆ. ಅಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದಾಗಿ ಜಯ, ಸುಖ, ಲಾಭ ಇದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಯಾವುದೇ ರೀತಿಯ ಆಕಸ್ಮಿಕ ಲಾಭ ಆಗುವಂಥ ಘಟನೆ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿಯ ಒಂದು ಭೈಜ್ಯಗಳು ಬರಲಿವೆ. 25, 26, 27 ಸಾಮಾನ್ಯ ದಿನ. ಇಲ್ಲಿ ಕೆಲವೊಮ್ಮೆ ಹಣಕಾಸಿನ ನಷ್ಟಗಳು ಆಗುವಂಥದ್ದು, ಅದು ಯಾವುದೇ ಒಂದು ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಸ್ವಲ್ಪ ಅಲ್ಲಿ ಮತ್ತೆ ನಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥ ಘಟನೆ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಧಾನಗತಿಯ ಪ್ರಭಾವ ಇವೆಲ್ಲ ಆಗಲಿವೆ. ಇನ್ನು 28, 29 ಮತ್ತೆ ಉತ್ತಮ ಫಲಗಳ ನಿರೀಕ್ಷೆ ಇದೆ. 28, 29ರಲ್ಲಿ ಲಾಭ, ಜಯ, ಸುಖ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ನಿರೀಕ್ಷಿತ, ಅನಿರೀಕ್ಷಿತ ಎರಡೂ ರೀತಿಯ ಧನಲಾಭ ಆಗ್ಬೋದು. ಸರ್ಕಾರದ ಕೆಲಸಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. ಕೊನೆಯ ದಿನ 30ನೇ ತಾರೀಕು ನಿಮಗೆ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಕೊನೆಯ ದಿನ ನಿಮಗೆ 30ನೇ ತಾರೀಕಿನಂದು ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿ, ಕಲಹವಾಗುವುದಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಕೊನೆಯ ದಿನ 30ರಂದು. ಇವೆಲ್ಲವೂ ಸಾಮಾನ್ಯವಾಗಿ ಈ ನವೆಂಬರ್ನಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅನ್ನೋದನ್ನು ಗಮನಿಸೋದು. ಹಾಗಾಗಿ ಇವೆಲ್ಲ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ನಿಮಗೆ 15ನೇ ತಾರೀಕುವರೆಗೂ ಆಗಲೇ ಹೇಳಿದಂತೆ ಸೂರ್ಯ ಅನುಗ್ರಹ ಇರುವ ಕಾರಣ orange ಅಥವಾ ಕೇಸರಿ ಬಣ್ಣ ಸೂರ್ಯನಿಗೆ ಸಂಬಂಧಿಸಿದ್ದು, ಜೊತೆಗೆ ಸಂಖ್ಯೆ 1 ನಂಬರ್ 1 15ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಅನುಗ್ರಹ ನಿಮಗೆ 25ರವರೆಗೂ ಇರುತ್ತೆ. ನವೆಂಬರ್ 25ರವರೆಗೂ ಶುಕ್ರ ನಿಮಗೆ ಪೂರಕವಾಗಿರುವ ಕಾರಣ ಶುಕ್ರನ ವಿಶೇಷವಾದ ಬಣ್ಣವಾದ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ವೈಟ್ ಆ್ಯಂಡ್ ಕಲರ್ ನಂಬರ್ 6 ಬಳಸಿಕೊಳ್ಳುವಂಥದ್ದು. ಇನ್ನು ಈ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ನಿಮಗೆ ಇರಲಿದೆ. ಹಾಗೆ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ನಂಬರ್ 4 ನೀವು ತಿಂಗಳು ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರ ಅನುಗ್ರಹದ ಡೇಟ್ಗಳು ಆಗಲೇ ಹೇಳಿದರೆ ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರಲಿದೆ. ಆ ದಿನಾಂಕಗಳಲ್ಲಿ ಸ್ನೋ ವೈಟ್ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ನೀವು ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಇಡಬೇಕಾಗತ್ತೆ. ಒಂದೊಂದು ಹಂತದಲ್ಲಿ ನಿಮಗೆ 5, 6 ಅಥವಾ 7 ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಗುರುಬಲದ ಕೊರತೆಯೂ ಕಾಡುತ್ತೆ. ಜೊತೆಗೆ ಮಧ್ಯಭಾಗದ ಬಳಿಕ ಅಂದರೆ 15ರ ಬಳಿಕ ರವಿಯು ಸಹ ನಿಮಗೆ ವಿರುದ್ಧವಾಗಿ ಪರಿಣಾಮವನ್ನು ಮಾಡಲಿದ್ದಾನೆ. ಹಾಗಾಗಿ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು, ತಾಳ್ಮೆಯನ್ನು ವಹಿಸಬೇಕು. ಆತುರ ನಿರ್ಧಾರ ಬೇಡ, ಅಥವಾ ಯಾವುದೇ ರೀತಿಯ ಆಮಿಷಗಳಿಗೆ ಒಡ್ಡಿ ನಿಮ್ಮ ನಷ್ಟವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಈ ದೋಷಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ಶಿವ ಅಥವಾ ಈಶ್ವರನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು, ಅಥವಾ ಗುರು ದತ್ತಾತ್ರೇಯ ಸ್ವರೂಪವನ್ನು, ಗುರು ಬಲದ ಕೊರತೆ ಇರುವ ಕಾರಣ ಯಾವುದೇ ಗುರು ಸ್ವರೂಪವನ್ನು ರಾಘವೇಂದ್ರ, ಸಾಯಿಬಾಬಾ ಮುಂತಾದ ಗುರು ಸ್ವರೂಪವನ್ನು ಸಹ ಭಕ್ತಿ ಮಾಡ್ಬೋದು. ಅದೇ ರೀತಿ ನಿಮ್ಮ ಕುಲದೇವರು ಅಥವಾ ನಿಮ್ಮ ಮನೆ ದೇವರ ದರ್ಶನ ಮಾಡ್ಬೋದು. ಹಾಗೆಯೇ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಶ್ಲೋಕ ಮುಂತಾದವುಗಳನ್ನು ಪಠನೆ ಮಾಡ್ಬೋದು. ಆಸಕ್ತರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಇವೆಲ್ಲವನ್ನು ಮಾಡೋದ್ರಿಂದ ಎಲ್ಲ ಧನುರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನವೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ನವೆಂಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿ ಮಾಸ ಆಗಿರುತ್ತೆ. ಈ ತಿಂಗಳಲ್ಲಿ ಬಂದಂತಹ ನಿಮಗೆ ವಾಕ್ಯದ ಅನುಸಾರವಾಗಿ ವರ್ಷದ ಅದೃಷ್ಟಶಾಲಿ ಮಾಸ, ಮನೆ, ಭೂಮಿ, ವಾಹನ ಯೋಗ ಅಂತ ವಾಕ್ಯಗಳು ಬಂದಿವೆ.
ಅಂದರೆ ಈ ವರ್ಷದ ಅತ್ಯಂತ ಅದೃಷ್ಟಶಾಲಿಯಾದ ಮಾಸವು ನಿಮಗೆ ನವೆಂಬರ್ ತಿಂಗಳು. ಜೊತೆಗೆ ಅಲ್ಲಿ ಮನೆ, ಭೂಮಿ, ವಾಹನ, ಧನ ಮುಂತಾದ ಒಂದು ಆಗಮದ ಯೋಗ ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಹಲವಾರು ತಿಂಗಳುಗಳಲ್ಲಿ ಸ್ವಲ್ಪ ಏರುಪೇರಿನ ಪರಿಣಾಮಗಳನ್ನು ಕಂಡಂತಹ ಮಕರ ರಾಶಿಗೆ ಅದೃಷ್ಟವು ಈಗ ಒಲಿದು ಬರುವಂತಹ ಒಂದು ಕ್ಷಣ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಗ್ರಹಾಧಿಪತಿಯಾದಂಥ ಶನಿ ಮಹಾರಾಜರ ವಕ್ರತೆಯಾಗುತ್ತೆ ಇದೇ ತಿಂಗಳಲ್ಲಿ. ಅದೇ ರೀತಿ ಈಗ ನಿಮಗೆ ಗುರುವಿನ ಅತಿಚಾರವು ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ. ಕೆಲವೊಂದು ರಾಶಿಗೆ ಅದರ ಅತಿಚಾರದ ಪರಿಣಾಮ ಕೆಟ್ಟದಾಗಿದ್ದರೂ ನೀವು ಅದರಲ್ಲಿ ಅದೃಷ್ಟಶಾಲಿಯಾಗಿ ಆ ಗುರುವಿನ ಅತಿಚಾರ, ಕಟಕ ರಾಶಿಗೆ ಬಂದಂತಹ ಅತಿಚಾರದ ಗುರು ನಿಮಗೆ ನವೆಂಬರಲ್ಲಿ ಲಾಭದಾಯಕವಾಗಿರ್ತಾನೆ. ಶುಕ್ರನ ಅನುಗ್ರಹ ಉತ್ತಮವಾಗಿರುತ್ತೆ. ಮಂಗಳನು ಸಹ ಅಪರೂಪಕ್ಕೆ ವರ ಕೊಡುವಂಥ ಮಂಗಳ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಸಿಗುತ್ತೆ. ಅಂತಹ ಮಂಗಳನು ಸಹ ನಿಮಗೆ ಈ ನವೆಂಬರಲ್ಲಿ ಪೂರಕವಾಗಿರ್ತಾನೆ. ಬುಧನು ಸಹ ನಿಮಗೆ ಪೂರಕವಾಗಿರುವಂತಹ ಘಟನೆಗಳು. ಹಾಗಾಗಿ ಈ ಗ್ರಹಾಧಿಪತಿಯಾದಂಥ ಸೂರ್ಯನಿಂದ ಆರಂಭಿಸಿ ಹೆಚ್ಚಿನ ಎಲ್ಲ ಗ್ರಹಗಳು ನಿಮಗೆ ವಿಶೇಷವಾದ ವರವನ್ನು, ಲಾಭವನ್ನು, ಜಯವನ್ನು ಕೊಡುವಂಥದ್ದು ಮಕರ ರಾಶಿಯವರು ಅಂದರೆ ಅದೃಷ್ಟಶಾಲಿ ಪರಿಣಾಮ ಆಗಿರುತ್ತೆ. ಇದೆಲ್ಲ ಅಪರೂಪಕ್ಕೆ ಜರುಗುವಂಥ ಘಟನೆಗಳು. ವರ್ಷದಲ್ಲಿ ಒಂದು ಸಾರಿ ಇಂಥ ಒಂದು ಗ್ರಹಗಳ ಸಂಯೋಜನೆ ಅಥವಾ ಕಾಂಬಿನೇಷನ್ ಅಂತ ಹೇಳ್ತೇವೆ, ಅಂಥ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಅನುಕೂಲವಾಗಿ ಬಂದಿದೆ ಈ ಬಾರಿ. ಹಾಗಾಗಿ ಅಲ್ಲಿ ಒಂದೊಂದಾಗಿ ನಿಮಗೆ ಯಾವ್ಯಾವ ಗ್ರಹಗಳಿಂದ ಯಾವ ರೀತಿ ಪರಿಣಾಮ ಅನ್ನೋದು ನೋಡಿದರೆ, ಮೊದಲಿಗೆ ರವಿ ಅಥವಾ ಸೂರ್ಯ, ಲೋಕ ಆತ್ಮ ಸ್ವರೂಪ ಗ್ರಹರಾಜರಾದಂತಹ ಸೂರ್ಯರ ಒಂದು ವಿಶೇಷ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ತಿಂಗಳ ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥ ಏಕೈಕ ರಾಶಿ ಈ ಮಕರ ರಾಶಿ ಆಗಿರುತ್ತೆ. ಯಾಕಂದರೆ ಪ್ರತಿ ತಿಂಗಳು 15, 16 ಅಥವಾ 17ರ ಒಳಗೆ ಸೂರ್ಯನ ಪರಿವರ್ತನೆ ಆಗ್ತಾ ಇರುತ್ತೆ. ನಾವು ಕ್ಯಾಲೆಂಡರ್ ಮಾಸಕ್ಕೆ ಅನುಗುಣವಾಗಿ ಗಮನಿಸಿದಾಗ ಕೇವಲ ಅಲ್ಲಿ 4 ರಾಶಿಗಳಿಗೆ ಒಂದು ತಿಂಗಳಲ್ಲಿ ಲಾಭ ಸಿಗುವಂಥದ್ದು. ಆದರೆ ಈ ಬಾರಿ ನಿಮಗೆ ಅಲ್ಲಿ ಸೂರ್ಯನು ನಿಮಗೆ ಆರಂಭದಲ್ಲಿ 15ನೇ ತಾರೀಕುವರೆಗೂ ಆತನು ಕರ್ಮಸ್ಥಾನದ 10ರ ಮನೆಯಲ್ಲೂ, ಜೊತೆಗೆ 16ರಿಂದ ನಿಮಗೆ ಲಾಭ ಸ್ಥಾನದಿಂದಲೂ ಆತನು ಲಾಭವನ್ನು ಕೊಡ್ತಾನೆ. ಹಾಗಾಗಿ ಈ ನವೆಂಬರ್ ತಿಂಗಳು ಪೂರ್ತಿ ರವಿಯ ವಿಶೇಷವಾದ ಅನುಗ್ರಹ ಇರುವಂಥ ಮಕರ ರಾಶಿಯಾಗಿರುತ್ತೆ. ಹಾಗೆ ರವಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ವಿಚಾರಗಳಲ್ಲಿ ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ. ಉದ್ಯಮ, ವ್ಯಾಪಾರ, ವೃತ್ತಿ, ಶಿಕ್ಷಣ ಎಲ್ಲದರಲ್ಲೂ ಪ್ರಗತಿ ಇದೆ. ಹೊಸದರ ಉದ್ಯಮ ಆರಂಭಿಸಲಿಕ್ಕೆ ಉದ್ಯಮದ ಅವಕಾಶ, ಏನಾದರೂ ನೀವು ಸ್ಟಾರ್ಟಪ್ ಮಾಡಬೇಕಾದ್ರೆ ಸ್ಟಾರ್ಟಪ್ಗೆ ಸಾಕುವಂಥ ಅವಕಾಶಗಳು, ಯಾವುದೇ ರೀತಿಯ ನೀವು ಲೋನ್ ಪಡ್ಕೊಂಡು ಏನಾದರೂ ಉದ್ಯಮವನ್ನು, ವ್ಯಾಪಾರ ಮಾಡಬೇಕನ್ನೋ ಅದಕ್ಕೆ ಸಹಾಯಗಳು ಸಿಗುವಂಥದ್ದು, ಬಂಧು ಮಿತ್ರರ ಸಹಾಯಗಳು ಸಿಗಲಿವೆ. ಇನ್ನು ಸ್ವಂತವಾದ ಉದ್ಯಮದ ಅಥವಾ ವೃತ್ತಿ ನಿರತರಿಗೆ ಅವರವರ ವೃತ್ತಿಯಲ್ಲಿ ಹೆಚ್ಚಿನ ಪರಿಣತಿ, ಪ್ರಗತಿಗಳು ಬರುವಂಥದ್ದು. ಉದ್ಯೋಗದಲ್ಲಿ ಇರುವವರಿಗೆ ಅಂದರೆ ಜಾಬ್ ಮಾಡ್ತಿರೋರಿಗೆ ಜಾಬ್ನ ಅವಕಾಶಗಳು, ಅದು ಈಗಾಗಲೇ ಇದ್ದಂಥ ಜಾಬಲ್ಲಿ ಹೆಚ್ಚಿನ ಒಂದು ಬಡ್ತಿನೋ ಪ್ರಮೋಷನ್ ಸಿಗ್ಬೋದು. ಹೊಸ ಉದ್ಯೋಗ ಹುಡುಕುವಂಥ ನಿರುದ್ಯೋಗಿಗಳಿಗೆ ಸಹ ಉದ್ಯೋಗ ಸಿಗುವಂಥ ಅವಕಾಶ, ಕೆಲವರಿಗೆ ವಿದೇಶದ ಉದ್ಯೋಗ ಅಥವಾ ವಿದೇಶಿ ಮೂಲದ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ. ಇದಲ್ಲದೆ ಇಷ್ಟೇ ಅಲ್ಲದೆ ಉದ್ಯೋಗಕ್ಕೆ, ಹಣಕ್ಕೆ ಅಷ್ಟೇ ಅಲ್ಲದೆ ಈ ಒಂದು ತಿಂಗಳಲ್ಲಿ ನಿಮಗೆ ರವಿ ಅನುಗ್ರಹದಿಂದ ನಿಮಗೆ ಮನೆ, ಭೂಮಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಅಥವಾ ಈ ಮನೆ, ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಅದನ್ನು ಕರೆಕ್ಟ್ ಮಾಡಲಿಕ್ಕೋ, ಕೋರ್ಟ್ ಕಚೇರಿಯಲ್ಲಿದ್ದಂಥ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋ ಅಂಥ ಅವಕಾಶಗಳು ಈಗ ಒದಗಿ ಬರಲಿವೆ. ಜೊತೆಗೆ ಕೌಟುಂಬಿಕವಾದ ವಿವಾದಗಳು ಅಥವಾ ಆಸ್ತಿ ವಿವಾದಗಳಿದ್ದರೆ ಅಥವಾ ಏನಾದರೂ ದಾಯಾದಿ ಕಲಹ ಅವೆಲ್ಲ ಇದ್ದರೂ ಈಗ ಈ ತಿಂಗಳಲ್ಲಿ ಅವೆಲ್ಲವೂ ಸಂಧಾನಮುಖವಾಗಿ ಅವೆಲ್ಲವೂ ರಾಜಿ ಆಗುವಂಥದ್ದು ಅಥವಾ ಅವೆಲ್ಲವೂ ಅದರ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನಿಮಗೆ ರವಿಯ ಅನುಗ್ರಹದಿಂದ ಸಿಗಲಿವೆ. ಇನ್ನು ಕೆಲವೊಬ್ಬರಿಗೆ ಅವರವರೊಂದು ಸಾಧನೆಗೆ, ಅವರವರೊಂದು ಪ್ರತಿಭೆಗೆ ಪುರಸ್ಕಾರ, ಬಹುಮಾನ ಅಥವಾ ಕೊಡುಗೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ಸಿಗಬೇಕಾದ ಏನಾದರೂ ಪರಿಹಾರ ಇತ್ಯಾದಿಗಳೆಲ್ಲ ಇದ್ದರೆ, ಪೆಂಡಿಂಗ್ ಇದ್ದರೆ ಅವೆಲ್ಲವೂ ಈ ತಿಂಗಳಲ್ಲಿ ಸಿಗಲಿದೆ. ಹಾಗಾಗಿ ರವಿಯ ಅನುಗ್ರಹ ನಿಮಗೆ ಮಾಸ ಪೂರ್ತಿ ಕಾಯುವಂಥ ಒಂದು ಅತ್ಯುಪವಾದ ಅವಕಾಶ ಈ ತಿಂಗಳಲ್ಲಿ ಬಂದಿದೆ, ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಅಪರೂಪಕ್ಕೆ ಸೂರ್ಯನ ಬಳಿಕ ಕೊಡುವಂಥ ಆಶೀರ್ವಾದ ಕೊಡುವಂಥ ಮಂಗಳನು ತನ್ನ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಆತನು ಉತ್ತಮ ಫಲ ಕೊಡ್ತಾನೆ. ಅದರಲ್ಲೂ ವರ್ಷದಲ್ಲಿ ಕೇವಲ 3 ಬಾರಿ ಅಥವಾ 3 ತಿಂಗಳು 40 ದಿನವೂ ಅಷ್ಟೇ ಕೆಲವರಿಗೆ ಸಿಗತ್ತೆ. ಹಾಗಾಗಿ ಅಂಥ ಒಂದು ಅಪರೂಪದ ಲಾಭಸ್ಥಾನದ ಮಂಗಳನ ಅವಕಾಶ ನಿಮಗೆ ಬಂದಿರೋ ಕಾರಣ ಮಂಗಳನು ನಿಮಗೆ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ ಮಾಡ್ತಾನೆ. ಮನೆಯಲ್ಲಿ ಮಂಗಳ ಕಾರ್ಯ, ಶುಭ ಕಾರ್ಯಗಳು ನಡೀಲಿಕ್ಕೆ ಸಹಾಯ ಆಗುತ್ತೆ. ಮದುವೆ, ಮುಂಜಿ, ಗೃಹ ಪ್ರವೇಶ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳುವಂಥ ಸಂಭ್ರಮದ ವಾತಾವರಣ. ಅದೇ ರೀತಿ ಭೂಮಿ, ಮನೆಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗೋದಾಗಲಿ, ಹೊಸ ಮನೆಯನ್ನು ಖರೀದಿ ಮಾಡೋದಾಗಲಿ ಅಥವಾ ಇದ್ದಂಥ ಮನೆಯ ನವೀಕರಣ ಇತ್ಯಾದಿಗಳನ್ನು ಮಾಡೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ ಆರಂಭ ಮಾಡಲಿಕ್ಕೆ ಮಂಗಳನು ಪ್ರೇರಕನಾಗಿದ್ದಾನೆ. ಜೊತೆಗೆ ಧೈರ್ಯವನ್ನು ತುಂಬುವಂಥ ಗ್ರಹ ಮಂಗಳನಾಗಿದ್ದಾನೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ವಾಕ್ಯ ಇದೆ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಧೈರ್ಯವನ್ನು ತುಂಬುತ್ತಾನೆ. ಹಿಂದೆ ನಿಮಗೆ ಹಿನ್ನಡೆಯಾಗಿದ್ದ ಎಲ್ಲ ವಿಚಾರಗಳು ಈಗ ಮುನ್ನಡೆ ಆಗುತ್ತೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಶುಭ್ರವಾಗಲಿವೆ. ಅದೇ ರೀತಿ ರಾಜಕೀಯದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಸರ್ಕಾರ ಸಂಘದ ಕಾಂಟ್ರಾಕ್ಟ್ ಇತ್ಯಾದಿ ಮಾಡೋರಿಗೆ ಈ ತಿಂಗಳು ಬಹಳೊಂದು ವರದಾಯಕವಾಗಿ ಪರಿಣಾಮ ಆಗಲಿದೆ ಮಂಗಳನಿಂದಾಗಿ. ಅದೇ ರೀತಿ ಬುಧನ ಅನುಗ್ರಹದ ವಿಚಾರ ಬಂದಾಗ ಬುಧನು ಸಹ ನಿಮಗೆ ಲಾಭದಾಯಕನಾಗಿದ್ದಾನೆ. ನೋಡಿ, ಅಲ್ಲಿ ಬುಧ, ಆದಿತ್ಯ ಮತ್ತು ಕುಜರು ಈ ನಿಮಗೆ ಲಾಭದಲ್ಲಿ ಬರುವಂಥ ಅಪರೂಪದ ಅವಕಾಶ, ಏಕಕಾಲದಲ್ಲಿ ಬರುವಂಥ ಇದೆಲ್ಲ ವರ್ಷದಲ್ಲಿ ಒಮ್ಮೆ ಮಾತ್ರ ಸಾಧ್ಯತೆ ಇರುತ್ತೆ, ಮತ್ತೆ ಪದೇ ಬರುವಂಥದ್ದಲ್ಲ.
ಈ ಬುಧನು ನಿಮಗೆ ವಿಶೇಷವಾದ ಅನುಕೂಲಗಳನ್ನು ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದೇಶದ ಪ್ರಯಾಣ ಅವಕಾಶ, ಜೊತೆಗೆ ಅನೇಕ ರೀತಿಯ ವಸ್ತು ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು, ಮಿತ್ರರಿಂದ ಬಂಧುಗಳಿಂದ ನಿಮಗೆ ಸರಿಯಾದ ಸಮಯಕ್ಕೆ ಸಹಾಯಗಳು ಸಿಗಲಿವೆ. ಇನ್ನು ಬುಧನ ಬಳಿಕ ನಿಮಗೆ ಅಪರೂಪದಲ್ಲಿ ಈಗ ಗುರುವಿನ ಅನುಗ್ರಹ, ಗುರುವಿನ ಅತಿಚಾರದ ಪರಿಣಾಮ ನಿಮಗೆ ಸಪ್ತಮದಲ್ಲಿ ಗುರು ಇದ್ದಾನೆ. ಸಪ್ತಮದಲ್ಲಿ ಗುರು ಬಂದ ಕಾರಣ ಅನೇಕ ರೀತಿಯ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು, ಕೌಟುಂಬಿಕ ವಿವಾದಗಳೆಲ್ಲ ಪರಿಹಾರ ಆಗುವಂಥದ್ದು, ಯಾರು ವಿವಾಹ ಅಪೇಕ್ಷಿತರಿದ್ದರೆ ಅವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ವಿವಾಹದ ಜೀವನದಲ್ಲಿ ಸಮಸ್ಯೆಗಳಿದ್ರೆ ಅವೆಲ್ಲ ಈಗ ಪರಿಹಾರ ಆಗುವಂಥದ್ದು, ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡಲಿಕ್ಕೆ ಅದೆಲ್ಲ ಇದ್ದಂಥ ವಿಘ್ನಗಳು ನಿವಾರಣೆ ಆಗುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ, ಗುರು ಹಿರಿಯರ ಒಂದು ಆಶೀರ್ವಾದ ಪಡೆಯುವಂಥ ಅವಕಾಶ, ಜೊತೆಗೆ ಮನೆಯಲ್ಲಿ ಶುಭ ವಾತಾವರಣ ಇವೆಲ್ಲ ಜರುಗಿದೆ, ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಗುರುವಿನ ಅನುಗ್ರಹದಿಂದ ನಿಮಗೆ ಬರಲಿದೆ. ವಿಶೇಷವಾಗಿ ಅತಿಚಾರದ ಗುರುವಿನ ಅಪರೂಪದ ಒಂದು ಅನುಗ್ರಹ ನೋಡಿ. ಹಾಗಾಗಿ ಅಪರೂಪದ ರವಿ ಅನುಗ್ರಹ, ಮಂಗಳನ ಅನುಗ್ರಹ, ಬುಧ ಅನುಗ್ರಹ, ಜೊತೆಗೆ ಗುರು ಸಹ ನಿಮಗೆ ಅಪರೂಪದಲ್ಲಿ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇಲ್ಲಿ ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ಶುಕ್ರನು ಸ್ವಲ್ಪ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ. 25ನೇ ತಾರೀಕುವರೆಗೂ ಅಲ್ಲಿ ನಿಮಗೆ ದಶಮ ಅಥವಾ ಕರ್ಮದ ಶುಕ್ರನಿರುವ ಕಾರಣ ಅಲ್ಲಿ ನೀವು ಹಲವಾರು ಉತ್ತಮ ಫಲಗಳು ಇತರ ಗ್ರಹಗಳಿಂದ ಆಗುತ್ತೆ. ಆದರೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ನಿಮಗೆ ಕೇವಲ ಶುಕ್ರನು 25ರವರೆಗೂ ವಿರುದ್ಧವಾಗಿರೋ ಕಾರಣ ಅಲ್ಲಿ ಹಣಕಾಸಿನ ಆದಾಯ ಬರುತ್ತೆ, ಹಣಕಾಸೆಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ಅಥವಾ ಯಾವುದೇ ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ನಷ್ಟ ಆಗುವಂಥದ್ದಾಗಲಿ, ಅಥವಾ ಅನೇಕ ರೀತಿಯ ನಿಮಗೆ ಇತರರ ಜೊತೆ ಕಲಹವಾಗುವುದಾಗೋದಿಲ್ಲ, ಹಣದ ವಿಚಾರವಾಗಿ ಏನಾದರೂ ವಾದ ವಿವಾದಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಹಣಕಾಸಿನ ನಿರ್ವಹಣೆ, ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಎರಡೆರಡು ಬಾರಿ ಎಚ್ಚರವನ್ನು ಗಮನಿಸಬೇಕು. ಆತುರ ನಿರ್ಧಾರದಿಂದ ಪೇಮೆಂಟ್ ಮಾಡಬೇಡಿ. ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಅಥವಾ ಅತಿಯಾದ ಲಾಭದ ಆಮಿಷಕ್ಕೆ ಒಳಗಾಗಿ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಶುಕ್ರನ ವೈರುಧ್ಯ ಇರುವ ಕಾರಣ ನಿಮಗೆ 25ರವರೆಗೂ ವೈರುಧ್ಯ ಇದೆ. ಅದನ್ನು ಗಮನಿಸಿಕೊಳ್ಳಿ. ಆ ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. 25ರ ಬಳಿಕ 26ರಿಂದ ಅಲ್ಲಿ ಮತ್ತೆ ನಿಮಗೆ ಶುಕ್ರನು ಸಹ ಲಾಭ ಸ್ಥಾನಕ್ಕೆ ಬರ್ತಾನೆ. ತಿಂಗಳ ಅಂತ್ಯದಲ್ಲಿ ಇನ್ನಷ್ಟು ನಿಮಗೆ ಆಕಸ್ಮಿಕ ಧನಲಾಭ ಯೋಗಗಳು ಅಥವಾ ಇನ್ನಷ್ಟು ಲಾಭಗಳು ಆಗಲಿವೆ. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಅವರು ವಕ್ರಗತಿಯಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ಅವರಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ, ಅವರು ನಿಮಗೆ ಲಾಭದಾಯಕವಾಗಿ ಇದ್ದಾರೆ. ಆದರೆ 27ರಿಂದ ಅವರ ಒಂದು ವಕ್ರಗತಿ ನಿರ್ಮೂಲನೆಯಾಗಿ 28ರಿಂದ ನಿಮಗೆ ಶನಿ ಮಹಾರಾಜರು ರುಜುಗತಿಯಲ್ಲಿ ಇನ್ನಷ್ಟು ಉತ್ತಮ ಫಲನ ಅವರು ಕೊಡಲಿದ್ದಾರೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ರವಿ ಅನುಗ್ರಹ, ಮಂಗಳ, ಬುಧ ಅನುಗ್ರಹ ಕಾಪಾಡಿದರೆ ನಿಮಗೆ ತಿಂಗಳ ಕೊನೆಗೆ ಬರುವಾಗ ಶುಕ್ರ ಮತ್ತು ಶನಿ ವಿಶೇಷವಾದ ಒಂದು ಪಂಪರ್ ಅಂತ ಹೇಳುವಂಥ ಉತ್ತಮವಾದ ಫಲವನ್ನು ಅವರು ಕೊಡಲಿದ್ದಾರೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕೆಲವು ಕಾಯುವಿಕೆಗಳು ಅಂತ್ಯವಾಗಿ ದೀರ್ಘಕಾಲದ ಕನಸುಗಳು ಈಡೇರುವಂಥ ಒಂದು ಅಪೂರ್ವವಾದ ಘಟನೆಗಳು ಜರಗಲಿವೆ ಶನಿ ಮಹಾರಾಜರಿಂದಲೇ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದರೆ ಅವರು ನಿಮಗೆ ಆರಂಭದಲ್ಲೂ ನಿಮಗೆ ಪೂರಕವಾಗಿಲ್ಲ, ಈಗಲೂ ಈ ತಿಂಗಳಲ್ಲೂ ಅವರು ಪೂರಕವಾಗಿ ಇರೋದಿಲ್ಲ. ಅಲ್ಲಿ ಧನಸ್ಥಾನದ ರಾಹುವಿನಿಂದಾಗಿ ಕೆಲವೊಮ್ಮೆ ನಿಮ್ಮ ಸ್ವಂತ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ತಪ್ಪು ಹೂಡಿಕೆ ಮಾಡುವಂಥದ್ದು, ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಯಾವುದೋ ಇತರರ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಏರ್ಪಡುವಂಥದ್ದು, ಆತುರ ನಿರ್ಧಾರದಿಂದ ಏನಾದರೂ ಹಣಕಾಸಿನ ಬಗ್ಗೆ ಏನಾದರೂ ನೀವು ಮತ್ತೆ ಅಲ್ಲಿ ಹಳ್ಳಕ್ಕೆ ಬೀಳುವಂತಹ ಘಟನೆ ಇವೆಲ್ಲ ಆಗ್ಬೋದು. ಅವರಿಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ರಾಹು ನಿಮಗೆ ಅಲ್ಲಿ ದಾರಿ ತಪ್ಪಿಸುವಂತಹ ಘಟನೆ, ವಿಶೇಷವಾಗಿ ಹಣದ ವಿಚಾರದಲ್ಲಿ ದಾರಿ ತಪ್ಪಿಸುವಂತಹ ಘಟನೆ ರಾಹುವಿನಿಂದ ಈ ತಿಂಗಳಲ್ಲಿ ಸಹ ಆಗ್ಬೋದು. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗೆ ಕೇತು ಕಾರಣ ಆಗ್ಬೋದು. ಅಷ್ಟಮದ ಕೇತುವಿನಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಜೊತೆಗೆ ಆಹಾರದ ನಿಯಮ, ನೀರಿನ ನಿಯಮಗಳನ್ನು ಪಾಲಿಸದಿದ್ದು ಅಶುಚಿಯಾದ ಆಹಾರ ಅಥವಾ ಅಶುದ್ಧ ನೀರಿನ ಸೇವನೆಯಿಂದ ತೊಂದರೆಗಳು ಆಗುವಂಥದ್ದು, ಅಥವಾ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲೂ ಆಹಾರ ವ್ಯತ್ಯಾಸದಿಂದ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು, ಹೊಟ್ಟೆ ನೋವು ಇತ್ಯಾದಿ ಎಲ್ಲ ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ನೀವು ಆರೋಗ್ಯದ ಕಾಳಜಿ ಗಮನಿಸಬೇಕು. ಜೊತೆಗೆ ಇತರರ ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಇತರಂದರೆ ಅಪರಿಚಿತರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹಗಳನ್ನು ಮಾಡಲಿಕ್ಕೆಲ್ಲ ಹೋಗಕೂಡದು. ಇವೆಲ್ಲವೂ ರಾಹು ಕೇತುಗಳ ವಿಚಾರ ಗಮನಿಸ್ತಾಯಿತ್ತು. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯ, ಮಂಗಳ, ಬುಧ, ಗುರುವಿನ ವಿಶೇಷವಾದ ಅನುಗ್ರಹ, ಜೊತೆಗೆ ತಿಂಗಳ ಅಂತ್ಯದಲ್ಲಿ ಶುಕ್ರ ಮತ್ತು ಶನಿಯರ ವಿಶೇಷವಾದ ಆಶೀರ್ವಾದ ಇವೆಲ್ಲವೂ ವಿಶೇಷ. ಅಂದರೆ ಮತ್ತೆ ಮತ್ತೆ ಸಿಗುವಂಥ ವಿಚಾರಗಳೆಲ್ಲ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥ ಒಂದು 5 ಅಥವಾ 7 ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಆಶೀರ್ವಾದ ಮಾಡುವಂಥ ವಿಶೇಷವಾದ ಅನುಕೂಲತೆಯನ್ನು ಈ ಮಕರ ರಾಶಿಯವರು ಅಪರೂಪದಲ್ಲಿ ಪಡೆದಿದ್ದಾರೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳ ವಿಚಾರವನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಅನುಕೂಲವಾಗಿದ್ದಾನೆ ಗಮನಿಸೋಣ. ಮಕರ ರಾಶಿಯವರಿಗೆ ನವೆಂಬರ್ನಲ್ಲಿ ಚಂದ್ರನು 2 ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆಯಾ ದಿನಗಳಿಗೆ ಅನುಗುಣ ಯಾವ ದಿನ ನಿಮಗೆ ಚಂದ್ರನ ಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿದ್ದಾನೆ ಗಮನಿಸಿದಾಗ ಆರಂಭದ ನವೆಂಬರ್ 1ನೇ ತಾರೀಕು ನಿಮಗೆ ಚಂದ್ರನ ವೈರುಧ್ಯವನ್ನು ಇದ್ದಾನೆ. ನಿಮಗೆ ಯಾವುದೇ ರೀತಿಯ ಅದರಿಂದ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ಇರಬೇಕು. ನವೆಂಬರ್ 1ರಂದು ಹಣಕಾಸಿನ ಕಷ್ಟ ನಷ್ಟಗಳು ಆಗ್ಬೋದು. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ನಿಮಗೆ ಅಡೆತಡೆಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಅವಮಾನಕರವಾದ ಘಟನೆಗಳು ಜರುಗಬಹುದು. ಹಾಗಾಗಿ ತನುಮನ ಧನದ ಎಚ್ಚರಿಕೆ ನವೆಂಬರ್ 1ರಂದು ಸ್ವಲ್ಪ ಚಂದ್ರನ ವಿಚಾರವಾಗಿ ಬೇಕಾಗುತ್ತೆ.
ಆ ಬಳಿಕ 2-3 ನವಂಬರ್ 2-3ರಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಬರುತ್ತೆ. ಜಯ, ಲಾಭ, ಸುಖ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ಉದ್ಯಮಿಗಳಿಗೆ ಅನಿರೀಕ್ಷಿತ ಧನಾಗಮ ಯೋಜನೆ ಸಹ ಬರಲಿದೆ. 4, 5, 6, 7 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. 4, 5, 6, 7 4 ದಿನಗಳಲ್ಲಿ ಚಂದ್ರನ ವೈರುಧ್ಯ ನಿಮಗೆ ಕಾಡುತ್ತೆ. ಇಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಬಾಂಧವ್ಯದಲ್ಲಿ ಕೊರತೆ, ಮಿತ್ರರಿಂದ ಬಂಧುಗಳಿಂದ ನಿಮಗೆ ಏನಾದರೂ ಒಂದು ಅನಿರೀಕ್ಷಿತವಾದ ಕೆಟ್ಟ ಸುದ್ದಿಗಳು ಏನೋ ಬರುವಂಥದ್ದು ಅಥವಾ ಅಪ್ರಿಯವಾದ ಘಟನೆಗಳು, ಅಪ್ರಿಯವಾದ ವಾರ್ತೆಗಳು ಬರ್ಬೋದು 4, 5, 6, 7ರಲ್ಲಿ. ಅದೇ ರೀತಿ ವೈರುಧ್ಯ ನಿಮಗೆ ಕಾಡುತ್ತೆ. ನಿಮ್ಮ ಮನೆಯ ಸದಸ್ಯರ ಜೊತೆಗೂ, ತಂದೆ ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಅತ್ತೆ ಮಾವ ಅಥವಾ ಹಿರಿಯರ ಜೊತೆಗೆ ಏನಾದರೂ ವೈರುಧ್ಯಗಳು ಕಾಡುವಂಥದ್ದು 4, 5, 6, 7ರಲ್ಲಿ ಬರ್ಬೋದು. ಆ ಬಳಿಕ 8, 9, 10, 11, 12 ನಿರಂತರವಾದ ನಿಮಗೆ 5 ದಿನಗಳು 8, 9, 10, 11, 12ರಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭ, ಜಯ, ಸುಖ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಸರ್ಕಾರದ ದಾಖಲೆ, ಕೋರ್ಟ್ ಕಚೇರಿ ದಾಖಲೆ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಅದನ್ನು ಪಡೆದುಕೊಳ್ಳಿಕ್ಕೆ ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ರೀತಿಯ ಒಂದು ಸಾರ್ವಜನಿಕವಾದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ, ಉದ್ಯೋಗದ ವಿಚಾರದಲ್ಲಿ ಪ್ರಯತ್ನ ಪಡಲಿಕ್ಕೆ, ಪ್ರಮುಖ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ, ರಾಜಕೀಯವಾದ ಯಾವುದೇ ರೀತಿಯ ಬೆಂಬಲ ಪಡೆಯಲಿಕ್ಕೆ. ಹಾಗಾಗಿ 8, 9, 10, 11, 12 ನಿರಂತರವಾದ 5 ದಿನಗಳಲ್ಲಿ ಸೂರ್ಯ ಚಂದ್ರರ ಅಪೂರ್ವವಾದ ನಿಮಗೆ ಅನುಗ್ರಹ ಇರುವಂಥದ್ದು, ಮಂಗಳ ಬುಧ ಗುರುವಿನ ಅನುಗ್ರಹ ಇರುವಂಥದ್ದು, ಪಂಚಗ್ರಹಗಳ ವಿಶೇಷವಾದ ಆಶೀರ್ವಾದ ಇರುವಂಥ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 13, 14 ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳ ಸಾಧ್ಯತೆ, ಆತಂಕ, ಭಯ ಹೆಚ್ಚಳ ಆಗ್ಬೋದು ಅಥವಾ ಅನಿರೀಕ್ಷಿತವಾದ ಅನಾರೋಗ್ಯ ಸಮಸ್ಯೆ, ದಿಢೀರಾಗಿ ಏನಾದರೂ ಹೊಟ್ಟೆ ನೋವು, ಅಜೀರ್ಣ ನೋವು, ತಲೆನೋವು ಅಥವಾ ಕೈಕಾಲು ನೋವೆಲ್ಲ ಕಾಡ್ಬೋದು. 13, 14ರಲ್ಲಿ ಆರೋಗ್ಯದ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಬೇಕು. 15, 16, 17 ಸಹ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಹೆಚ್ಚಳಾಗಿವೆ, ಆಕಸ್ಮಿಕ ನಷ್ಟಗಳಾಗ್ಬೋದು. ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರದಲ್ಲಿ ನಿಮಗೆ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ 17, 15, 16, 17ರಲ್ಲಿ ಕಾಡ್ಬೋದು. 18, 19 ನಿಮಗೆ ಮತ್ತೆ ಉತ್ತಮ ಫಲಗಳ ಸೂಚನೆ ಇದೆ. 18, 19ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಇನ್ನು 21, 20, 21, 22 3 ದಿನಗಳು ನಿಮಗೆ ಮತ್ತೊಮ್ಮೆ ಲಾಭಸ್ಥಾನದ ಚಂದ್ರನು ಬರಲಿದ್ದಾನೆ. 20, 21, 22 ಅತ್ಯಂತ ಲಾಭದಾಯಕವಾಗಿದೆ. ಅನಿರೀಕ್ಷಿತ ಲಾಭ, ನಿರೀಕ್ಷಿತ ಲಾಭ ಎರಡೂ ಆಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದ ದಿನ 20, 21, 22. 23, 24 ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳ ಸಾಧ್ಯತೆ, ಹಿರಿಯರ ಜೊತೆ ಕಿರಿಯರ ಜೊತೆ ವಾಗ್ವಾದಗಳು ಆಗುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ನಿಮಗೆ ಏನಾದರೂ ಒಂದು ಇರುಸು ಮುರುಸಿನ ಘಟನೆಗಳು ಎದುರಾಗ್ಬೋದು. 25, 26, 27 ಮತ್ತೆ ಉತ್ತಮ ದಿನ. 25, 26, 27 ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ನೆರವು ಚೆನ್ನಾಗಾಗಲಿದೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ. 28, 29 ಅಷ್ಟು ಉತ್ತಮವಿಲ್ಲ. 28, 22ರಲ್ಲಿ ನಷ್ಟದ ಸಾಧ್ಯತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದು. ನಿಮ್ಮ ಗುಪ್ತ ಶತ್ರುಗಳ ಕಾಟದಿಂದ ನಿಮಗೆ ಇನ್ನಷ್ಟು ಬೇಜಾರಾಗುವಂಥ ಘಟನೆ, ಮನೆಯಲ್ಲಿ ಸಹ ಕಲಹದ ವಾತಾವರಣಗಳು ಬರ್ಬೋದು. 28, 29ರಲ್ಲಿ 30 ನಿಮ್ಮ ಪಾಲಿಗೆ ಉತ್ತಮ ದಿನ. ನವೆಂಬರ್ 30ರಲ್ಲಿ ನಿಮಗೆ ಜಯ, ಲಾಭ, ಸುಖ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿವೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳವರೆಗೂ ಒದಗಿ ಬದಲಿದೆ. ವೃತ್ತಿ ವ್ಯಾಪಾರದಲ್ಲಿ ಬಹಳ ಪ್ರಗತಿದಾಯಕ ಫಲಿತಾಂಶಗಳು ಬರಲಿವೆ. ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಇವೆಲ್ಲವೂ ಚಂದ್ರನ ಚಾಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಚಂದ್ರನು ಅನುಕೂಲವಾಗಿದ್ದಾನೆ, ಸುಮಾರು 17 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರಲಿದೆ. ಅದನ್ನೆಲ್ಲ ಅರಿತುಕೊಂಡು ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ಹೀಗೆ ನಿಮಗೆ ನವಗ್ರಹಗಳು ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ಆಶೀರ್ವಾದ ಮಾಡ್ತಾ ಇದ್ವಿ, ಅಪೂರ್ವವಾದ ಒಂದು ಅವಕಾಶ ಅಪರೂಪಕ್ಕೆ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನೀವು ಬಣ್ಣಗಳನ್ನು ಬಳಸುವಾಗ ಯಾವ ಬಣ್ಣಗಳನ್ನು ಬಳಸ್ಕೊಳ್ಳೋದು ಅಂದರೆ ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಸಂಖ್ಯೆ 1 ನಂಬರ್ 1 ಆರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ 1 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸೂರ್ಯ ಅನುಗ್ರಹ ಇರುವ ಕಾರಣ. ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತವಾಗಿರುತ್ತೆ. ಜೊತೆಗೆ ಸಂಖ್ಯೆ 9 ನಂಬರ್ 9, ಹಾಗಾಗಿ ರೆಡ್ ಮತ್ತು 9 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಅವರು ವಕ್ರಗತಿಯಲ್ಲಿ ಇದ್ದರು ಅಥವಾ ರುಜುಗತಿಗೆ ಬಂದರು, ಅದರ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗೆಯೇ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ. 9ನೇ ತಾರೀಕುವರೆಗೂ ಅವರಿಗೆ ರುಜುಗತಿ ಇರುತ್ತೆ. ಆ ರುಜುಗತಿ ಇರುವವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 9ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅದು ಗುರುವಿನ ಸಂಕೇತವಾಗಿರುತ್ತೆ. ಅಲ್ಲಿ ಗುರುವಿನ ರುಜುಗತಿ ಇರುವ 10ನೇ ತಾರೀಕುವರೆಗೂ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅಲ್ಲಿ ಬಳಸಿಕೊಳ್ಳುವಂಥದ್ದು. ಇನ್ನು ಇನ್ನಿತರ ವಿಚಾರ ಗಮನಿಸಿದರೆ ಅಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಂತ ಹೇಳಿದರೆ 17 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ವಿಶೇಷವಾಗಿ ಅಲ್ಲಿ ಆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ನಲ್ಲಿ ಬಳಸ್ಕೊಳ್ಬೋದು. ಹಾಗಾಗಿ ಈ ರೀತಿಯ ಗ್ರಹಗಳ ಅನುಕೂಲಕ್ಕೆ ಅನುಗುಣವಾದ ಬಣ್ಣಗಳನ್ನು ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ಎಲ್ಲ ಮಕರ ರಾಶಿಗೆ ಅಪರೂಪದ ಅವಕಾಶಗಳು ಸಿಗುವಂಥ ಸದವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲರಿಗೂ ಮಕರ ರಾಶಿಯವರೆಗೂ ಆಯುರ್ವೇದ ಶಿಖೆ ತೇಜ ಲಾಭಗಳು ಸಿದ್ಧಿಯಾಗಲಿ. ಇನ್ನು ಕೆಲವೊಂದು ಗ್ರಹಗಳ ಸಣ್ಣ ಪುಟ್ಟ ನ್ಯೂನತೆಗಳ ಒಂದು ನಿವಾರಣೆಗೆ ನಿಮಗೆ ಗೊತ್ತಿರುವಂತೆ ನಿಮ್ಮ ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆನೋ ಅಥವಾ ಹನುಮಾನೋ ಅಥವಾ ಈ ದೇವಿ
ಅಥವಾ ನಾರಾಯಣ, ಶಿವ ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟವಾದ ದೇವತಾ ಸ್ವರೂಪವನ್ನಾಗಲಿ ನವಗ್ರಹಗಳ ಸ್ವರೂಪವನ್ನಾಗಲಿ ಭಕ್ತಿಯನ್ನು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ವಾಹಿನಿ ನಿರಂತರ ಪ್ರಸಾದಕ್ಕೆ ಧನ್ಯವಾದಗಳು. ಕುಂಭರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ನವೆಂಬರ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರ್ತಾ ಇದೆ. ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಬುಧಾದಿತ್ಯ ಶುಕ್ರರ ರಕ್ಷೆ ಇದೆ, ಆರೋಗ್ಯ ನೆಮ್ಮದಿಗೆ ಪರೀಕ್ಷೆ ಇದೆ ಅನ್ನೋದೊಂದು ವಾಕ್ಯ ಬರ್ತಾ ಇದೆ. ಅಂದರೆ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲವು, ಕೆಲವೊಂದು ವಿಚಾರಗಳಲ್ಲಿ ಮಧ್ಯಮ ಫಲವು ಅಥವಾ ಮಿಶ್ರ ಫಲವು, ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಬರುತ್ತೆ. ವಿಶೇಷವಾಗಿ ವೈಯಕ್ತಿಕ ನೆಮ್ಮದಿಗೆ ಜೊತೆಗೆ ವೈಯಕ್ತಿಕ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಬರ್ಬೋದು. ಕೆಲವೊಂದು ಹಂತದಲ್ಲಿ ನಿಮಗೆ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಗ್ರಹಗಳ ಒಂದು ಚಾರ ಅಂದರೆ ಗ್ರಹಚಾರ ಅನ್ನೋದರ ಅರ್ಥ. ಅದಕ್ಕಾಗಿಯೇ ಈ ತಿಂಗಳ ಒಂದು ಗ್ರಹಗಳ ಚಾರ ಅಥವಾ ಗೋಚಾರವು ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದರೂ ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು, ಸಂಕಷ್ಟ ಫಲವನ್ನು ಕೊಡ್ಬೋದು. ಮತ್ತು ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಕೊಡ್ಬೋದು. ಹಾಗಾಗಿ ತುಂಬ ಏರಿಳಿತಗಳು ಈ ತಿಂಗಳಲ್ಲಿ ಇರ್ತವೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ 9 ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿಯ ಪರಿಣಾಮಗಳನ್ನು ಗಮನಿಸಿದಾಗ, ಮೊದಲು ಸೂರ್ಯನಿಂದ ಆರಂಭಿಸಿದಾಗ ಆರಂಭದಲ್ಲಿ ನಿಮಗೆ ಸೂರ್ಯನು ಪೂರಕವಾಗಿ ಇರುವುದಿಲ್ಲ. ಅಲ್ಲಿ 15ರವರೆಗೂ ಇರತಕ್ಕಂಥ ತುಲಾರಾಶಿಯಲ್ಲಿದ್ದಾಗ ನಿಮಗೆ ಸೂರ್ಯನಿಂದ ಅಥವಾ ರವಿಯಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಅಲ್ಲಿ ಅತೃಪ್ತಿ, ಹತಾಶೆಗಳು ಮೂಡುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಸಮಯದಲ್ಲಿ ಆಗದಿರುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗ್ಬೋದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ. ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ ಅಂದರೆ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಅಥವಾ ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು, ಅಥವಾ ಮನೆಯ ಇತರ ಸದಸ್ಯರಲ್ಲಿ ನಿಮ್ಮ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರ ಬಾಂಧವ್ಯ ಎಲ್ಲವೂ ಸ್ವಲ್ಪ ಅಲ್ಲಿ ಹದಗೆಡುವಂಥ ಪರಿಸ್ಥಿತಿ ಅಥವಾ ಕಲಹದ ವಾತಾವರಣ, ವಾಗ್ವಾದದ ವಾತಾವರಣ ನಿಮಗೆ ನಿರ್ಮಾಣ ಆಗ್ಬೋದು 15ರವರೆಗೆ. ಆದರೆ ಯಾವಾಗ ಅಲ್ಲಿ ಸೂರ್ಯನ ಚಲನೆ ವೃಶ್ಚಿಕ ರಾಶಿಗೆ ಆಗುತ್ತೆ 16ರಿಂದ ನಿಮಗೆ ಸೂರ್ಯನು ಸ್ವಲ್ಪ ಲಾಭವನ್ನು, ಜಯವನ್ನು ಕೊಡ್ತಾನೆ. ಕರ್ಮಸ್ಥಾನದ ಅಧಿಪತಿಯಾಗಿ ಬರುವಂತಹ ಸೂರ್ಯನು ನಿಮಗೆ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯನ್ನು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ. ಜೊತೆಗೆ 16ರಿಂದ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು, ದಾಖಲೆ ಪತ್ರ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ, ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರ ಇವೆಲ್ಲನ ನೀವು 16ರಿಂದ ರವಿಯ ಅನುಗ್ರಹ ಆರಂಭ ಆಗ್ತಿದೆ, ಅದನ್ನು ನೀವು ಅಳವಡಿಸ್ಕೊಂಡು ಮಾಡ್ಕೋಬೋದಾಗಿದೆ. ಹಾಗಾಗಿ ಸೂರ್ಯನು ನಿಮಗೆ ಆರಂಭದಲ್ಲಿ ವಿರುದ್ಧವಾದ ಫಲವನ್ನು ಕೊಡ್ತಾನೆ 15ರವರೆಗೂ. 16ರಿಂದ ಆತ ನಿಮಗೆ ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡಿದ್ದಾನೆ. ಅದನ್ನು ಅನುಕೂಲವನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದ ಬಳಿಕ ಸೂರ್ಯನ ಬಳಿಕ ನಾವು ಮಂಗಳನ ವಿಚಾರ ಗಮನಿಸಿದಾಗ, ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿ ಇರುವಂತಹ ಸ್ಥಾನದಲ್ಲಿದ್ದಾನೆ. ದಶಮ ಅಥವಾ ಕರ್ಮದಲ್ಲಿ ಇರುವಂತಹ ಮಂಗಳನು ನಿಮ್ಮಲ್ಲಿ ಅನೇಕ ರೀತಿಯ ಒಂದು ಹತಾಶೆಯನ್ನು, ನಿರಾಶೆಯನ್ನು ನಿರ್ಮಾಣ ಮಾಡ್ತಾನೆ. ಜೊತೆಗೆ ಆ ಹತಾಶೆ, ನಿರಾಶೆಯಿಂದ ನೀವು ಅಪರಾಧ ವೃತ್ತಿಗಳಲ್ಲಿ ತೊಡಗುವಂಥದ್ದು, ಅಡ್ಡದಾರಿ ಹಿಡಿಯುವಂಥದ್ದು, ಅಥವಾ ಈ ದುಷ್ಟ ವ್ಯವಹಾರ, ಅವ್ಯವಹಾರಗಳನ್ನು ಮಾಡುವಂಥದ್ದು, ಭ್ರಷ್ಟಾಚಾರಗಳ ಒಂದು ಇದರಲ್ಲಿ ಕೈ ಜೋಡಿಸುವಂಥದ್ದು, ಅಥವಾ ಯಾವುದೇ ರೀತಿಯ ಸಮಾಜಘಾತುಕವಾದ, ಸಮಾಜ ವಿರೋಧದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅಕ್ರಮವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಲ್ಲಿ ಮನಸ್ಸು ಪರಿವರ್ತನೆ ಆಗುವಂಥ ಸಾಧ್ಯತೆ ಬರುತ್ತೆ. ಅಥವಾ ಅಂಥ ಒಂದು ವ್ಯಕ್ತಿಗಳು ನಿಮಗೆ ಮನಸ್ಸನ್ನು ಅಲ್ಲಿ ನಿಮ್ಮ ಪರಿವರ್ತನೆ ಮಾಡಿ ನಿಮಗೆ ಏನಾದರೂ ಅಂಥದ್ರಲ್ಲಿ ಸಿಲುಕಿಕೊಳ್ಳುವಂಥ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಪ್ರಮೇಯಗಳು ಬರ್ತವೆ. ಹಾಗಾಗಿ ಈ ತಿಂಗಳಲ್ಲಿ ಅಂತಹ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಹೊರಗೆ ಅಡ್ಡದಾರಿಯನ್ನು ಹಿಡಿದರೆ ನೀವಲ್ಲಿ ತಕ್ಷಣವಾಗಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿಮಗೆ ಸಾಡೆ ಸಾತಿಯ ಚಕ್ರದಿಂದ ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗೆ ಸಾಡೆ ಸಾತಿಯ ಚಕ್ರದಲ್ಲಿದ್ದಾಗ ನೀವು ಮಂಗಳನ ವಿಚಾರಕ್ಕೆ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಮಂಗಳನಿಗೂ ಶನಿಗೂ ಬದ್ಧವಾದ ವೈರುಧ್ಯ ಇರುತ್ತೆ. ಹಾಗಾಗಿ ಅಂಥ ಮಂಗಳನಿಂದ ನಿಮಗೆ ದುಷ್ಪ್ರೇರಣೆ ಆಗಿ ನೀವು ಅಲ್ಲಿ ಮತ್ತೆ ಶನಿ ಮಹಾತ್ಮನ ಕೈಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರ್ಬೋದು. ಹಾಗಾಗಿ ಅದರ ಬಗ್ಗೆ ಖಂಡಿತವಾಗಿ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಬುಧನ ವಿಚಾರವಾಗಿ ಗಮನಿಸಿದಾಗ, ಬುಧನು ನಿಮಗೆ ಸಾಮಾನ್ಯವಾಗಿ 9ನೇ ತಾರೀಕುವರೆಗೂ ಪೂರಕವಾಗಿದ್ದಾನೆ. ಯಾಕಂದರೆ ಅವರಿಗೆ ರುಜುಗತಿ ಇದ್ದಾಗ, ವೃಶ್ಚಿಕದಲ್ಲಿದ್ದಾಗ ರುಜುಗತಿ ನಿಮಗೆ ದಶಮದಲ್ಲಿರುವಂತಹ ಬುಧನು ಲಾಭವನ್ನು, ಜಯವನ್ನು ಕೊಡ್ತಾನೆ. ಅದೇ ರೀತಿ ಬುಧ ಆದಿತ್ಯ ಶುಕ್ರರ ಕೃಪೆ ಅಂತ ನಿಮಗೆ ಹೇಳಿದ್ದೇನೆ. ಹಾಗಾಗಿ ಆರಂಭದಲ್ಲಿ ಬುಧನ ನಿಮಗೆ ವಿಶೇಷವಾದ ರಕ್ಷಣೆ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲಗಳು ಬರ್ಬೋದು. ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಬರ್ಬೋದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಅದೇ ರೀತಿ ಮನೆಯಲ್ಲಿ ಸಹ ಸುಖ, ಶಾಂತಿ, ಲಾಭದ ಒಂದು ವಾತಾವರಣ 9ರವರೆಗೂ ಬರುತ್ತೆ. ಆದರೆ 10ನೇ ತಾರೀಕಿಗೆ ಬುಧನ ವಕ್ರಗತಿ ಆರಂಭ ಆಗುತ್ತೆ. ವಕ್ರಗತಿ ಬಂದಾಗ ಅಷ್ಟೇನು ತೊಂದರೆಗಳೇನು ಆಗಲ್ಲ. ಆದರೆ ನಿಮಗೆ ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಕೆಲವು ರಿಸಲ್ಟ್ಗಳು ಸ್ವಲ್ಪ ಸ್ಲೋ ಆಗ್ಬೋದು, ಅದು ನಿಧಾನಗತಿ ಆಗಿ ಆಗ್ಬೋದು. ಇನ್ನು ಗುರುವಿನ ಬಲ ಗಮನಿಸಿದರೆ ನಿಮಗೆ ಗುರುವಿನ ಈ ವಿಚಾರದಲ್ಲಿ ಹಿಂದೆ ಗುರುಬಲ ಇತ್ತು ನಿಮಗೆ.
ಕಳೆದ ತಿಂಗಳ ಅಂದರೆ ಅಕ್ಟೋಬರ್ 18ರವರೆಗೂ ನಿಮಗೆ ಇತ್ತು. 18ಕ್ಕೆ ಗುರುವಿನ ಅತಿಚಾರವಾದ ಕಾರಣ ಅತಿಚಾರದ ಗುರು ನಿಮಗೆ ಈಗ ಪೂರಕವಾಗಿಲ್ಲ, ಅಂದರೆ ವಿರುದ್ಧವಾಗಿದ್ದಾನೆ ಅಂತ ಅರ್ಥ. ಈಗ ನಿಮಗೆ ಗುರುಬಲದ ಕೊರತೆ ಇದೆ. ಹಾಗಾಗಿ ನಿಮಗೆ ಆ ಗುರುಬಲದ ಕೊರತೆ ಇರುವ ಕಾರಣ ಅನೇಕ ರೀತಿಯ ಅಡೆತಡೆಗಳು ಬರ್ಬೋದು, ಕಷ್ಟ ನಷ್ಟಗಳಾಗುವಂಥದ್ದು, ಕೌಟುಂಬಿಕ ವಿವಾದ ಅಥವಾ ಮನೆಯಲ್ಲಿ ವಿವಾದಗಳು ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಪ್ರತಿಪತ್ನಿಯರ ಮಧ್ಯೆ ವಾದ ವಿವಾದಗಳು ಬರುವಂಥದ್ದು, ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು. ಅದು ಕೆಲವರಿಗೆ ವೃತ್ತಿ ಕ್ಷೇತ್ರವನ್ನು ಬದಲಿಸುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಎಲ್ಲ ಬರ್ಬೋದು, ಮನೆ ಬದಲಿಸುವಂಥ ಸಾಧ್ಯತೆಗಳು ಕೆಲವರಿಗೆ ಬರ್ಬೋದು. ಹಾಗಾಗಿ ಗುರು ನಿಮಗೆ ವಿರುದ್ಧವಾಗಿದ್ದಾನೆ. ಕುಂಭರಾಶಿಯವರು ಎಚ್ಚರವಾಗಿರಬೇಕು. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ನಿಮಗೆ ಆರಂಭದಲ್ಲಿ 25ನೇ ತಾರೀಕುವರೆಗೂ ಶುಕ್ರನ ವಿಶೇಷವಾದ ಕೃಪೆ ನಿಮಗೆ ಇದೆ. ಅಂದರೆ ನವಮದ ಸ್ಥಾನ ಅಂದರೆ ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರನು ನಿಮಗೆ ಲಾಭವನ್ನು, ಜಯವನ್ನು, ಶುಕ್ರವನ್ನು ಕೊಡ್ತಾನೆ, ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾನೆ. ಬುಧಾದಿತ್ಯ ಶುಕ್ರರ ಶ್ರೀರಕ್ಷೆ ಅನ್ನೋ ವಾಕ್ಯ ಬಂದಿದೆ ನಿಮಗೆ. ಹಾಗಾಗಿ ಆರಂಭದಲ್ಲಿ 9ರವರೆಗೂ ಬುಧನ ಶ್ರೀರಕ್ಷೆ ಇದೆ. 25ನೇ ತಾರೀಕುವರೆಗೂ ಶುಕ್ರ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸಿನ ನೆರವು ಚೆನ್ನಾಗುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಬೇಗನೆ ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ರೀತಿ ಯಾತ್ರೆ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶ ಸಂಸ್ಥೆಯಲ್ಲಿ ಉದ್ಯೋಗ ಎಲ್ಲ ಸಿಗುವಂಥ ಅವಕಾಶ ಬರಲಿದೆ. ಹಾಗಾಗಿ ಶುಕ್ರನು ನಿಮಗೆ ಹೆಚ್ಚಿನ ದಿನಗಳಲ್ಲಿ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ, ಆದಾಯಕ್ಕೆ ಯಾವುದೇ ಕೊರತೆಗಳಿಲ್ಲ, ಅಥವಾ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲಿಕ್ಕೂ ನಿಮಗೆ ಶುಕ್ರನ ಅನುಗ್ರಹ ಸಹಾಯಕ್ಕೆ ಬರಲಿದೆ. ಇನ್ನು ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ಆರಂಭದಲ್ಲಿ ವಕ್ರಗತಿಯಲ್ಲಿ ಇರ್ತಾರೆ. 27ರ ಬಳಿಕ ಅವರ ವಕ್ರಗತಿ ನಿವಾರಣೆಗೆ ರುಜುಗತಿಗೆ ಬರ್ತಾರೆ. ಹಾಗಾಗಿ ಈ ವಕ್ರಗತಿ ಅಥವಾ ರುಜುಗತಿ ಎರಡೂ ನಿಮಗೆ ವಿರುದ್ಧವಾಗಿದ್ದೆ, ಅಷ್ಟೇ ನಿಮಗೆ ಪೂರಕವಾಗಿಲ್ಲ. ವಕ್ರಗತಿಯಲ್ಲಿದ್ದಾಗ ಸ್ವಲ್ಪ ಅಡ್ಡ ಪರಿಣಾಮ ಕಡಿಮೆ, ಆದರೆ ಯಾವಾಗ ಅವರು ಮತ್ತೆ ರುಜುಗತಿಗೆ ಬರ್ತಾರೆ ಆವಾಗ ಸ್ವಲ್ಪ ಅಡ್ಡ ಪರಿಣಾಮ ಸ್ಪೀಡಾಗಿ ಆಗುತ್ತೆ. 28ರಿಂದ ಇನ್ನಷ್ಟು ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು. ಹಾಗಾಗಿ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿಯಾಗದೇ ಇರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮಗೆ ಅವಮಾನದ ಘಟನೆಗಳು ಆಗುವಂಥ ಸಾಧ್ಯತೆ ಶನಿ ಪ್ರಭಾವದಿಂದ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು ರಾಹುಕೇತುಗಳು ನಿಮಗೆ ಕಳೆದ ತಿಂಗಳಲ್ಲೂ ವಿರುದ್ಧವಾಗಿದ್ದರು, ಅವರು ವರ್ಷಪೂರ್ತಿನ ವಿರುದ್ಧವಾಗಿಯೇ ಇರ್ತಾರೆ. ಈಗ ನಿಮಗೆ ಜನ್ಮದಲ್ಲೇ ರಾಹು ಇರೋ ಕಾರಣ ಅದರಿಂದಾಗಿ ನಿಮಗೆ ಆರೋಗ್ಯದ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. BP-ನೋ, ಶುಗರೋ, ಅಥವಾ ಬ್ಯಾಕ್ ಪೈನೋ, ಜಾಯಿಂಟ್ ಪೈನೋ, ಅಥವಾ ಇನ್ನಿತರ ಯಾವುದೇ ಅಂಗಾಂಗಗಳು ಅಂದರೆ ಲಿವರ್, ಕಿಡ್ನಿ, ಹಾರ್ಟ್ ಅಂತ ಹೇಳ್ತೀವಿ, ಅಂಥ ಒಂದು ಆರ್ಗನ್ಗಳ ಸಂದಿನ ಸಮಸ್ಯೆಗಳು ಕಾಣ್ಬೋದಾಗಿದೆ. ಇನ್ನು ಮಹಿಳೆಯರಿದ್ದರೆ ಅವರಿಗೆ ಗರ್ಭಾಶಯ, ಗರ್ಭಕೋಶಕ್ಕೆ ಸಂಬಂಧಿತ ತೊಂದರೆಗಳು ಅಥವಾ ಯುರಿನರಿ ಇನ್ಫೆಕ್ಷನ್ ಅಂಥ ಸಮಸ್ಯೆಗಳು ಈ ತಿಂಗಳಲ್ಲಿ ಕಾಡ್ಬೋದಾಗಿದೆ. ಯಾಕಂದರೆ ರಾಹುವಿನ ವೈರುಧ್ಯ ಸ್ವಲ್ಪ ಈ ತಿಂಗಳಲ್ಲಿ ಪವರ್ ಆಗಿ, ಅಂದರೆ ತುಂಬ ಒಂದು ಜಾಸ್ತಿ ಶಕ್ತಿಶಾಲಿಯಾಗಿರುತ್ತೆ. ಹಾಗಾಗಿ ತಿಂಗಳ ಕೊನೆಯಲ್ಲಿ ನಿಮಗೆ ಮತ್ತೊಮ್ಮೆ ಶನಿಯ ಪ್ರಭಾವ ಸಹ ಸ್ಪೀಡಾಗಿ ಆಗಲಿದೆ. ಹಾಗಾಗಿ ಈ ಶನಿ ಮತ್ತು ರಾಹುಗಳ ಅಡ್ಡ ಪರಿಣಾಮ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತುಂಬ ಏರುಪೇರನ್ನು ಉಂಟು ಮಾಡುವಂಥ ಘಟನೆಗಳು, ಹಣಕಾಸಿನ ಕೊರತೆಯಾಗುವಂಥ ಘಟನೆಗಳು ಎಲ್ಲ ಜರಗಬಹುದು. ಇನ್ನು ಕೇತು ನಿಮಗೆ ಸಪ್ತಮದಲ್ಲಿ ಇರುವ ಕಾರಣ ಅವನು ಸಹ ನಿಮಗೆ ಕಲಹವನ್ನು, ವಾಗ್ವಾದವನ್ನು, ನಷ್ಟವನ್ನು ಉಂಟು ಮಾಡ್ತಾನೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ಬೋದು, ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಮೂರನೇ ಅಪರಿಚಿತ ವ್ಯಕ್ತಿಗಳಲ್ಲಿ ನಿಮಗೆ ಏನಾದರೂ ವಾದ ವಿವಾದಗಳು ಆಗುವಂಥದ್ದು, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗ್ಬೋದು. ಅಂದರೆ ಯಾವುದೇ ರೀತಿಯ ನೋಟಿಸ್ಗಳು ನಿಮಗೆ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗಿನ ಒಂದು 8 ಗ್ರಹಗಳು ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿ ಪೂರಕವಾಗಿ, ಯಾವುದು ವಿರುದ್ಧವಾಗಿವೆ ಅನ್ನೋದರೊಂದು ಸಂಕ್ಷಿಪ್ತ ಮುನ್ನೋಟ ನೋಡಿದ್ದಾಯಿತು. ಆ ಬಳಿಕ ಈಗ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ರಾಶಿ ಪರಿವರ್ತನೆ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಒಂದು ನಿಮ್ಮ ಪರವಾಗಿದೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದು ಗಮನಿಸಿಕೊಂಡು ಈಗ ಆ ವಿಚಾರ ಗಮನಿಸೋಣ. ಇನ್ನು ನಿಮಗೆ ನವೆಂಬರ್ 1ರಂದು ಚಂದ್ರನ ಅನುಗ್ರಹ ಉತ್ತಮ ಇರುತ್ತೆ. ನವೆಂಬರ್ 1ರಂದು ಚಂದ್ರನ ವಿಶೇಷವಾದ ಲಾಭ, ಜಯ, ಸುಖ ಇದೆ. ನಿಮ್ಮ ಜನ್ಮರಾಶಿಯಲ್ಲೇ ಇರ್ತಾನೆ. ಅಂದರೆ ನವೆಂಬರ್ 1ರಂದು ಚಂದ್ರನು ಕುಂಭರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ಆ ಕುಂಭರಾಶಿಯಲ್ಲಿ ನಿಮ್ಮ ಜನ್ಮದಲ್ಲಿರುವಂಥ ಚಂದ್ರನು ಲಾಭ, ಜಯ, ಸುಖ, ಯಶವನ್ನು ಕೊಡ್ತಾನೆ. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. 2, 3ರಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮ ಚಂದ್ರನಿಂದ ಆಗಲಿದೆ. 2, 3ರಲ್ಲಿ ಚಂದ್ರನು ವಿರುದ್ಧವಾಗಿರೋ ಕಾರಣ ಅನಾರೋಗ್ಯದ ಸಮಸ್ಯೆ, ಹಣಕಾಸಿನ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವಾಗ್ವಾದಗಳು ಆಗುವಂಥ ಸಾಧ್ಯತೆ 2, 3ರಲ್ಲಿ ಬರುತ್ತೆ. 4, 5 ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥ ದಿನ. ತೃತೀಯ ಸ್ಥಾನದ ಚಂದ್ರ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡ್ತಾನೆ. 6, 7, 8, 9, 10 ನಿಮಗೆ 5 ದಿನಗಳು ಸಹ ಚಂದ್ರನ ವೈರುಧ್ಯ ನಿಮಗೆ ಬರ್ಬೋದಾಗಿದೆ. 6, 7, 8, 9, 10ರಲ್ಲಿ ನಿಮಗೆ ಅನೇಕ ರೀತಿಯ ಕಲಹವಾಗುವುದು ಬರುವಂಥದ್ದು, ಹಿರಿಯ ಕಿರಿಯಲ್ಲಿ ವಿರೋಧ, ಬಂಧುಗಳಲ್ಲಿ ವಿರೋಧ, ಅಥವಾ ನಿಮ್ಮ ರಿಲೇಟಿವ್ಗಳಿಂದ ಏನಾದರೂ ಒಂದು ನಿಮಗೆ ಕೆಟ್ಟವಾದ ಸಂದೇಶಗಳು ಬರುವಂಥದ್ದು, ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಅವಮಾನವಾಗುವಂಥ ಘಟನೆಗಳು ಜರುಗ್ಬೋದು. ಪ್ರಯಾಣ ಕಾಲದಲ್ಲಿ ವಿಘ್ನಗಳು ಬರ್ಬೋದು. ಈ ರೀತಿ 6, 7, 8, 9, 10 5 ದಿನಗಳು ನಿಮಗೆ ಚಂದ್ರನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಆ ಬಳಿಕ 10, 11, 12, 13, 14 ನಿರಂತರವಾದ ಮತ್ತೆ 5 ದಿನಗಳು. 5 ದಿನಗಳ ಒಂದು ವೈರುಧ್ಯದ ಬಳಿಕ 5 ದಿನಗಳು ನಿಮಗೆ ಉತ್ತಮ ಫಲ ಮತ್ತೆ ಚಂದ್ರನ ಕೊಡ್ತಾನೆ. ಹಾಗಾಗಿ ಚಂದ್ರನಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಅವನು ಯಾವುದೇ ರಾಶಿ ಭೇದ ಇಲ್ಲದೆ ಮಧ್ಯೆ ಸ್ವಲ್ಪ ಏರುಪೇರನ್ನು ಕೊಟ್ಟರು ಮತ್ತೆ ಇನ್ನು ಸ್ವಲ್ಪ ಕೆಲ ದಿನಗಳಲ್ಲೇ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಂಥ ಒಂದು ಉತ್ತಮ ಫಲ ನಿಮಗೆ 10, 11, 12, 13, 14ರಲ್ಲಿ ಬರಲಿದೆ. ಅಲ್ಲಿ ಜಯ, ಯಶಸ್ಸು, ಲಾಭ, ಕೀರ್ತಿ ಇದೆ.
ಹಣಕಾಸಿನ ನೆರವು ಚೆನ್ನಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರಲಿದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟು ಕಚೇರಿ ಸಂಬಂಧ ಕೆಲಸ ಕಾರ್ಯ, ಭೂಮಿ ದಾಖಲೆ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಇನ್ನು ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. 15, 16, 17 ಮಿಶ್ರ ಫಲಗಳ ಸೂಚನೆ. ಕಲಹ, ವಾಗ್ವಾದ ಬರ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು. ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ನಷ್ಟ ಆಗುವಂಥ ಸಾಧ್ಯತೆ 15, 16, 17ರಲ್ಲಿ. 18, 19 ಅಷ್ಟೇ ಅದು ಸಹ ಉತ್ತಮವಾಗಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗಲಿವೆ. ದುಂದು ವೆಚ್ಚ ಮಾಡುವಂಥ ಬುದ್ಧಿ ನಿಮಗೆ ಬರ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರದ ನೀವು ಸ್ವಯಂಕೃತ ಅಪರಾಧವಾಗಿ ಹಣವನ್ನಾಗಲಿ ಅಥವಾ ಇನ್ನಿತರ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ 18, 19ರಂದು ಬರುತ್ತೆ. ತುಂಬ ಎಚ್ಚರವಾಗಿರಬೇಕು. 20, 21, 22 ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥ ದಿನ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅನೇಕ ರೀತಿಯ ನಿಮ್ಮ ಯಾವುದೇ ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಅದರಲ್ಲಿ ನಿಮಗೆ ಪ್ರಗತಿಶೀಲವಾದ ಒಂದು ಅಭಿವೃದ್ಧಿಗಳು ಈ ದಿನಗಳಲ್ಲಿ ಆಗಲಿವೆ. 20, 21, 22ರಲ್ಲಿ. 23, 24 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಆಗ್ಬೋದು. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ. 25, 26 ಸಾಮಾನ್ಯ ದಿನ. ಕಷ್ಟ ನಷ್ಟಗಳ ಸಾಧ್ಯತೆ ಬರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಏರ್ಪಡುತ್ತದೆ. ಜೊತೆಗೆ ಯಾವುದೇ ರೀತಿಯ ಕೆಲಸಗಳಲ್ಲಿ ಹಿನ್ನಡೆ ಅಥವಾ ಸ್ಲೋನೆಸ್ ಆಗುವಂಥದ್ದು. ಇನ್ನು 28, 29 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಜನ್ಮಕ್ಕೆ ಬಂದಂಥ ಚಂದ್ರನು ಜಯವನ್ನು, ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ 28, 29ರಲ್ಲಿ. 30ನೇ ತಾರೀಕು ಅಷ್ಟೇನು ಉತ್ತಮವಾಗಿಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಇವೆಲ್ಲವೂ ನಿಮಗೆ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತ ವಿವರಣೆ ನೋಡಿದ್ದಾಗಿದೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ. ಆದರೆ 16ರಿಂದ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಈ ತಿಂಗಳ 16ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 16ರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ 9ನೇ ತಾರೀಕು ಅಂದರೆ ತಿಂಗಳ ಆರಂಭದಿಂದ 9ರವರೆಗೂ ವಿಶೇಷವಾಗಿ ಬುಧನ ಅನುಗ್ರಹ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ತಿಂಗಳ 9ರವರೆಗೂ ಬಳಸ್ಕೊಳ್ಳಿ. ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ 25ರವರೆಗೂ ಇರುತ್ತೆ. ಆರಂಭದಿಂದ ತಿಂಗಳ 25ರವರೆಗೂ ಶುಕ್ರನ ಅನುಗ್ರಹ ಇರೋ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನಂಬರ್ 6 ನೀವು 25ರವರೆಗೂ ಬಳಸ್ಕೊಳ್ಳಿ. ಇನ್ನು ಈ ಚಂದ್ರನ ಅನುಗ್ರಹ ಇರುವಂಥ 15 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಅನುಗ್ರಹದ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸಂಖ್ಯೆ 2 ನೀವು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ನಿಮಗೆ ಆಗಲೇ ಹೇಳಿದಂತೆ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ಈ ತಿಂಗಳು ಎದುರಿಸುವಂಥ ಪ್ರಮೇಯ ನಿರ್ಮಾಣ ಆಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಬಾಂಧವ್ಯದಲ್ಲಿ, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಅಡೆತಡೆಗಳು ಈ ತಿಂಗಳಲ್ಲಿ ಸಹಜವಾಗಿ ಬರ್ಬೋದಾಗಿದೆ. ಅವೆಲ್ಲ ನಿವಾರಣೆಗಾಗಿ ನೀವು ಅಲ್ಲಿ ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಗಣೇಶ ಅಥವಾ ಗಣಪತಿಯ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ಆಂಜನೇಯ, ಹನುಮಾನ್ ಭಕ್ತಿ ಮಾಡ್ಬೋದು. ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟವಾದಂಥ ದೇವತಾ ಕ್ಷೇತ್ರಗಳ ಯಾತ್ರೆ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡೋದು, ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಮಾಡುವಂಥದ್ದು, ಇವೆಲ್ಲ ಭಕ್ತಿ ಮಾರ್ಗ ಧರ್ಮ ಧಾನ್ಯಗಳನ್ನು ಮಾಡ್ತಾ ಬನ್ನಿ. ಎಲ್ಲ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆರೋಗ್ಯ ಸಿಗುತ್ತೆ. ಜಯಲಾಭ ಸಿದ್ಧಾಗಲಿ. ಮೀನ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ನವೆಂಬರ್ ತಿಂಗಳು ಮೀನರಾಶಿಗೆ ಧನ ಆದಾಯ ಉತ್ತಮವಿದೆ, ಖರ್ಚು ವೆಚ್ಚ ಮಿತಿ ಮೀರಲಿದೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಅದರಲ್ಲಿ ಆದಾಯ, ಹಣಕಾಸಿಗೆ ಕೊರತೆ ಏನಿರೋದಿಲ್ಲ. ಆದರೆ ಖರ್ಚು ವೆಚ್ಚಗಳು ಜೊತೆಗೆ ಆಕಸ್ಮಿಕವಾದ ಅನೇಕ ರೀತಿಯ ವೈರುಧ್ಯಗಳು ಈ ತಿಂಗಳಲ್ಲಿ ನೀವು ಎದುರಿಸಬೇಕಾಗತ್ತೆ. ಅಲ್ಲಿ ಪ್ರಮುಖವಾಗಿ ನಿಮಗೆ ಕೆಲವೊಂದು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಇದೆ. ಮತ್ತು ಕೆಲವೊಂದು ಗ್ರಹಗಳು ನಿಮಗೆ ಪೂರ್ಣ ವಿರುದ್ಧವಾಗಿ ಅಥವಾ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳನ್ನು ಕೊಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈ ಗ್ರಹಚಾರ ಅಥವಾ ಗೋಚಾರ ಅನ್ನೋದು ಅದು ಏರುಪೇರುಗಳೆಲ್ಲ ಇರುವಂಥದ್ದು. ಜೊತೆಗೆ ರಾತ್ರಿ ಹಗಲು ಅಥವಾ ಮಳೆ ಬಿಸಿಲು ಚಳಿ ಮುಂತಾದ ಅಂಥ ಪ್ರಾಕೃತಿಕವಾದ ಏರುಪೇರನ್ನು ಯಾವ ರೀತಿ ನಮಗೆ ಇರುತ್ತೋ ಅದೇ ರೀತಿ ಈ ಗೋಚಾರದಲ್ಲಿ ಸಹ ಹಾಗೆ ನಿಮಗೆ ಈ ತಿಂಗಳಲ್ಲಿ ತುಂಬ ಏರಿಳಿತದ ಪರಿಣಾಮಗಳು ನೀವು ಅನುಭವಕ್ಕೆ ತರ್ಬೋದಾಗಿದೆ. ಅಲ್ಲಿ ನಿಮಗೆ ಗ್ರಹಗಳ ಒಂದು ಅನುಕೂಲತೆ ಅನಾನುಕೂಲತೆ ಯಾವೆಲ್ಲ ಇದೆ ಅಂತ ಸೂರ್ಯನಿಂದ ಆರಂಭಿಸಿ ಒಂದೊಂದಾಗಿ ಗಮನಿಸಿದಾಗ ಸೂರ್ಯನ ವಿಚಾರ ಆರಂಭದಿಂದ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿ ನಿರುತ್ತೆ. ಈ ತಿಂಗಳು ಪೂರ್ತಿ ನಿಮಗೆ ಸೂರ್ಯನ ವೈರುಧ್ಯ ನಿಮಗೆ ಕಾಡುತ್ತೆ. ಹಾಗಾಗಿ ಆರಂಭದಲ್ಲಿ ತುಲಾರಾಶಿಯಲ್ಲಿದ್ದಾಗ ನಿಮಗೆ ಅಷ್ಟಮಸ್ಥನಾಗಿಯೂ 16ನೇ ತಾರೀಕಿಗೆ ಸೂರ್ಯನ ವೃಶ್ಚಿಕಕ್ಕೆ ಪ್ರವೇಶಿಸುವಾಗಲೂ ಅದೂ ನಿಮಗೆ ವಿರುದ್ಧವಾಗಿ ಇರುತ್ತೆ, ನವಮಸ್ಥನಾಗಿರ್ತಾನೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಕಾಡ್ಬೋದು. ಅದೇ ಅಷ್ಟೇ ಹಣ ಬರುತ್ತೆ, ಬಂದದಕ್ಕಿಂತ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅನ್ನೋದು ವಾಕ್ಯ ಬಂದಿದೆ. ಖರ್ಚು ವೆಚ್ಚ ಅಂದರೆ ಕೆಲವೊಬ್ಬರಿಗೆ ಆಸ್ಪತ್ರೆ ಖರ್ಚು ಬರ್ಬೋದು, ಔಷಧೋಪಚಾರ ಖರ್ಚುಗಳು ಬರ್ಬೋದು, ಅನಿರೀಕ್ಷಿತವಾದ ಘಟನೆಗಳಿಗೇನೋ ತೊಂದರೆಗಳಾಗುವಂಥದ್ದು ಅಥವಾ ಅವಘಡಗಳು, ಅಪಘಾತಗಳು, ವಾಹನದ ಅಪಘಾತಗಳು ಆಗುವಂಥದ್ದು. ಈ ರೀತಿ ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಕೆಲವು ಆಕಸ್ಮಿಕ ಘಟನೆಗಳು ರವಿಯ ವೈಪರೀತ್ಯದಿಂದ ಈ ತಿಂಗಳಲ್ಲಿ ಜರುಗಬಹುದು. ಹಾಗಾಗಿ ನೀವು ಆರೋಗ್ಯದ ವಿಚಾರ,
ಅಥವಾ ಯಂತ್ರ ವಾಹನ ಚಲಾವಣೆಗಳ ವಿಚಾರ, ರೈಡಿಂಗ್ ಮಾಡುವಾಗ ಡ್ರೈವಿಂಗ್ ಮಾಡುವಾಗೂ ಹಾಗೆ ತುಂಬ ಒಂದು ಸೇಫ್ಟಿ ರೂಲ್ಸ್ ಅಂದರೆ ಸುರಕ್ಷಾ ಕ್ರಮಗಳನ್ನು ಖಂಡಿತವಾಗಿ ಅನ್ವಯ ಮಾಡ್ಕೋಬೇಕಾಗತ್ತೆ. ಈ ರವಿಯ ಅನುಗ್ರಹ ನಿಮಗೆ ವಿರುದ್ಧವಾಗಿಯೇ ಇರುತ್ತೆ. ಅದೇ ರೀತಿ ಈ ಬಾಂಧವ್ಯದಲ್ಲಿ ಸಹ ಕೊರತೆ ಬರ್ಬೋದು. ಈ ತಿಂಗಳಲ್ಲಿ ನಿಮಗೆ ತಂದೆ ಮಕ್ಕಳ ಬಾಂಧವ್ಯದಲ್ಲಿ, ತಾಯಿ ಮಕ್ಕಳ ಬಾಂಧವ್ಯದಲ್ಲಿ, ಅತ್ತೆ ಸೊಸೆ ಅಥವಾ ಅತ್ತೆ ಮಾವರ ಬಾಂಧವ್ಯದಲ್ಲಿ ಇರ್ಬೋದು, ಹಿರಿಯ ವ್ಯಕ್ತಿಗಳ ಜೊತೆಗಿರ್ಬೋದು, ಎಲ್ಲ ಕಲಹವಾಗ್ಬೋದು, ಒಳಾಗ್ಬೋದು. ಇನ್ನು ಸರ್ಕಾರದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗ್ಬೋದು. ಯಾವುದೇ ರೀತಿಯಲ್ಲಿ ನಿಮಗೆ ನೀವು ಮಾಡಿದಂಥ ಪ್ರಯತ್ನಗಳಿಗೆ ವೈಫಲ್ಯಗಳು ಕಾಣ್ಬೋದು. ಹಾಗಾಗಿ ಇವೆಲ್ಲದರ ಬಗ್ಗೆಯೂ ಸ್ವಲ್ಪ ರವಿಯ ವಿಚಾರ ವಿರುದ್ಧವಾಗಿರೋ ಕಾರಣ ಸ್ವಲ್ಪ ಸಾವಕಾಶವಾಗಿ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಮ್ಮದೇ ಒಂದು ಸ್ವಯಂಕೃತವಾಗಿ ಮಾಡುವಂಥದ್ದೆಲ್ಲ ಅಷ್ಟು ಉತ್ತಮ ಅಲ್ಲ. ಅದನ್ನು ಸ್ವಲ್ಪ ಇತರರೊಂದಿಗೆ ಅಭಿಪ್ರಾಯವನ್ನು, ಗೈಡೆನ್ಸನ್ನು, ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಈ ಸೂರ್ಯನ ವಿಚಾರ ವಿರುದ್ಧವಾಗಿರೋದು ಗೊತ್ತಾಯಿತು. ಇನ್ನು ಮಂಗಳನ ವಿಚಾರ, ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿಯೇ ಇರ್ತಾನೆ. ಆ ಮಂಗಳನಿಂದ ನಿಮಗೆ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು, ಕಷ್ಟ ನಷ್ಟಗಳಾಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಏನೋ ಸಮಸ್ಯೆಗಳು ಬರ್ಬೋದು, ದಾಯಾದಿ ಕಲಹ ಅಥವಾ ಸಹೋದರ ಸಹೋದರಲ್ಲಿ ಕಲಹವಾಗ್ಬೋದು ಬರ್ಬೋದು, ಭೂಮಿಯ ವಿವಾದ, ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬರ್ಬೋದು. ಅಥವಾ ಯಾವುದೇ ರೀತಿಯ ನಿಮಗೆ ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಅಥವಾ ಯಾವುದೇ ರೀತಿಯ ನಿಮ್ಮ ವಸ್ತು, ಒಡವೆ ಅಥವಾ ಇನ್ನಿತರ ವಿಚಾರಗಳನ್ನು ನೀವು ಅಡಮಾನ ಇಡುವಂಥ, ಪ್ಲೆಜ್ ಮಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು ಹಣಕಾಸಿನ ಕೊರತೆಯಿಂದಾಗಿ. ಜೊತೆಗೆ ಮನೆಯಲ್ಲಿ ಇರತಕ್ಕಂಥ ನಿಮಗೆ ವಾತಾವರಣದಲ್ಲಿ ಸಹ ಹಣಕಾಸಿನ ಕೊರತೆ, ಖರ್ಚುಗಳು ವೈಪರೀತ್ಯವಾಗಿ ಬರುವಂಥದ್ದು, ಆದಾಯ ಮೀರಿದ ಖರ್ಚುಗಳು ವಿಪರೀತವಾಗಿ ಬರುವಂಥದ್ದು, ವೃತ್ತಿಯಲ್ಲಿ ಸಹ ಅನೇಕ ರೀತಿಯ ಸವಾಲುಗಳು ನಿಮಗೆ ಎದುರಾಗ್ಬೋದು ಈ ಮಂಗಳನ ಅಡ್ಡ ಪರಿಣಾಮದಿಂದ. ಇನ್ನು ಬುಧನ ವಿಚಾರನೂ ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಬುಧನು ಸಹ ನಿಮಗೆ ನವಮಸ್ಥನಾಗಿ ಇರುವ ಕಾರಣ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಂಥ ಸಮಸ್ಯೆಗಳು, ಆಲಸ್ಯ, ಸೋಮಾರಿತನಗಳು ಕಾಣ್ಬೋದು. ಯಾಕಂದರೆ ಇತರ ಗ್ರಹಗಳ ಅಡ್ಡ ಪರಿಣಾಮ ಜೊತೆಗೆ ಸೇರಿದಾಗ ಈ ಗ್ರಹಗಳ ಪರಿಣಾಮ ಇನ್ನಷ್ಟು ನಮಗೆ ಆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಯಿಂದಾಗಿ ಆರೋಗ್ಯದಲ್ಲಿ, ಬಾಂಧವ್ಯದಲ್ಲಿ, ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬುಧನು ಸಹ ನಮಗೆ ಮಾಡ್ಬೋದಾಗಿದೆ. ಇನ್ನು ನಿಮಗೆ ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಅದು ಗುರುವಿನ ಅತಿಚಾರದ ಪರಿಣಾಮವಾಗಿ ತಾತ್ಕಾಲಿಕವಾದ ಗುರುಬಲ ಬಂದಿದೆ. ಯಾಕಂದರೆ ಇದೇನೋ ನಿರಂತರವಾಗಿ ಇರೋದಿಲ್ಲ, ಕೆಲವೊಂದು ದಿನಗಳು ನಿಮಗೆ ಬರುತ್ತೆ. ಉದಾಹರಣೆಗೆ 10ನೇ ತಾರೀಕುವರೆಗೂ ಗುರು ರುಜುಗತಿಯಲ್ಲಿ ಇರ್ತಾನೆ. ಆ ರುಜುಗತಿಯಲ್ಲಿ ಇದ್ದಾಗ ಗುರುವಿನ ವಿಶೇಷವಾದ ಕಟಕದಲ್ಲಿ ಇರೋದಕ್ಕೆ ಪಂಚಮದ ಆಶೀರ್ವಾದ ನಿಮಗೆ ಸಿಗುವ ಕಾರಣ ಗುರು ನಿಮಗೆ ಆಶೀರ್ವಾದ ಮಾಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಚೆನ್ನಾಗಿ ಆಗ್ಬೋದು, ಹಣಕಾಸಿನ ನೆರವು ಚೆನ್ನಾಗಿ ಆಗ್ಬೋದು. ಆಗಲೇ ಹೇಳಿದಂತೆ ಧನ ಆದಾಯ ಉತ್ತಮವಿದೆ ಅಂತ ಹೇಳಿದ್ದೇನೆ ಅಂತ ವಾಕ್ಯ ಬಂದಿದೆ. ಅದೇ ರೀತಿ ಆ ಗುರು ನಿಮಗೆ ಧನದ ಆದಾಯಕ್ಕೂ ವ್ಯಾಪಾರ ಉದ್ಯಮಕ್ಕೂ ಸಹಾಯ ಮಾಡ್ತಾನೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ಅವರೊಂದು ವಿದ್ಯೆಗೆ ಪೂರಕವಾದ ಫಲಿತಾಂಶಗಳು ಬರಲಿವೆ. ಯಾವುದೇ ರೀತಿಯ ನಿಮಗೆ ಮಾಡಿದಂಥ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹ ಸಕ್ಸಸ್ ರೇಟ್ಗಳು ಬರ್ಬೋದಾಗಿದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ. ಆಗಲೇ ಹೇಳಿದಂತೆ ನಿಮಗೆ ಹಣಕ್ಕೆ ಯಾವುದೂ ಕೊರತೆ ಇರೋದಿಲ್ಲ. ಖರ್ಚುಗಳು ಬಂದರೂ ಸಹ ಅದಕ್ಕೆ ನಾನಾ ರೀತಿಯ ಆದಾಯಗಳು ಬರುವಂಥದ್ದು. ಹಣಕಾಸಿನ ಕ್ರೋಢೀಕರಣ ಅಂತ ಹೇಳ್ತೇವೆ. ಹಣಕಾಸನ್ನು ನಿಮಗೆ ಅದನ್ನು ಅರೇಂಜ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ, ಅವೆಲ್ಲ ನಿಮಗೆ ಆಗುತ್ತೆ. ಹಾಗಾಗಿ ಶುಕ್ರನು ನಿಮಗೆ ಪೂರ್ಣವಾಗಿ ಇದ್ದಾನೆ. ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಹಣಕಾಸಿನ ನೆರವು ಚೆನ್ನಾಗುತ್ತೆ, ಆಕಸ್ಮಿಕ ಧನಲಾಭ ಯೋಗ ಇದೆ. ನೀವು ಮಾಡುವಂಥ ಉದ್ಯಮದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ, ಇಂಡಸ್ಟ್ರಿ, ಕೈಗಾರಿಕೆ ಕೆಲಸ ಅನೇಕ ರೀತಿಯ ಲಾಭದಾಯಕವಾದ ವಿಚಾರಗಳಾಗ್ಬೋದು. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಹಾಗೆ ಮನೆಯಲ್ಲಿ ಹಣಕಾಸಿನ ಕೊರತೆ ಎದುರಾಗದೆ ವಸ್ತ್ರಾಭರಣ, ಚಿನ್ನ ಕೊಳ್ಳುವಂಥ ಅವಕಾಶಗಳು ಸಹ ಕೆಲವರಿಗೆ ಬರ್ಬೋದು. ಇನ್ನು ಶನಿ ಮಹಾರಾಜರು ಆಗಲೇ ಗೊತ್ತಿರುವಂತೆ ನಿಮಗೆ ಜನ್ಮದಲ್ಲೇ ಇದ್ದಾರೆ. ಅವರು ಈಗ ತಾತ್ಕಾಲಿಕ ವಕ್ರಗತಿಯಿಂದ ಮತ್ತೆ ನಿರ್ಗಮಿಸಿ ಮತ್ತು 28ರಿಂದ ಅವರು ರುಜುಗತಿಗೆ ಸಹ ಬರಲಿದ್ದಾರೆ. ಹಾಗಾಗಿ ಶನಿಯ ಪ್ರಭಾವ ನಿಮಗೆ ಹೆಚ್ಚೇನು ತೊಂದರೆ ಮಾಡೋದಿಲ್ಲ ಆರಂಭದಲ್ಲಿ, ಆದರೆ ತಿಂಗಳ ಕೊನೆಗೆ ಬರ್ತಿದ್ದಂತೆ ಶನಿ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅವರ ವಕ್ರಗತಿಯನ್ನು ಬಿಡುವಾಗ ಇನ್ನಷ್ಟು ಅವರ ಒಂದು ವೇಗ ಜಾಸ್ತಿಯಾಗಿ ಇನ್ನಷ್ಟು ತಿಂಗಳ ಕೊನೆಗೆ ನಿಮಗೆ ನಾನಾ ರೀತಿಯ ಸಂಕಷ್ಟ, ಸವಾಲುಗಳು ಸಹ ಶನಿ ಪ್ರಭಾವದಿಂದ ಬರ್ಬೋದು. ಕೌಟುಂಬಿಕ ಜೀವನದಲ್ಲಿ, ಬಾಂಧವ್ಯದಲ್ಲಿ, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರವು ಎಲ್ಲವೂ ಏಕಕಾಲದಲ್ಲಿ ತಿಂಗಳ ಕೊನೆ ಭಾಗದಲ್ಲಿ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕು. ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ನಷ್ಟದಲ್ಲಿದ್ದಾನೆ. ಆದ್ದರಿಂದ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು, ಹಣಕಾಸಿನ ಖರ್ಚು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಕೂಡಿಟ್ಟ ಹಣವನ್ನು ಯಾವುದೇ ರೀತಿಯ ಒಂದು ಇನ್ನಿತರ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ. ಉದಾಹರಣೆಗೆ ಆಸ್ಪತ್ರೆಗಾಗಿನೋ ಅಥವಾ ಇನ್ನಿತರ ಯಾವುದೇ ರಿಪೇರಿ ಅಂತಹ ಖರ್ಚುಗಳಿಗಾಗಿನೋ ಅದು ಯಾವುದೇ ರೀತಿಯ ದಂಡ ಪಾವತಿಗೂ ಮುಂತಾದ ಅನಪೇಕ್ಷಿತವಾದ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳಿಗೆ ಹಣವನ್ನು, ಉಳಿತಾಯವನ್ನು ವಿನಿಯೋಗಿಸುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಯಾರಾದರೂ ನಿಮಗೆ ಶತ್ರುಗಳಿಂದ ಅಥವಾ ಇನ್ನಿತರ ನಿಮ್ಮ ಮಿತ್ರರೇ ಶತ್ರುಗಳಾಗಿ ಅವರ ಮೂಲಕ ನಿಮಗೆ ನಷ್ಟಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಕೇತು ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದಾನೆ. ಕೇತುವಿನ ನಿಮಗೆ ಬೆಂಬಲ ಇರುವ ಕಾರಣ ಆತನು ಷಷ್ಠದಲ್ಲಿರುವ ಕೇತು ನಿಮಗೆ ಲಾಭ, ಜಯ, ಸುಖ ಕೊಡಲಿಕ್ಕೆ ಸಾಧ್ಯ ಆಗ್ತಾನೆ. ಆಕಸ್ಮಿಕ ಧನಲಾಭ ಯೋಜನೆ ಕೇತುವಿಂದ ಬರ್ಬೋದು. ವಿದೇಶ ಮೂಲದ ಉದ್ಯೋಗ, ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಂಸ್ಥೆಗಳಿಂದ ಏನಾದರೂ ಒಡಂಬಡಿಕೆ ಮುಂತಾದೆಲ್ಲ ಕೇತು ನಿಮಗೆ ಸಾಧ್ಯ ಆಗ್ಬೋದು. ಜೊತೆಗೆ ಅನೇಕ ರೀತಿಯ ನಿಮಗೆ ಮಿತ್ರರು ಸಹ ನಿಮಗೆ
ಅನೇಕ ಕೊಡುಗೆಗಳನ್ನು ಕೊಡ್ಬೋದು ಅಥವಾ ಅನೇಕ ರೀತಿಯ ಸಲಹೆ ಸೂಚನೆಗಳು ಸಹ ಮಿತ್ರರಿಂದ ನಿಮಗೆ ಸಹಾಯ ಆಗಲಿದೆ. ಹಾಗೆ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಸೂರ್ಯನಿಂದ ರಾಹು ಕೇತುಗಳವರೆಗಿನ 8 ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿವೆ, ಯಾವುದು ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ನವೆಂಬರ್ ವಿಚಾರದಲ್ಲಿ ಗಮನಿಸಾಯಿತು. ಇನ್ನು ಮೀನರಾಶಿಗೆ ಚಂದ್ರನ ಬೆಂಬಲ ಹೇಗಿದೆ ಗಮನಿಸಿದಾಗ, ಚಂದ್ರನು 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಆತನ ಪರಿಣಾಮ ಆಗಾಗ ಬದಲಾಗ್ತಾ ಇರುತ್ತೆ. ನಿರಂತರವಾಗಿ ಒಂದೇ ರೀತಿ ಇರೋದಿಲ್ಲ. ಚಂದ್ರನ ಪರಿಣಾಮಕ್ಕೆ ಅನುಗುಣವಾಗಿ ಆಯಾ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ನಿಮಗೆ ಚಂದ್ರನಿಂದ ಆಗುತ್ತೆ ಅನ್ನೋ ಗಮನಿಸಿದಾಗ ನವೆಂಬರ್ 1ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ನವೆಂಬರ್ 1ರಂದು ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಡ್ಬೋದು. 2, 3ರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುತ್ತೆ. ನಿಮ್ಮ ಜನ್ಮರಾಶಿಗೆ ಚಂದ್ರನು ಬಂದಿದ್ದಾನೆ. ಹಾಗೆ ಜನ್ಮರಾಶಿಯಲ್ಲಿ ಆರೋಗ್ಯ, ಸುಖ, ಜಯ, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು 4, 5ರಲ್ಲಿ ವಿರುದ್ಧವಾದ ಫಲಗಳು ಆಗ್ಬೋದು, ಕಷ್ಟ ನಷ್ಟಗಳು ಆಗುವಂಥದ್ದು, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು. 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಅನುಗ್ರಹ ಮತ್ತೊಮ್ಮೆ ಬಂದಿದೆ. 6, 7ರಲ್ಲಿ ವಿಶೇಷವಾದ ಶುಭಫಲಗಳು ಆಗಲಿವೆ. ಉದ್ಯಮ ವ್ಯಾಪಾರ ಎಲ್ಲ ಇಂಡಸ್ಟ್ರಿ ಕೈಗಾರಿಕೆ ಏನು ನಡೆಸಲಿಕ್ಕೆ ಅವಕಾಶಗಳು, ಸರ್ಕಾರದ ಏನಾದರೂ ಸೌಲಭ್ಯಗಳನ್ನು ಪಡೀಲಿಕ್ಕೆ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಈಗ ಜಾಸ್ತಿ ಇರುತ್ತೆ 6, 7ರಲ್ಲಿ. 8, 9, 10, 11, 12 ನಿರಂತರವಾಗಿ 5 ದಿನಗಳು ವಿರುದ್ಧವಾದ ಫಲಗಳು ಆಗ್ಬೋದು. 8, 9, 10, 11, 12ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲ ಫಲಿತಾಂಶಗಳು ನಿಮ್ಮ ನಿರೀಕ್ಷೆ ಮೀರಿ ವಿರುದ್ಧವಾಗಿ ಆಗ್ಬೋದು. ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಆರೋಗ್ಯದಲ್ಲಿ ಸಮಸ್ಯೆ, ಬಾಂಧವ್ಯದಲ್ಲಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕವಾದ ಕೋರ್ಟ್ ಕಚೇರಿ ಮುಂತಾದಲ್ಲಿ ಸಹ ಸಮಸ್ಯೆಗಳು ಅಥವಾ ಅಲ್ಲಿ ವೈಫಲ್ಯಗಳು, ಫೇಲಿಯರ್ಗಳು ಬರ್ಬೋದು. ಹಾಗಾಗಿ ಈ 5 ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಹೋಗ್ಬಿಡಿ, ತಾಳ್ಮೆಯನ್ನು ಕಳ್ಕೊಬಾರ್ದು ಅಥವಾ ಯಾವುದೇ ರೀತಿಯ ಆವೇಶಕ್ಕೆ ಒಳಗಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಈ 5 ದಿನಗಳಲ್ಲಿ ಬರ್ಬೋದು. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 13, 14, 15, 16, 17 ನಿರಂತರವಾಗಿ 5 ದಿನ. ಈ 13ರಿಂದ 17ರವರೆಗೂ ನಿಮಗೆ ಜಯ, ಲಾಭ, ಕೀರ್ತಿ ಇದೆ, ಯಶಸ್ಸು ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿ, ಹಣಕಾಸಿನವರು ಚೆನ್ನಾಗಾಗುವಂಥದ್ದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಈಗಾಗಲೇ ವೃತ್ತಿ ವ್ಯಾಪಾರ ಉದ್ಯೋಗ ಮಾಡೋರಿಗೆ ಅವರಲ್ಲಿ ತುಂಬ ಪ್ರಗತಿ, ಹಣಕಾಸಿನವರು ಚೆನ್ನಾಗಾಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮಿಗಳಿಗೆ ಅವರವರ ಒಂದು ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ, ಪರಿವರ್ತನೆ ತರುವಂಥ ಅವಕಾಶ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ. 18, 19 ಮಿಶ್ರ ಫಲಗಳ ಸೂಚನೆ, ಕಲಹ, ವಾಗ್ವಾದ ಬರ್ಬೋದು, ಹಣಕಾಸಿನ ಖರ್ಚು ಜಾಸ್ತಿ ಬರ್ಬೋದು. 20, 21, 22 ಅದನ್ನು ಹಾಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿನೂ ನಿಮಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣ್ಬೋದು, ಅವಮಾನಕರ ಘಟನೆ ಜರುಗ್ಬೋದು, ಇತರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಸಹ ಬರ್ಬೋದು ಈ 20, 21, 22ರಲ್ಲಿ. 23, 24, 25, 26, 27 ನಿರಂತರವಾಗಿ 5 ದಿನ. 23ರಿಂದ 27ರವರೆಗೆ 5 ದಿನಗಳು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಾಗಾಗಿ 23ರಿಂದ 27ರವರೆಗಿನ 5 ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 28, 29 ಮಿಶ್ರ ಫಲಗಳ ಸೂಚನೆ, ಅಲ್ಲಿ ಕಷ್ಟ ನಷ್ಟದ ಸಾಧ್ಯತೆ, ವೈರುಧ್ಯ ಫಲಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಮೂಡುತ್ತೆ. 30ನೇ ತಾರೀಕು ತಿಂಗಳ ಕೊನೆಯ ದಿನ ನಿಮ್ಮ ಪಾಲಿಗೆ ಅದೃಷ್ಟವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರಲಿದೆ ಈ ತಿಂಗಳ ಕೊನೆಯ ದಿನದಂದು. ಇವೆಲ್ಲವೂ ಚಂದ್ರನು ನಿಮಗೆ ಯಾವ ರೀತಿ ಕ್ಷಿಪ್ರವಾಗಿ ಫಲವನ್ನು ಕೊಡ್ತಾನೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ನೋಡಿದಾಯಿತು. ಸುಮಾರು 17 ದಿನಾಂಕಗಳಲ್ಲಿ ಚಂದ್ರನ ಅನುಕೂಲತೆ ನಿಮಗೆ ಬಹಳ ಉತ್ತಮವಾಗಿ ಇರುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ, ಮೀನರಾಶಿಯವರು ಈ ಗುರುವಿನ ಅನುಗ್ರಹ ನಿಮಗೆ 10ನೇ ತಾರೀಕುವರೆಗೆ ಇರುತ್ತೆ. 10ನೇ ತಾರೀಕು ಬಳಿಕ ಗುರುವಿಗೆ ವಕ್ರಗತಿ ಬರುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಅಪರೂಪದ ಅತಿಚಾರದ ಆಶೀರ್ವಾದ ನಿಮ್ಮ ಮೇಲೆ 10ನೇ ತಾರೀಕು ಎಲ್ಲೋ ಅಥವಾ ಹಳದಿಯ ಬಣ್ಣ ಮತ್ತು ಸಂಖ್ಯೆ 3ನ್ನು ನವೆಂಬರ್ 10ರವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿಯಾಗಿ ಚೆನ್ನಾಗಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ವೈಟ್ ಆ್ಯಂಡ್ ನಂಬರ್ 6ಅನ್ನು ನೀವು ಮಾಸ ಪೂರ್ತಿ ತಿಂಗಳ ಪೂರ್ತಿಯಾಗಿ ವೈಟ್ ಬಣ್ಣ ಮತ್ತು 6ಅನ್ನು ಬಳಸ್ಕೋಬೋದು. ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಚೆನ್ನಾಗಿರಲಿದೆ. ಕೇತುಗೆ ಸಂಬಂಧಿತ ಮಿಶ್ರ ಅಥವಾ ಮಿಕ್ಸ್ ಬಣ್ಣವನ್ನು ಮತ್ತು ಸಂಖ್ಯೆ 7 ನಂಬರ್ 7ಅನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಗ್ರಹದಿಂದ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹದಿಂದ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2ಅನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಮೀನರಾಶಿಗೆ ನವೆಂಬರ್ ತಿಂಗಳಲ್ಲಿ ಏರಿಳಿತಗಳು ಬಹಳ ಇವೆ. ಹಣಕಾಸು ಮತ್ತು ಉದ್ಯೋಗ ವ್ಯಾಪಾರ ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಅಲ್ಲಿ ಮಧ್ಯೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟ, ಖರ್ಚು, ಅದು ನಾನಾ ರೀತಿಯ ಏರುಪೇರಿನ ಘಟನೆಗಳು, ಆರೋಗ್ಯ ಸಮಸ್ಯೆ, ಮನಸ್ಸಿಗೆ ಗೊಂದಲ ಹೋಗುವಂಥ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಇವೆಲ್ಲವೂ ಸ್ವಲ್ಪ ಕಲಸು ಮೇಲೋಗರದ ಅನುಭವ ಆಗ್ಬೋದು. ಅವೆಲ್ಲವನ್ನ ನಿವಾರಣೆ ಮಾಡಲಿಕ್ಕೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಅಥವಾ ಶಿವನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ನರಸಿಂಹ ಸ್ವಾಮಿ ಅಥವಾ ಹನುಮಾನ್, ಆಂಜನೇಯನ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ ಇವೆಲ್ಲವನ್ನು ನೀವು ಧಾರ್ಮಿಕ ಮತ್ತು ಯಾವುದೇ ರೀತಿಯ ದಾನ ಧರ್ಮದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ
ಮೀನರಾಶಿಯವರಿಗೆ ನವೆಂಬರ್ನಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳ ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.